ಹಾಯ್, ಹಲೋ, ನಮಸ್ತೆ, ವೆರಿ ಗುಡ್ ಈವ್ನಿಂಗ್ ಟು ಎವ್ರಿಬಡಿ. ಎಲ್ಲರಿಗೂ ಶುಭ ಸಾಯಂಕಾಲ. ಹೇಗಿದ್ದೀರಿ? ಐ ಹೋಪ್ ಎಲ್ಲರದು ಪ್ರಿಪ್ರೇಷನ್ ಸ್ಟ್ರಾಂಗ್ ಆಗಿ ಸ್ಮಾರ್ಟ್ ಆಗಿ ನಡಿಲಿಕ್ಕದ ಅಂತ ಅನ್ಕೊಂತೀನಿ, ರೈಟ್? ಓಕೆ, ಆಸ್ ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಆಲ್ರೆಡಿ ಹೇಳಿದ್ದೆ ನಿಮ್ದು ಪ್ರಿಪ್ರೇಷನ್ ಯಾವ ಟೈಪ್ ಇರಬೇಕು ಅಂತ ಹೇಳಿ. ಸೊ ಇವತ್ತು ಜಾಸ್ತಿ ಏನು ಅದ್ರ ಬಗ್ಗೆ ಮತ್ತೆ ಅದೇ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಫೈನ್. ಸೊ ನಿಮ್ದು ಏನೈತಲ್ಲ ಟಾಪಿಕ್ ಬೇಸ್ ಪ್ರೀವಿಯಸ್ ಕ್ಲಾಸಸ್ ಯಾರು ನೋಡಿಲ್ಲ, ಸೊ ಗೋ ಅಂಡ್ ವಾಚ್ ದೋಸ್ ಪ್ರೀವಿಯಸ್ ಕ್ಲಾಸಸ್. ಅಂಡ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು PC ಎಕ್ಸಾಮ್ಗೆ ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದಾದ್ರು, ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಇಂಪಾರ್ಟೆಂಟ್ ಟಾಪಿಕ್ಸ್. ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಗೆ ಜಾಸ್ತಿ ಯಾವ ಟಾಪಿಕ್ಸ್ ಮೇಲೆ ಎವ್ರಿ ಇಯರ್ ಕಂಪಲ್ಸರಿ ಒಂದಿಲ್ಲ ಎರಡು ಕ್ವಶನ್ಸ್ ಅರೈಸ್ ಆಗ್ತಿರ್ತವಲ್ಲ, ಅಂತ ಟಾಪಿಕ್ಸ್ ನ ಚೂಸ್ ಮಾಡ್ಕೊಂಡು ನಾವೇನ್ ಮಾಡಿವಿ, ನಿಮ್ಗೊಂದು ಲಿಸ್ಟ್ ಅನ್ನ ಪ್ರೊವೈಡ್ ಮಾಡಿವಿ. ಅದ್ರ ಮೇಲೆ ಯಾವ ರೀತಿ ಪ್ರೀವಿಯಸ್ ಕ್ವಶನ್ಸ್ ಅನ್ನ ಕೇಳಿದ್ರು ಅಂತೇಳಿ ನಾನು ನಿಮ್ಗೆ ಒಂದಿಷ್ಟು ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಸುತ್ತಕ್ಕೂ ಅನಾಲಿಸಿಸ್ ಅನ್ನ ಮಾಡಿಸಿದೀನಿ. ಯಾರ್ಯಾರು ನೋಡಿಲ್ಲ, ಇವತ್ತು ಯಾರು ವಿಡಿಯೋ ನೋಡ್ಲಿಕ್ಕತ್ತೀರಿ, ಪ್ರೀವಿಯಸ್ ಕ್ಲಾಸಸ್ ವಿಡಿಯೋಸ್ ಯಾರು ನೋಡಿಲ್ಲ, ಗೋ ಅಂಡ್ ವಾಚ್ ದೋಸ್ ವಿಡಿಯೋಸ್ ಅಂತ ಹೇಳ್ತೀನಿ. ಬಿಕಾಸ್ ದೇ ಆರ್ ಹೈಲಿ ಇಂಪಾರ್ಟೆಂಟ್ ಟು ಯುವರ್ ಎಕ್ಸಾಮ್ಸ್ ಅಂತ ಹೇಳ್ತೀನಿ. ಬಹಳ ಇಂಪಾರ್ಟೆಂಟ್ ಐತಿ ನಿಮ್ಗೆ ಎಕ್ಸಾಮ್ಸ್ ಈಗ. ಯಾಕಂತಂದ್ರೆ ಎವ್ರಿ ಲಾಸ್ಟ್ 10 to 15 ಇಯರ್ಸ್ ಕ್ವಶನ್ ಪೇಪರ್ಸ್ ಅನಾಲಿಸಿಸ್ ಮಾಡಿ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಅಲ್ಲಿ ಕವರ್ ಮಾಡಿವಿ. ಅವಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ನ ಮೊದಲು ಅದ್ರ ಮೇಲೆ ಫೋಕಸ್ ಮಾಡ್ತೀನಿ ಅಂತ. ಅದ್ರಾಗ ಸಬ್ಜೆಕ್ಟ್ ವೈಸ್ ಮಾಡಿವ್ರಿ. ಪಾಲಿಟಿ ಒಳಗಡೆ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್, ಹಿಸ್ಟರಿ ಒಳಗಡೆ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿ ಅಲ್ಲಿ ಸಬ್ಜೆಕ್ಟ್ ವೈಸ್ ಮಾಡಿವಿ. ಸೊ ಗೋ ಅಂಡ್ ವಾಚ್. ಇವತ್ತಿಂದ ಏನಿರ್ತದಪ್ಪ ಅಂದ್ರೆ ನಿಮ್ ಕ್ಲಾಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಸ್ಟಾರ್ಟ್ ಆಗ್ತದೆ. ಓಕೆ, PC ಬೇಸ್ಡ್ ಆನ್ ಓನ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಷ್ಟೇ ಫೋಕಸ್ ನಾಗ ಇಟ್ಕೊಂಡು ನಿಮ್ಗೆ ಏನ್ ಮಾಡ್ಲಿಕ್ಕತ್ತೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ನಾವೇನ್ ಮಾಡ್ಲಿಕ್ಕತ್ತೀವಿ, ಅನಾಲಿಸಿಸ್ ಮಾಡ್ಲಿಕ್ಕತ್ತೀವಿ. ಓಕೆ, ಅಂದ್ರೆ ಟಾಪಿಕ್ ಬೇಸ್ಡ್ ಸಬ್ಜೆಕ್ಟ್ ವೈಸ್ ಮಾಡ್ಲಿಕ್ಕತ್ತೀವಿ. ಸಬ್ಜೆಕ್ಟ್ ವೈಸ್ ಮಾಡ್ಲಿಕ್ಕೆ ಅಂದ್ರೆ ಫಸ್ಟ್ ಸೈನ್ಸ್ ಬೇರೆ, ಆಮೇಲೆ ಪಾಲಿಟಿ ಬೇರೆ, ಆಮೇಲೆ ಹಿಸ್ಟ್ರಿ ಬೇರೆ, ಜಿಯೋಗ್ರಫಿ ಬೇರೆ, ಈ ತರ ಏನ್ ಮಾಡ್ಲಿಕ್ಕತ್ತೀವಿ, ಸಬ್ಜೆಕ್ಟ್ ವೈಸ್ ನಿಮಗೆ ಏನ್ ಮಾಡ್ಲಿಕ್ಕತ್ತೀವಿ, ಪೊಲೀಸ್ ಕಾನ್ಸ್ಟೇಬಲ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡ್ತೀವಿ. ಯಾಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ಅಂತಂದ್ರೆ, ಈಗ ನಿಮ್ದು KA ಡಿಪಾರ್ಟ್ಮೆಂಟ್ ದವ್ರು ಏನ್ ಮಾಡ್ಲಿಕ್ಕತ್ತಾರ, ಎಕ್ಸಾಮ್ ನಡೆಸ್ಲಿಕ್ಕೆ. ಸೊ PC, PSI, SDA, FDA ಇವೆಲ್ಲ ಏನ್ KA ಡಿಪಾರ್ಟ್ಮೆಂಟ್ ದವ್ರು ಪ್ರೀವಿಯಸ್ ಇಯರ್ ನಡೆಸಿರ್ತಾರಲ್ಲ, ಇದ್ರ ಒಳಗಡೆಯಿಂದ ಪ್ರೀವಿಯಸ್ ಅಂದ್ರೆ SDA ಒಳಗಡೆ ಇರೋ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಡೈರೆಕ್ಟ್ ಆಗಿ ಎತ್ ಹಾಕೋ ನಿಮ್ PC ಗೆ ಎತ್ ಹಾಕೋ ಕ್ವಶನ್ಸ್ ಅನ್ನ ಜಾಸ್ತಿ ಇರ್ತದೆ. ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, PSI 545 ನಾವು ಎಕ್ಸಾಮ್ಸ್ ಬರೀತಿರ್ಬೇಕಾದ್ರೆ UPSC 2021-22 ಕ್ವಶನ್ಸ್ ಅನ್ನ ಡೈರೆಕ್ಟ್ ಆಗಿ PSI 545 ಏನ್ ಮಾಡಿದ್ರು, ಕ್ವಶನ್ಸ್ ಅನ್ನ ಕೇಳಿದ್ರು. ಅಂದ್ರೆ ನಿಮ್ದು ಹೈಯರ್ ಲೆವೆಲ್ ಎಕ್ಸಾಮ್ಸ್ ನಡೆದಿರ್ತದಲ್ಲ, ಆ ಡಿಪಾರ್ಟ್ಮೆಂಟ್ ಒಳಗಡೆ ಇರುವಂತ ಕ್ವಶನ್ಸ್ ಅನ್ನ ಏನ್ ಮಾಡ್ತಾರ, ಡೈರೆಕ್ಟ್ ಆಗಿ ಎತ್ತಿ ಕೇಳೋ ಚಾನ್ಸಸ್ ಇರ್ತದೆ. ಅದಕ್ಕೆ ಪೇಪರ್ ಅನಾಲಿಸಿಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಅಂಡ್ ಪೇಪರ್ ಅನಾಲಿಸಿಸ್ ಮಾಡ್ತಿರ್ಬೇಕಾದ್ರೆ ಬರೀ KA ಡಿಪಾರ್ಟ್ಮೆಂಟ್ ಒಳಗಡೆ ಪೊಲೀಸ್ ಕಾನ್ಸ್ಟೇಬಲ್ ಅಷ್ಟೇ ಮಾಡ್ಬೇಡ್ರಿ. KA ಡಿಪಾರ್ಟ್ಮೆಂಟ್ ದವ್ರು ಯಾವ್ಯಾವ ಎಕ್ಸಾಮ್ಸ್ ನಡೆಸಿದಾರಲ್ಲ, ಎಲ್ಲಾ ಎಕ್ಸಾಮ್ಸ್ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡ್ರಿ. ಯಾಕಂದ್ರೆ KS ಒಳಗಡೆ ಕೇಳಿರೋ ಕ್ವಶನ್ ಅನ್ನ, ಒನ್ ಲೈನ್ ಕ್ವಶನ್ ಅನ್ನ PC ಗೆ ಡೈರೆಕ್ಟ್ ಆಗಿ ಎತ್ತಿ ಕೇಳುವಂತ ಚಾನ್ಸಸ್ ಬಹಳ ಇರುತ್ತೆ. ಓಕೆ, ಸೊ ಆದಷ್ಟು KA ಡಿಪಾರ್ಟ್ಮೆಂಟ್ ನಡೆಸಿರುವಂತ ಪೇಪರ್ ಅನಾಲಿಸಿಸ್ ಮಾಡೋದ್ರಿಂದ ನಿಮ್ಗೆ ಏನ್ ಐಡಿಯಾ ಸಿಗ್ತದಪ್ಪ ಅಂತಂದ್ರೆ, ಯಾವ ತರ ಆತ ಕ್ವಶನ್ ಅನ್ನ ಕೇಳ್ಬೋದು, ಏನ್ ಸ್ಟ್ರಾಟಜಿ ಯೂಸ್ ಮಾಡಿ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂತ ನಿಮ್ಗ ಐಡಿಯಾ ಸಿಗ್ತದೆ. ಬಹಳ ಜನ ಹೇಳ್ತಾರ ದಿಸ್ ಇಯರ್ ಕ್ವಶನ್ ಪೇಪರ್ ಇಸ್ ನಾಟ್ ಪ್ರೆಡಿಕ್ಟೇಬಲ್ ಅಂತ ಹೇಳಿ. ಸೊ ಹಂಗ ಅನ್ಕೊಳಿಕ್ ಹೋಗ್ಬೇಡ್ರಿ. ಇಟ್ ಮೇ ಬಿ ಪ್ರೆಡಿಕ್ಟೇಬಲ್. ಓಕೆ, ನೀವು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದ್ರಿಂದ ನಿಮ್ಗ ಪ್ರಿಡಿಕ್ಟ್ ಮಾಡುವಂತ ಚಾನ್ಸಸ್ ಬಾಳ ಐತಿ ಅಂತ ನಾನು. ಓಕೆ, ನಾವು ಕಂಟಿನ್ಯೂ ಮಾಡೋಣ ಇವತ್ತಿನ ಕ್ಲಾಸ್. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಶುರು ಮಾಡೋಣ. ಹೌದಾ? ಈಗ ಫಸ್ಟ್ ನಾವು ಯಾವ ಸಬ್ಜೆಕ್ಟ್ ಮೇಲೆ ಸ್ಟಾರ್ಟ್ ಮಾಡ್ತೇವಪ್ಪ ಅಂದ್ರೆ, ಸೈನ್ಸ್ ಸಬ್ಜೆಕ್ಟ್ ಮೇಲೆ ನಾವ್ ಏನ್ ಮಾಡ್ತೇವೆ, ಕ್ವಶನ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಓಕೆ, ನಾ ಯಾವ ಟೈಪ್ ನಿಮ್ಗೆ ಕವರ್ ಮಾಡ್ಕೊಡ್ತೀನಪ್ಪ ಅಂತಂದ್ರೆ, ಈಗ ಒಂದು ಡಿಸೀಸ್ ಟಾಪಿಕ್ ಬಂತಪ್ಪ ಅಂದ್ರೆ ಡಿಸೀಸಸ್ ರಿಲೇಟೆಡ್ ಸ್ವಲ್ಪ ಅದರಲ್ಲಿ ಬೇರೆ ಬೇರೆ ಕ್ವಶನ್ಸ್ ಅನ್ನ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಬೇರೆ ಬೇರೆ ಯಾವ ತರ ಕ್ವಶನ್ಸ್ ಅನ್ನ ಕೇಳಿದ್ದ ಅಂದ್ರೆ, ಎವ್ರಿ ಇಯರ್ ಒಂದಿಷ್ಟು ಟಾಪಿಕ್ಸ್ ಮೇಲೆ ನಿಮ್ಗೆ ಫಿಕ್ಸ್ ಕ್ವಶನ್ಸ್ ಇದ್ದೇ ಇರ್ತಾವ್ರಿ. ಎವ್ರಿ ಇಯರ್ ಒಂದಿಷ್ಟು ಟಾಪಿಕ್ಸ್ ಮೇಲೆ ನಿಮ್ಗೆ ಫಿಕ್ಸ್ ಕ್ವಶನ್ಸ್ ಇದ್ದೇ ಇರ್ತಾವು. ಸೊ ಆ ಟಾಪಿಕ್ಸ್ ಬಂದಾಗ ಆ ಟಾಪಿಕ್ ರಿಲೇಟೆಡ್ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಅಂದ್ರೆ ಏನಾಗ್ತದೆ, ಅದು ಪೂರ್ತಿ ಟಾಪಿಕ್ ನಿಮ್ಗೆ ಕವರ್ ಆಗ್ಬಿಡ್ತೈತೆ. ಅಂದ್ರೆ ಎಲ್ಲಾ ಇಯರ್ಸ್ ಏನಾಗ್ತದೆ ಅಲ್ಲಿ ಕ್ವಶನ್ಸ್ ಅನ್ನ ಕವರ್ ಆಗ್ತದ ಅಂತ ಇದೆ. ಸೊ ಫಸ್ಟ್ ಸೈನ್ಸ್ ಒಳಗಡೆ ಫಸ್ಟ್ ಯಾವ ಕ್ವಶನ್ ಐತಿ ನೋಡಿ, ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ರೋಗ ಯಾವುದು? ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ರೋಗ ಯಾವುದು? ಆಪ್ಷನ್ಸ್ ಏನ್ ಕೊಡ್ತಾನೆ, ಕ್ಯಾನ್ಸರ್, ಮಲೇರಿಯಾ, ಉದರಬೇನೆ, ಗಂಟಲು ರೋಗ ಅಂತ ಹೇಳ್ತೇವೆ. ಕ್ಯಾನ್ಸರ್, ಮಲೇರಿಯಾ, ಉದರಬೇನೆ, ಗಂಟಲು. ಉದರಬೇನೆ ಅಂತಂದ್ರೆ ಟೈಫಾಯ್ಡ್ ಅಂತ ಹೇಳ್ತೀವಿ, ಗಂಟಲು ರೋಗ. ಈಗ ಅನಾಫಿಲಸ್ ಅಂತ ಹೇಳ್ತೀವಿ. ಅನಾಫಿಲಸ್. ಓಕೆ, ಅನಾಫಿಲಸ್ ಅನ್ನೋದು ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ. ಯಾವ ರೋಗ ರೀ? ಅನಾಫಿಲಸ್ ಸೊಳ್ಳೆಯಿಂದ ಬರುವಂತ ರೋಗ ಯಾವ್ದು? ಮಲೇರಿಯಾ ಅಂತ ಹೇಳ್ತೇವೆ. ಮಲೇರಿಯಾ ಅಂತ ಹೇಳ್ತೇವೆ. ಎಸ್ಪೆಷಲಿ ಅದು ಬರೋದು ಯಾವ್ದಪ್ಪ ಅಂದ್ರೆ, ಹೆಣ್ಣು ಅನಾಫಿಲಸ್ ಸೊಳ್ಳೆಯಿಂದ ಬರ್ತದೆ. ಹೆಣ್ಣು ಅನಾಫಿಲಸ್ ಸೊಳ್ಳೆಯಿಂದ ಬರ್ತದ ಅಂತ. ಯಾಕೆ ಹೆಣ್ಣು ಅನಾಫಿಲಸ್ ಸೊಳ್ಳೆಯಿಂದನೇ ಮಾತ್ರ ನಮಗ ಈ ರೋಗ ಬರ್ತದೆ? ಯಾಕೆ? ಅಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ನಿಮಗ್ ಸೊಳ್ಳೆ ಬಂದ್ ಏನ್ ಕಸ್ತಾವಲ್ಲ, ಅವು ಬರೀ ಹೆಣ್ಣು ಅನಾಫಿಲಸ್ ಸೊಳ್ಳೆ ಮಾತ್ರ ಇರ್ತಾವ್ರಿ. ಅವು ಬರೀ ಹೆಣ್ಣು ಅನಾಫಿಲಸ್ ಸೊಳ್ಳೆ ಇರ್ತಾವ, ಗಂಡು ಅನಾಫಿಲಸ್ ಸೊಳ್ಳೆ ಇರಂಗಿಲ್ಲ ಅಂತ ಹೇಳ್ತಾರೆ. ಬಹಳ ಜನಕ್ಕೆ ಈ ಫ್ಯಾಕ್ಟ್ ಗೊತ್ತಿರ್ಬೋದು, ಗೊತ್ತಿರ್ಲಿಕ್ಕಿಲ್ಲ. ಬಟ್ ಇಲ್ಲೇನು, ಹೆಣ್ಣು ಅನಾಫಿಲಸ್ ಸೊಳ್ಳೆ ಮಾತ್ರ
ತಮ್ಮ ಸಂತಾನೋತ್ಪತ್ತಿಗೆ ಸಂಬಂಧ ಅವಕ್ ಏನ್ ಬೇಕಾಗಿರ್ತದಪ್ಪ ಅಂತಂದ್ರೆ ಪ್ರೋಟೀನ್ ಬೇಕಾಗಿರ್ತದ. ಏನ್ ಬೇಕಾಗಿರ್ತದ? ಪ್ರೋಟೀನ್ ಬೇಕಾಗಿರ್ತದ. ಅವು ರಿಪ್ರೊಡಕ್ಷನ್ ಮಾಡ್ಬೇಕಂದ್ರೆ ಅದಕ್ಕೆ ಏನ್ ಬೇಕಾಗಿರ್ತದ? ಪ್ರೋಟೀನ್ ಬೇಕಾಗಿರ್ತದ. ಅದು ಗಂಡು ಸೊಳ್ಳೆಯಿಂದ ಅದಕ್ಕೆ ಸಿಕ್ತಿರಲ್ಲ. ಯಾಕಂದ್ರೆ ಗಂಡು ಸೊಳ್ಳೆ ಏನೈತಲ್ಲಪ್ಪ ಅಂದ್ರ ಈ ಗಂಡು ಸೊಳ್ಳೆ ಏನೈತಪ್ಪ ಅಂತಂದ್ರ ಫ್ಲವರ್ಸ್, ಹೂವಿನ ಮಕರಂದವನ್ನು ಇವು ಹೀರ್ಕೊಂತಿರ್ತಾವ. ಹೂವಿನ ಮಕರಂದವನ್ನು ಅಷ್ಟೇ ಇವು ಹೀರ್ಕೊಂತಾವು. ಸೊ ಇವುಗಳಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗಂಗಿಲ್ಲ, ಪ್ರೋಟೀನ್ ಅಂಶ ಇದ್ರಲ್ಲಿ ಇರಂಗಿಲ್ಲ. ಸೊ ಇಲ್ಲಿ ಹೆಣ್ಣು ಅನಾಫಿಲಿಸ್ಗೆ ಏನಾಗಿರ್ತದಪ್ಪ ಅಂತಂದ್ರ ತನ್ನ ರೀಪ್ರೊಡಕ್ಷನ್, ತಾನು ಮೊಟ್ಟೆ ಇಡ್ಬೇಕಪ್ಪ ಅಂತಂದ್ರ ಅವಕ್ ಏನ್ ಬೇಕಾಗಿರ್ತದಪ್ಪ ಅಂದ್ರ ಪ್ರೋಟೀನ್ ಅನ್ನೋ ಅಂಶ ಬೇಕಾಗಿರ್ತದ. ಸೊ ಪ್ರೋಟೀನ್ ಅನ್ನೋ ಅಂಶ ಮನುಷ್ಯರ ರಕ್ತದಲ್ಲಿ ಇರ್ತದ, ಪ್ರೋಟೀನ್ ಅನ್ನೋ ಅಂಶ ಇರ್ತದ. ಅದಕ್ಕ ಅವು ಮನುಷ್ಯರ ರಕ್ತವನ್ನು ಹೀರ್ಕೊಂಡು ಅದ್ರೊಳಗಡೆ ಇರುವಂತ ಪ್ರೋಟೀನ್ ಅನ್ನ ಯೂಸ್ ಮಾಡ್ಕೊಂಡು ತಮ್ಮ ಶರೀರದಲ್ಲಿ ಏನ್ ಮಾಡ್ತಾವಪ್ಪ ಅಂತಂದ್ರೆ ಅವು ತಮ್ಮ ಮೊಟ್ಟೆಗೆ ಜನ್ಮ ನೀಡ್ಲಿಕ್ಕೆ ಏನ್ ಮಾಡ್ತಾವ? ಯೂಸ್ ಮಾಡ್ಕೊಂತಾವ ಅಂತ ನಾವು ಹೇಳ್ತೇವೆ. ಸೊ ಅದಕ್ಕೆ ಹೆಣ್ಣು ಅನಾಫಿಲಸ್ ಸೊಳ್ಳೆ ಮಾತ್ರ ಏನೈತಪ್ಪ ಅಂತಂದ್ರೆ ರಕ್ತವನ್ನು ಹೀರ್ಕೊಂತದ ಅಂತ ಹೇಳ್ತೇವೆ. ಯಾಕಂದ್ರೆ ಗಂಡು ಅನಾಫಿಲಸ್ ಸೊಳ್ಳೆ ಮಕರಂದವನ್ನು ಹೀರ್ಕೊಂತದ. ಹೆಣ್ಣು ಅನಾಫಿಲಸ್ ಸೊಳ್ಳೆ ಪ್ರೋಟೀನ್ ಬೇಕಾಗಿರ್ತದ. ಅದಕ್ಕ ಅದ್ ಏನ್ ಮಾಡ್ತದಪ್ಪ ಅಂತಂದ್ರ ಮನುಷ್ಯರ ದೇಹದ ರಕ್ತದಿಂದ ಅದ್ ಏನ್ ಮಾಡ್ತದ? ಪ್ರೋಟೀನ್ ಅನ್ನು ತಗೊಂತದ ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಅನಾಫಿಲಸ್ ಸೊಳ್ಳೆ ಬಗ್ಗೆ ನಾವು ಕಲಿಯೋಣ. ಮಲೇರಿಯಾ, ಈ ಮಲೇರಿಯಾ ಅನ್ನೋದು ಏನೈತಪ್ಪ ಅಂದ್ರೆ ಪ್ಲಾಸ್ಮೋಡಿಯಂ ಎಂಬ ಪ್ರೋಟೋಜೋವನ್ ಪರವಾಲಂಬಿಯಿಂದ ಉಂಟಾಗುತ್ತದೆ ಅಂತ ಹೇಳ್ತೇವೆ. ಇದು ಏನೈತಿ? ಅನಾಫಿಲಸ್ ಸೊಳ್ಳೆ ಅನ್ನೋದು ಒಂದು ವೆಕ್ಟರಿ, ಅದೊಂದು ವೆಕ್ಟರ್, ಅದೊಂದು ವಾಹಕ ಅಂತ ಹೇಳ್ತೇವೆ. ಅದೊಂದು ವಾಹಕ, ರೈಟ್? ಅದೊಂದು ವಾಹಕರಿ, ವೆಕ್ಟರ್ ಅಂತ ಹೇಳ್ತೇವೆ. ಬಟ್ ಇದು ಆಕ್ಚುಲಿ ಯಾವ್ದು ಒಂದು ಆರ್ಗ್ಯಾನಿಸಮ್ ಇಂದ ಆಗ್ತದಪ್ಪ ಅಂದ್ರೆ ಪ್ಲಾಸ್ಮೋಡಿಯಂ ಅನ್ನೋ ಒಂದು ಆರ್ಗ್ಯಾನಿಸಮ್. ಈ ಪ್ಲಾಸ್ಮೋಡಿಯಂ ಅನ್ನೋದು ಒಂದು ಪ್ರೋಟೋಜೋವನ್ ಅಂತ ಅಂತೀವಿ. ಪ್ಲಾಸ್ಮೋಡಿಯಂ ಅನ್ನೋದು ಒಂದು ಪ್ರೋಟೋಜೋವನ್ ಕಿಂಗ್ಡಮ್ ಒಳಗಡೆ ಬರ್ತೈತಿ ಅಂತ ಹೇಳ್ತೀವಿ. ಇದು ಒಂದು ಪರವಾಲಂಬಿ ಆಗಿರ್ತದೆ. ಪರವಾಲಂಬಿ ಅಂತಂದ್ರೆ ಏನಪ್ಪಾ ಅಂದ್ರೆ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿರ್ತದ ಅಂತ ಹೇಳ್ತೇವೆ. ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿರ್ತದ ಅಂತ ಹೇಳ್ತೀವಿ. ಇಲ್ಲಿ ಎರಡ್ ತರ ಬರ್ತಾವ, ಪರಪೋಷಕ, ಸ್ವಪೋಷಕ ಅನ್ನೋದು ನೀವು ಆಲ್ರೆಡಿ ಕಲ್ತೀರಿ. ಹೆಟ್ರೋಟ್ರಾಫಿಕ್ ಮತ್ತ ಅಟೋಟ್ರಾಫಿಕ್ ಅಂತೇಳಿ. ಹೆಟ್ರೋಟ್ರಾಫಿಕ್ ಅಂಡ್ ಅಟೋಟ್ರಾಫಿಕ್ ಅಂತ ನೀವು ಕಲ್ತೀರಿ ಆಲ್ರೆಡಿ, ಹೌದಾ? ಸ್ವಪೋಷಕ, ಪರಪೋಷಕ ಅಂತಂದ್ರೆ ಸ್ವಪೋಷಕ ಅಂತಂದ್ರೆ ತನ್ನ ಆಹಾರ ತಾನೇ ತಯಾರು ಮಾಡ್ಕೊಳ್ಳೋದು. ಆಟೋಟ್ರೋಫಿಕ್ ಅಂತಂದ್ರೆ ಇಟ್ ಪ್ರಿಪೇರ್ಸ್ ದೇರ್ ಓನ್ ಫುಡ್ ಅಂತ ಹೇಳ್ತೀವಿ. ಹೆಟ್ರೋಟ್ರೋಪಿಕ್ ಅಂತಂದ್ರೆ ಏನು? ಇಟ್ ಡಿಪೆಂಡ್ಸ್ ಆನ್ ಅನದರ್ ಆರ್ಗ್ಯಾನಿಸಮ್ಸ್ ಫಾರ್ ಅ ಫುಡ್ ಅಂತ ಹೇಳ್ತೀವಿ. ಅಂದ್ರೆ ಇದು ಬೇರೆಯವರ ಮೇಲೆ ಏನಾಗಿರ್ತದ? ಆಹಾರಕ್ಕೋಸ್ಕರ ಬೇರೆಯವ್ರ ಮೇಲೆ ಏನಾಗಿರ್ತದ? ಅವಲಂಬಿತವಾಗಿರ್ತದ ಅಂತ ಹೇಳ್ತೀವಿ. ಅವಕ್ಕೆ ನಾವೇನಂತೀವಿ? ಪರವಾಲಂಬಿಗಳು ಅಂತ ಅಂತೀವಿ, ಹೆಟ್ರೋಟ್ರೋಫಿಕ್ ಅಂತ ಅಂತೀವಿ, ಹೌದಾ? ಸೊ ಇಲ್ಲಿ ಈ ಪ್ಲಾಸ್ಮೋಡಿಯಂ ಅನ್ನೋದು ಏನಿತಪ್ಪ ಅಂದ್ರೆ ಪರವಾಲಂಬಿ ಐತಿ, ಅದು ಇನ್ನೊಬ್ಬರ ಮೇಲೆ ಅವಲಂಬಿತವಾಗೈತಿ ಅಂತ ಹೇಳ್ತೀವಿ. ಇನ್ನೊಬ್ಬರ ಶರೀರದಲ್ಲಿ ಅಂದ್ರ ಸ್ಟಾಗ್ನೆಂಟ್ ವಾಟರ್, ಓಕೆ, ನಿಂತ ನೀರು ಏನಿರ್ತದಲ್ಲಪ್ಪ, ನಿಂತ ನೀರು ಏನಿರ್ತದಲ್ಲ, ಕೊಳಚೆ ನೀರು, ನಿಂತ ನೀರಿನಲ್ಲಿ ಏನಾಗ್ತದೆ? ಈ ಪ್ಲಾಸ್ಮೋಡಿಯಂ ಅನ್ನೋ ಪ್ರೋಟೋಜೋವನ್ನ ಇರ್ತೈತಿ. ಈ ಆರ್ಗ್ಯಾನಿಸಮ್, ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಸೂಕ್ಷ್ಮಾಣು ಜೀವಿ ಅಂತ ಇರ್ತೈತಿ. ಈ ಸೂಕ್ಷ್ಮಾಣು ಜೀವಿ ಇಲ್ಲಿ ಮಾಸ್ಕಿಟೋ, ಈ ಮಾಸ್ಕಿಟೋಸ್ ಅಂತಂದ್ರೆ ಸೊಳ್ಳೆಗಳು ಎಲ್ಲಿರ್ತಾವ? ನಿಂತ ನೀರಿನಲ್ಲಿ ಜಾಸ್ತಿ ಸೊಳ್ಳೆಗಳು ಇರ್ತಾವ, ಹೌದಾ? ಅಲ್ಲಿ ಏನ್ ಮಾಡ್ತಿರ್ತಾವ? ತಮ್ಮ ಸಂತಾನ ಕ್ರಿಯೆಯನ್ನು ಮಾಡ್ತಿರ್ತಾವ. ಸೊ ಯಾವಾಗ ಅವು ಹೋಗಿ ನೀರಿನೊಳಗಡೆ ಇರ್ತಾವ, ಅದ್ರ ಕಾಲಿನ ಮುಖಾಂತರ, ಓಕೆ, ಅಥವಾ ಅದರ ಚುಂಚಿನ ಮುಖಾಂತರ ಏನಾಗ್ತೈತಿ? ಪ್ಲಾಸ್ಮೋಡಿಯಂ ಅನ್ನೋ ಒಂದು ಪ್ರೋಟೋಜೋವ್ ಏನಾಗ್ತದ? ಆ ಸೊಳ್ಳೆಯ ಶರೀರದ ಒಳಗಡೆ ಸೇರ್ಕೊಂತದ. ಯಾವಾಗ ಆ ಸೊಳ್ಳೆ ಬಂದು ನಮಗ್ ಕಸ್ತಿರ್ತೈತಲ್ಲ, ನಮ್ದ ರಕ್ತವನ್ನ ಹೀರ್ಕೊಂತಿರ್ತದ, ಅವಾಗ ಅದರದ ಸಲೈವ ಅಂತಂದ್ರೆ ಲಾಲಾರಸದಿಂದ ಆ ಪ್ಲಾಸ್ಮೋಡಿಯಂ ಅನ್ನೋ ಒಂದು ಪ್ರೋಟೋಜೋವ ನಮ್ಮ ಶರೀರದಲ್ಲಿ ಏನಾಗ್ತದ? ಸೇರ್ಕೊಂತದ. ನಮ್ಮ ಶರೀರದಲ್ಲಿ ಏನಾಗ್ತದ? ಹೆಚ್ಚಿನ ಏನಾಗ್ತದ? ಸಂತಾನ ಕ್ರಿಯೆ, ತನ್ನ ಆ ಪ್ಲಾಸ್ಮೋಡಿಯಂ ಏನ್ ಮಾಡ್ತದ? ತನ್ನ ಸಂತಾನೋತ್ಪತ್ತಿಯನ್ನ ಮಾಡ್ಕೊಂತ ಹೋಗ್ತದ, ಜಾಸ್ತಿ ಡಬಲ್ ಹಾಕೋಂತ ಹೋಗ್ತಾವು ಅಂತ ಹೇಳ್ತೇವೆ. ಒಂದ್ ಸೆಲ್ ಏನಾಗ್ತವೆ? ಎರಡು ಹಾಕೊಂತ, ಒಂದು ಕೋಶ ಇದ್ದಿದ್ ಎರಡು ಕೋಶ ಅಂದ್ರೆ ಏನಾಗ್ತದ? ಅಲ್ಲಿ ಡಿವಿಷನ್ ಹಾಕೋಂತ ಹೋಗ್ತದ ಅಂತ ನಾವು ಹೇಳ್ತೀವಿ. ಸೊ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಆ ತರ ನಮಗೆ ಏನಾಗ್ತದ? ಪ್ಲಾಸ್ಮೋಡಿಯಂ ಅನ್ನೋ ಒಂದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅನ್ನೋ ಒಂದು ಆರ್ಗ್ಯಾನಿಸಮ್ ಇಂದ ಏನಾಗ್ತದೆ? ನಮ್ಗೆ ಮಲೇರಿಯಾ ಡಿಸೀಸಸ್ ಬರ್ತದ ಅಂತ ನಾವು ಹೇಳ್ತೇವೆ. ಸೊ ಇದು ಮಲೇರಿಯಾ ಡಿಸೀಸ್, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅನ್ನ ಸ್ಟಾಗ್ನೆಂಟ್ ವಾಟರ್ ಅಂದ್ರೆ ಕೊಳಚೆ ನೀರಿನಿಂದ ನಮ್ಮ ಶರೀರಕ್ಕೆ ತಂದು ಬಿಡೋರು ಯಾರಪ್ಪ ಅಂದ್ರೆ ಹೆಣ್ಣು ಅನಾಫಿಲಸ್ ಸೊಳ್ಳೆ ಅಂತ ಹೇಳ್ತೇವೆ. ಹೆಣ್ಣು ಅನಾಫಿಲಸ್, ಫಿಮೇಲ್ ಅನಾಫಿಲಸ್ ಮಾಸ್ಕಿಟೋ ಅಂತ ಹೇಳ್ತೇವೆ. ವೈ? ಬಿಕಾಸ್ it absorbs our blood, through blood it takes a protein ಅಂತ ಹೇಳ್ತೇವೆ. through blood it takes a protein ಅಂತ ಹೇಳ್ತೇವೆ, ರೈಟ್? ಈ ಪರವಾಲಂಬಿಯು ಹೆಣ್ಣು ಅನಾಫಿಲಸ್ ಸೊಳ್ಳೆಯ ಕಡಿತದ ಮೂಲಕ ಮಾನವ ದೇಹವನ್ನು ಪ್ರವೇಶಿಸುತ್ತದೆ ಅಂತ ಹೇಳ್ತೇವೆ. ಆದ್ರೆ ಈ ಪ್ರೋಟೋಜೋವಮ್ ಅನ್ನೋ ಪರವಾಲಂಬಿ ಸೊಳ್ಳೆ ನಮಗ್ ಕಡ್ದಾಗ ಅದರ ಮೂಲಕ, ಅದರ ಸಲೈವಾ ಮೂಲಕ ಏನಾಗ್ತದೆ? ನಮ್ಮ ಶರೀರದ ಒಳಗಡೆ ಪಾಸ್ ಆಗ್ತದ ಅಂತ ಹೇಳ್ತೇವೆ. ಸೊ ಇವಕ್ ನಾವ್ ಏನಂತೀವಪ್ಪ ಅಂತಂದ್ರೆ ಪ್ಯಾಥೋಜನ್ಸ್ ಅಂತ ರೋಗಕಾರಕಗಳು ಅಂತ ಅಂತೀವಿ. ರೋಗ ಉಂಟು ಮಾಡುವಂತ ಜೀವಿಗಳು ಅಂತ ಅಂತೀವಿ. ಪ್ಯಾಥೋಜನ್ಸ್ ಅಂತಂದ್ರೆ ವಿಚ್ ಪ್ರೊಡ್ಯೂಸಸ್, ವಿಚ್
ಗಿವ್ಸ್ ಅ ಡಿಸೀಸ್ ಅಂದ್ರೆ ಡಿಸೀಸ್ ರೋಗಕಾರಕ ಅಂದ್ರೆ ಏನು ರೋಗವನ್ನು ಉಂಟು ಮಾಡುವಂತ ಜೀವಿಗಳು ಅಂತ ನಾವು ಹೇಳ್ತೀವಿ, ರೋಗವನ್ನು ಉಂಟು ಮಾಡುವಂತ ಜೀವಿಗಳು ಅಂತ ಹೇಳ್ತೀವಿ. ಸೊ ಈ ಪ್ರಮುಖ ಪ್ರೋಟೋಜೋವನ್ ಒಳಗಡೆ ನಾವು ಇನ್ನೊಂದಿಷ್ಟು ಪ್ರಮುಖ ಪ್ರಭೇದಗಳನ್ನ ನೋಡ್ತೇವೆ. ಹೆಂಗ್ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಐತಲ್ಲ, ಅದ್ರ ಜೊತೆ ಇನ್ನೊಂದಿಷ್ಟು ಪ್ರಮುಖ ಪ್ರಭೇದಗಳದು. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಒಂದು, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫ್ಯಾರಮ್ ಅನ್ನೋದೊಂದು, ಪ್ಲಾಸ್ಮೋಡಿಯಂ ಮಲೇರಿಯಾ ಅನ್ನೋದೊಂದು ಬರ್ತದ, ಪ್ಲಾಸ್ಮೋಡಿಯಂ ಓವಲೆ ಅಂತ ಬರ್ತದ, ಪ್ಲಾಸ್ಮೋಡಿಯಂ ನೋಲೆಸಿ ಅಂತ ಬರ್ತದೆ. ಯಾಕೆ ನಿಮ್ಗೆ ಇಷ್ಟು ಡೀಟೇಲ್ ಆಗಿ ಹೇಳಾಕತ್ತೀನಪ್ಪ ಅಂತಂದ್ರೆ ಪ್ರೀವಿಯಸ್ ಇಯರ್ ಒಳಗಡೆ ಪ್ರಭೇದಗಳ ಮೇಲೆ ನಿಮ್ಗ ಕ್ವಶನ್ಸ್ ಅನ್ನ ಕೇಳಿದಾನ, ಪ್ರಭೇದಗಳ ಮೇಲೆ ನಿಮ್ಗ ಕ್ವಶನ್ಸ್ ಅನ್ನ ಕೇಳಿದಾನ. ಅಂದ್ರೆ ಇಲ್ಲಿ ನಿಮ್ಗ ಒಂದು ಮಲೇರಿಯಾ ರಿಲೇಟೆಡ್ ಯಾವ ತರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಕೇಳಿದಾನ ಸ್ವಲ್ಪ ಅದನ್ನು ನಾನು ನಿಮಗೆ ಇಲ್ಲಿ ಕವರ್ ಮಾಡಿ ಕೊಡ್ಲಿಕ್ಕೆ. ಓಕೆ, ಈ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫೆರಮ್ ಅನ್ನೋದು ಯಾವ ಪ್ರಭೇದಕ್ಕ ಸಂಬಂಧಪಟ್ಟೈತಿ ಅಂತ ಕೇಳ್ತಾನೆ. ಯಾವ ಪ್ರಭೇದಕ್ರಿ? ಪ್ರೋಟೋಜೋವನ್ ಎಂಬ ಪ್ರಭೇದಕ್ಕೆ ಏನೈತಿ ಇದು ಸಂಬಂಧಪಟ್ಟೈತಿ ಅಂತ ನಾವು ಹೇಳ್ತೇವೆ, ರೈಟ್. ಸೊ ಇಲ್ಲಿ ಈ ಪ್ರಭೇದಗಳು ಇಷ್ಟು ಪ್ರಭೇದಗಳಾಯ್ತು. ಇಲ್ಲಿ ವೆಕ್ಟರ್ ಅಂದ್ರೆ ವಾಹಕ ಅಂತ ಹೇಳಿದೆ ನಾವು. ಇಲ್ಲಿ ಯಾವ್ದು ವೆಕ್ಟರ್ ಅಂತಂದ್ರೆ ಹೆಣ್ಣು ಅನಾಫಿಲಸ್ ಸೊಳ್ಳೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಅತಿಥೇಯ ದೇಹ, ಹೋಸ್ಟ್ ಬಾಡಿ ಯಾವುದು? ಮಾನವರ ದೇಹ ಅತಿಥೇಯ ದೇಹ ಅಂತ ನಾವು ಹೇಳ್ತೇವೆ. ಮಾನವರ ದೇಹ ಅತಿಥೇಯ ದೇಹ ಅಂತ ಹೇಳ್ತೀವಿ. ಇಲ್ಲಿ ಒಂದು ಆರ್ಗ್ಯಾನಿಸಮ್ ಏನಾಯ್ತಪ್ಪ ಅಂತಂದ್ರ ವೆಕ್ಟಾರ್ ಮುಖಾಂತರ ಏನಾಗ್ತದೆ? ಹೋಸ್ಟ್ ಬಾಡಿಗ ಸೇರ್ಕೊಂತದ. ವೆಕ್ಟಾರ್ ಯಾರು? ಹೆಣ್ಣು ಅನಾಫಿಲಸ್ ಮಾಸ್ಕಿಟೋ. ಹೋಸ್ಟ್ ಬಾಡಿ ಯಾವುದು? ಮಾನವನ ದೇಹ ಅಂತ ಹೇಳ್ತೇವೆ. ಸೊ ಇಲ್ಲಿ ಹೆಣ್ಣು ಅನಾಫಿಲಸ್ ಮಾತ್ರ ಯಾಕಪ್ಪ ಅಂತಂದ್ರೆ ಅದೇ ಆಲ್ರೆಡಿ ಹೇಳಿದಲ್ಲ, ಹೆಣ್ಣು ಸೊಳ್ಳೆಯ ಮೊಟ್ಟೆ ಬೆಳವಣಿಗೆಗೆ ಏನ್ ಬೇಕಾಗಿರ್ತದೆ? ಅದಕ್ಕೆ ಪ್ರೋಟೀನ್ ಅಗತ್ಯವಿದ್ದು ಗಂಡು ಸೊಳ್ಳೆ ಸಸ್ಯ ಮಕರಂದವನ್ನು ಮಾತ್ರ ತಿನ್ನುತ್ತದೆ ಅಂತ ನಾವು ಹೇಳ್ತೀವಿ. ಹೌದಾ? ಯಾಕೆ ಹೆಣ್ಣು ಅನಾಫಿಲಸ್ ಸೊಳ್ಳೆ ಮಾತ್ರ ನಾವು ಬಂದ್ ಕಳಿಸ್ತದ ಅಂತಂದ್ರ ಅದರ ಮೊಟ್ಟೆಯ ಬೆಳವಣಿಗೆಗೆ ಅದು ಏನ್ ಬೇಕಾಗಿರ್ತದ? ಪ್ರೋಟೀನ್ ಬೇಕಾಗಿರ್ತದ. ಬಟ್ ಗಂಡು ಅನಾಫಿಲಸ್ ಸೊಳ್ಳೆ ಮಕರಂದವನ್ನು ಮಾತ್ರ ಹೀರ್ತದ, ಅದಕ್ಕ ಏನು ಪ್ರೋಟೀನ್ ಅವಶ್ಯಕತೆ ಇಲ್ಲ. ಹೆಣ್ಣು ಅನಾಫಿಲಸ್ ಸೊಳ್ಳೆ ಪ್ರೋಟೀನ್ ಅವಶ್ಯಕತೆ ಐತಿ. ಸೊ ಅದಕ್ಕೇನು ಇದು ಬಂದ್ ಏನ್ ಮಾಡ್ತದ? ನಮ್ಮ ರಕ್ತವನ್ನು ಹೀರ್ಕೊಂತದ ಅಂತ ಹೇಳಿದ್ವಿ. ಸೊ ಅದರಿಂದ ಏನಾಗ್ತದೆ? ಹೆಣ್ಣು ಅನಾಫಿಲಸ್ ಸೊಳ್ಳೆಯಿಂದ ನಮಗೆ ಏನ್ ಬರ್ತದ? ಮಲೇರಿಯಾ ಬರ್ತದ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವ ತರ ಲೈಫ್ ಸೈಕಲ್ ಐತಿ ಅನ್ನೋದನ್ನ ಕೊಟ್ಟ. ಏನಾಗ್ತದ? ಫಸ್ಟ್ ಇಲ್ಲಿ ಒಂದು ಇನ್ಫೆಕ್ಟೆಡ್ ಪರ್ಸನ್ ಗೆ ಏನಾಗ್ತದ? ಮಾಸ್ಕಿಟೋ ಬೈಟ್ ಮಾಡ್ತದ. ಪ್ಲಾಸ್ಮೋಡಿಯಂ ಏನಾಗ್ತದೆ? ಮಾಸ್ಕಿಟೋದಿಂದ ಏನಾಗ್ತದೆ? ಮಾನವನ ಶರೀರದಲ್ಲಿ ಏನಾಗ್ತದ? ಎಂಟರ್ ಆಗ್ತದ. ಓಕೆ, ಮಾಸ್ಕಿಟೋ ಏನ್ ಮಾಡ್ತದಪ್ಪ ಅಂತಂದ್ರೆ ಒಬ್ಬ ಆರೋಗ್ಯವಂತ ಆರೋಗ್ಯವಂತ ಮನುಷ್ಯನನ್ನು, ಒಬ್ಬ ಆರೋಗ್ಯವಂತ ಪರ್ಟಿಕ್ಯುಲರ್ ಪರ್ಸನ್ ಅನ್ನು ಏನ್ ಮಾಡ್ತದ? ಹೋಗಿ ಕಸ್ತದ. ಆ ಸೊಳ್ಳೆಯ ಮುಖಾಂತರ ಪ್ಲಾಸ್ಮೋಡಿಯಂ ಅನ್ನೋ ಒಂದು ಪ್ರಭೇದ ಏನಾಗ್ತದೆ? ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅನ್ನೋ ಒಂದು ಆರ್ಗ್ಯಾನಿಸಮ್ ಏನಾಗ್ತದೆ? ಶರೀರದ ಒಳಗಡೆ ಬಂದು ಸೇರ್ಕೊಂತದ. ಸೇರ್ಕೊಂಡಲ್ಲಿ ಏನಾಗ್ತದ? ಈ ಪ್ಯಾರಾಸೈಟ್ ಬ್ಲಡ್ ಸ್ಟ್ರೀಮ್ ಅಂದ್ರೆ ರಕ್ತನಾಳಗಳ ಮುಖಾಂತರ ಏನಾಗ್ತದಪ್ಪ ಅಂತಂದ್ರೆ ಪರ್ವಾಲಂಬಿ ರಕ್ತನಾಳಗಳ ಮುಖಾಂತರ ನಮ್ಮ ದೇಹಕ್ಕೆ ಸೇರ್ಕೊಂತದ. ಅದು ಸೇರ್ಕೊಂಡದು ಎಲ್ಲಿ ರೀಚ್ ಆಗ್ತದಪ್ಪ ಅಂದ್ರೆ ಲಿವರ್ಗೆ ರೀಚ್ ಆಗ್ತದ ಅಂತ ಅಂದ್ರೆ ಇಲ್ಲಿ ಏನಾಗ್ತದ? ಯಕೃತಕ್ಕೆ ರೀಚ್ ಆಗ್ತದ ಅಂತ ಹೇಳ್ತೀವಿ. ಯಕೃತ, ಲಿವರ್ ಅಂದ್ರ ಯಕೃತ. ಹೌದಾ? ಬ್ಲಡ್ ರಕ್ತನಾಳಗಳಿಂದ ಎಲ್ಲಿ ಹೋಗಿ ಸೇರ್ಕೊಂತದ? ಯಕೃತಕ್ಕೆ ಹೋಗಿ ಸೇರ್ಕೊಂತದ ಅಂತ ಹೇಳ್ತೀವಿ. ಅಲ್ಲಿ ಯಕೃತದಲ್ಲಿ ಏನಾಗ್ತದೆ? ಇದು ಡಿವೈಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಒಂದಿದ್ದಿದ್ ಏನಾಗ್ತದ? 2 ಆಗ್ತದ. ಓಕೆ, ಮತ್ತೆ 2 ಇದ್ದಿದ್ ಏನಾಗ್ತದ? 4 ಆಗ್ತದ ಅಂತ ಹೇಳ್ತೀವಿ. 2 ಇದ್ದಿದ್ ಏನಾಗ್ತದ? 4 ಆಗ್ತದ ಅಂತ ಹೇಳ್ತೇವೆ. ಸೊ ಇದು ಏನ್ ಮಾಡ್ತದಪ್ಪ ಅಂತಂದ್ರೆ ಇವಿಷ್ಟು ಡಿವೈಡ್ ಆಗಿ ಏನ್ ಮಾಡ್ತಾವಪ್ಪ ಅಂದ್ರೆ ಇವು RBC ರೆಡ್ ಬ್ಲಡ್ ಸೆಲ್ಸ್ ಮೇಲೆ ಏನ್ ಮಾಡ್ತಾವು? ಅಟ್ಯಾಕ್ ಮಾಡ್ತಾವು ಅಂತ ಹೇಳ್ತೀವಿ. ರೆಡ್ ಬ್ಲಡ್ ಕಾರ್ಪಸ್ ಸೆಲ್ಸ್ ಅಂದ್ರೆ ಕೆಂಪು ರಕ್ತ ಕಣಗಳ ಮೇಲೆ ಏನ್ ಮಾಡ್ತಾವ? ಇವು ಅಟ್ಯಾಕ್ ಮಾಡ್ತಾವ, ದಾಳಿ ಮಾಡ್ತಾವು ಅಂತ ಹೇಳ್ತೀವಿ, ರೈಟ್. ಸೊ ಇಲ್ಲಿ ಏನಾಗ್ತದೆ? ಈ ಇದ್ರ ಮೇಲೆ ದಾಳಿ ಮಾಡಿದಾಗ ಈ RBC ಏನಿರ್ತದಲ್ಲ ಇದು ಬರ್ಸ್ಟ್ ಆಗ್ತದ ಅಂತ ಹೇಳ್ತೀವಿ. RBC ಏನಾಗ್ತದ? ಬರ್ಸ್ಟ್ ಆಗ್ತದ ಅಂತ ಹೇಳ್ತೀವಿ. ಸೊ ಅವಾಗ ನಿಮಗೆ ಏನ್ ಸಿಂಪ್ಟಮ್ಸ್ ಕಾಣಿಸ್ತಾವು? ಫೀವರ್ ಸಿಂಪ್ಟಮ್ಸ್ ಕಾಣ್ತಾವು ಅಂತ ಹೇಳ್ತೀವಿ. ಫೀವರ್ ಅಂಡ್ ಚಿಲ್ಸ್ ಆಕರ್ ಅಂತ, ಜ್ವರ ಮತ್ತು ನಡುಗುವಿಕೆ ಏನಾಗ್ತದ? ಸ್ಟಾರ್ಟ್ ಆಗ್ತದ ಅಂತ ಹೇಳ್ತೀವಿ. ಇದು ನಿಮ್ದು ಇದು ಒಂದು ಏನಾಗ್ತದ? ಲೈಫ್ ಸೈಕಲ್ ಆಗ್ತದ ಅಂತ ಹೇಳ್ತೀವಿ. ರಕ್ತನಾಳಗಳ ಮುಖಾಂತರ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅನ್ನೋದು ಯಾವುದು? ಹೆಣ್ಣು ಅನಾಫಿಲಸ್ ಸೊಳ್ಳೆಯ ಮುಖಾಂತರ ಮಾನವನ ಶರೀರದಲ್ಲಿ ಏನಾಗ್ತದೆ? ಈ ಪರವಾಲಂಬಿ ರಕ್ತನಾಳಗಳ ಮುಖಾಂತರ ಏನಾಗ್ತದೆ? ಸೇರ್ಕೊಂಡು ಯಕೃತಕ್ಕೆ ಹೋಗಿ ಅಲ್ಲಿ ಏನಾಗ್ತದೆ? RBC ಸೆಲ್ಸ್ ಅಲ್ಲಿ ಏನ್ ಮಾಡ್ತದೆ? ಇದು ಬರ್ಸ್ಟ್ ಮಾಡ್ತದ ಅಂತ ಹೇಳ್ತೀವಿ. ಇದು ಡಿವೈಡ್ ಆಗ್ತದೆ, ಮಲ್ಟಿಪ್ಲೈ ಆಗಿ ಇದೇನ್ ಮಾಡ್ತದೆ? RBC ಸೆಲ್ಸ್ ನ ಏನ್ ಮಾಡ್ತದ? ಬರ್ಸ್ಟ್ ಮಾಡ್ತದ. ಇದರಿಂದ ಏನಾಗ್ತದ? ಫೀವರ್, ಚಿಲ್ಲ ಅಂದ್ರೆ ಜ್ವರ ಮತ್ತು ನಡುಗುವಿಕೆ ಏನಾಗ್ತದೆ? ಇಲ್ಲಿ ಸ್ಟಾರ್ಟ್ ಆಗ್ತದ ಅಂತ. ಈ ರೀತಿ ಮಾನವನ ಶರೀರಕ್ಕ ಈ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಸೇರ್ಕೊಂಡು ನಮಗೆ ಏನ್ ಮಾಡ್ತದ? ಮಲೇರಿಯಾ ಅನ್ನೋ ಒಂದು ರೋಗವನ್ನು ಉಂಟು ಮಾಡ್ತದ ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ಯಾನ್ಸರ್, ಓಕೆ, ಇದು ಈ ತರ ಏನಾಗ್ತದೆ? ಇಲ್ಲಿ ಮಲೇರಿಯಾ ರೋಗ ಬರ್ತದ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಪ್ಷನ್ಸ್ ದಾಗ ನೀವು ಆಲ್ರೆಡಿ ಇಲ್ಲಿ ಆಪ್ಷನ್ಸ್ ದಾಗ ನೋಡಿರಿ ಕ್ಯಾನ್ಸರ್. ಇನ್ನ ಏನದ ಆಪ್ಷನ್ಸ್ ಒಳಗಡೆ? ಓಕೆ, ಇಲ್ಲಿ ಆಪ್ಷನ್ಸ್ ದಾಗ ನೋಡ್ರಿ. ಇದು ಏನು ಮಲೇರಿಯಾ ಅನ್ನೋ ಡಿಸೀಸ್ ಹೆಂಗ್ ಬರ್ತದ ಅಂತ ಗೊತ್ತೈತಿ. ಇನ್ ಕ್ಯಾನ್ಸರ್, ಉದರ ಬೇನೆ, ಗಂಟಲು ರೋಗ ಯಾವ ತರ ಬರ್ತದ? ಕ್ಯಾನ್ಸರ್ ಅನ್ನೋದು ಯಾವ ತರ ಬರ್ತದ ನಿಮಗೆ? ಯಾವ ತರ ಉಂಟಾಗ್ತದ ಅಂತಂದ್ರ ಕ್ಯಾನ್ಸರ್ ಅನಿಯಂತ್ರಿತ ಕೋಶ ವಿಭಜನೆಯಿಂದ ಉಂಟಾಗ್ತದ ಅಂತ ಹೇಳ್ತೀವಿ. ಅನಿಯಂತ್ರಿತ ಕೋಶ ವಿಭಜನೆ ಅಂತಂದ್ರ
ವಿ ಕಾಂಟ್ ಕಂಟ್ರೋಲ್ ಅ ಸೆಲ್ ಡಿವಿಷನ್ ಅಂತ ಹೇಳ್ತೀವಿ. ಇಲ್ಲಿ ಸೆಲ್ ಡಿವಿಷನ್ ಏನಾಗ್ತದ, ಕಂಟ್ರೋಲ್ ಆಗಂಗಿಲ್ಲ. ಏನಾಗ್ತದೆ, ಎಕ್ಸ್ಟ್ರಾ ಸೆಲ್ಸ್ ಏನಾಗ್ತದೆ, ಡಿವೈಡ್ ಹಾಕೊಂತ ಹೋಗ್ತದೆ. ಎಕ್ಸ್ಟ್ರಾ ಸೆಲ್ಸ್ ಇಲ್ಲಿ ಏನಾಗ್ತದ, ಫಾರ್ಮ್ ಆಗ್ತದೆ. ಎಕ್ಸ್ಟ್ರಾ ಸೆಲ್ಸ್ ಇಂದ ಏನಾಗ್ತದ, ಕ್ಯಾನ್ಸರ್ ರೋಗ ಬರ್ತದ ಅಂತ ಹೇಳ್ತೀವಿ. ಅದಕ್ಕ ನೋಡಿರಿ ಲೇಸರ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರ ಕ್ಯಾನ್ಸರ್ ಪೇಷಂಟ್ಸ್ ಗೆ. ಲೇಸರ್ ಟ್ರೀಟ್ಮೆಂಟ್ ಒಳಗಡೆ ಏನ್ ಮಾಡ್ತಾರ ಅಂತಂದ್ರ, ಎಕ್ಸ್ಟ್ರಾ ಸೆಲ್ಸ್ ಏನಿರ್ತಾವಲ್ಲ ಅವು ಆಕ್ಟಿವ್ ಇದ್ದದನ್ನ ಏನ್ ಮಾಡ್ತಾರ, ಇನ್ಆಕ್ಟಿವ್ ಮಾಡ್ಬಿಡ್ತಾರ ಆ ಸೆಲ್ಸ್ ಅನ್ನ ಅಂತ ಹೇಳ್ತೀವಿ. ಇನ್ಆಕ್ಟಿವ್ ಸೆಲ್ಸ್, ಆ ಸೆಲ್ಸ್ ಅನ್ನ ಏನ್ ಮಾಡ್ತಾರ, ಇನ್ಆಕ್ಟಿವ್ ಮಾಡ್ತಾರ. ಅದು ಮೇ ಬಿ ಇಟ್ ಕ್ಯಾನ್ ಡೂ ಇನ್ ಸೆಕೆಂಡ್, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಆರ್ ಥರ್ಡ್ ಸ್ಟೇಜ್ ಅಂತ ಹೇಳ್ತೀವಿ, ರೈಟ್. ಸೊ ಇಲ್ಲಿ ಏನಾಗ್ತದೆ, ಎಕ್ಸ್ಟ್ರಾ ಸೆಲ್ಸ್ ಏನಾಗ್ತವೆ, ಎಕ್ಸ್ಟ್ರಾ ಕೋಶಗಳು ಏನಾಗಿರ್ತಾವ, ಉಂಟಾಗಿರ್ತಾವಲ್ಲ, ಆ ಕೋಶಗಳ ಆಕ್ಟಿವ್ ಇರೋದನ್ನ ಏನ್ ಮಾಡ್ತಾರೆ, ಇನ್ಆಕ್ಟಿವ್ ಮಾಡ್ತಾರ. ಸೊ ಅದರಿಂದ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟಬಹುದು ಅಂತ ನಾವು ಹೇಳ್ತೇವೆ. ಏನೇನ್ ಕಾರಣಗಳು ಕ್ಯಾನ್ಸರ್ ರೋಗಗಳಿಗೆ ಅಂತಂದ್ರೆ, ತಂಬಾಕು, ವಿಕಿರಣ, ಅನುವಂಶಿಕತೆ ಮತ್ತು ಕಾರ್ಸಿನೋಜನ್ಗಳು ಅಂತ ಹೇಳ್ತೀವಿ. ಕಾರ್ಸಿನೋಜನ್ಗಳು ಅಂತ ಹೇಳ್ತೀವಿ. ಅಂದ್ರೆ ಸಿಂಪ್ಟಮ್ಸ್, ಕ್ಯಾನ್ಸರ್ ರೋಗ, ತಂಬಾಕು ತಿನ್ನೋದ್ರಿಂದ ಕ್ಯಾನ್ಸರ್ ರೋಗ ಬರೋ ಚಾನ್ಸಸ್ ಇರ್ತದೆ. ಅಂಡ್ ಇದು ಕ್ಯಾನ್ಸರ್ ಅನ್ನೋದು ಅನುವಂಶಿಕತೆ ಕಾಯಿಲೆನೂ ಹೌದು, ಇದೊಂದು ಜೆನೆಟಿಕಲ್ ಡಿಸಾರ್ಡರ್ ಹೌದು. ಅದೇ ರೀತಿ ರೇಡಿಯೇಷನ್ಸ್ ಇಂದ, ವಿಕಿರಣಗಳಿಂದ ಬರ್ತೈತಿ. ಅದೇ ರೀತಿಯಲ್ಲಿ ಏನಾಗ್ತದೆ, ಕಾರ್ಸಿನೋಜನ್ಗಳಿಂದ ಏನಾಗ್ತದ, ಕ್ಯಾನ್ಸರ್ ಉಂಟಾಗ್ತದ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಟೈಫಾಯ್ಡ್ ರೋಗ ಎದ್ರಿಂದ, ಈ ಟೈಫಾಯ್ಡ್ ಅನ್ನೋದು ಏನಪ್ಪಾ ಅಂದ್ರೆ ವಾಟರ್ ಬಾರ್ನ್ ಡಿಸೀಸ್ ಅಂತ ಹೇಳ್ತೀವಿ. ನೀರಿನಿಂದ ಉಂಟಾಗುವಂತ ರೋಗ ಅಂತ ಹೇಳ್ತೀವಿ. ಟೈಫಾಯ್ಡ್ ಅನ್ನೋ ರೋಗ ನೀರಿನಿಂದ ಉಂಟಾಗುವ ರೋಗ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ರೋಗಕಾರಕ ಜೀವಿ ಯಾವ್ದಪ್ಪ ಅಂತಂದ್ರೆ ಸಾಲ್ಮೋನೆಲ್ಲಾ ಟೈಫಿ ಅಂತ ಹೇಳ್ತೀವಿ. ರೋಗಕಾರಕ ಜೀವಿ ಯಾವ್ದಪ್ಪ ಅಂದ್ರೆ ಸಾಲ್ಮೋನೆಲ್ಲಾ ಟೈಫಿ. ಇದು ಒಂದು ಬ್ಯಾಕ್ಟೀರಿಯಾ ಪ್ರಭೇದ ಅಂತ ಹೇಳ್ತೀವಿ. ಮಲೇರಿಯಾದ ಪ್ರಭೇದ ಯಾವ್ದಿತ್ತು, ಪ್ರೋಟೋಜೋವನ್ ಪ್ರಭೇದ ಇದ್ರ ಇಲ್ಲಿ ಸಾಲ್ಮೋನೆಲ್ಲಾ ಟೈಫಿ ಅನ್ನೋದು ಯಾವ್ದು ಪ್ರಭೇದಪ್ಪ ಅಂತಂದ್ರ ಬ್ಯಾಕ್ಟೀರಿಯಂ ಪ್ರಭೇದ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಂ ಪ್ರಭೇದ ಅಂತ ಹೇಳ್ತೀವಿ. ಇವು ಮೈಕ್ರೋ ಆರ್ಗ್ಯಾನಿಸಮ್ಸ್ ನೆನಪಿಟ್ಕೋರಿ. ಸೂಕ್ಷ್ಮಾಣು ಜೀವಿಗಳು ಹೆಸರು ಮತ್ತೆ ಅದರದ್ದು ಪ್ರಭೇದ ಯಾವ್ದು ನೆನಪಿಟ್ಕೋರಿ. ಇವು ನಿಮಗೆ ಎಕ್ಸಾಮ್ ಸಿಗೋ ಕ್ವಶನ್ಸ್ ಅನ್ನ ಕೇಳೋಣ ಪ್ರೀವಿಯಸ್ ಇಯರ್ಸ್. ಓಕೆ, ಇಲ್ಲಿ ಟೈಫಾಯ್ಡ್ ಅನ್ನೋದು ಸಾಲ್ಮೋನೆಲ್ಲಾ ಟೈಫಿ ಅನ್ನೋ ಒಂದು ಸೂಕ್ಷ್ಮಾಣು ಜೀವಿಯಿಂದ ಬರ್ತದೆ. ಇದು ಏನಪ್ಪಾ ಅಂತಂದ್ರೆ ಬ್ಯಾಕ್ಟೀರಿಯಾ ಅನ್ನೋದೊಂದು ಪ್ರಭೇದ ಅಂತ ಹೇಳ್ತೀವಿ. ಇದು ಹೆಂಗ್ ಹರಡ್ತದಪ್ಪ ಅಂದ್ರ ಕಲುಷಿತ ನೀರಿನಿಂದ, ಕಲುಷಿತ ಆಹಾರದಿಂದ, ಕಳಪೆ ನೈರ್ಮಲ್ಯದಿಂದ ಹರಡ್ತದ ಅಂತ ಹೇಳ್ತೀವಿ. ಅಂದ್ರೆ ಕೊಳಚೆ ನೀರಿನಿಂದ, ಕೊಳೆತಂತ ಆಹಾರದಿಂದ ಆಗಿರ್ಬೋದು, ಫುಡ್ ಪಾಯ್ಸನ್ ಅಂತ ಹೇಳ್ತೇವಿ, ಕೆಟ್ಟೋಗಿರುವಂತ ಆಹಾರ ಆಗಿರ್ಬೋದು. ಅದೇ ರೀತಿ ನಿಮ್ಮ ಸುತ್ತಮುತ್ತಲಿರುವಂತ ವಾತಾವರಣ ಏನಿರ್ತದ, ಸ್ವಚ್ಛವಾಗಿ ಇರಂಗಿಲ್ಲ, ಕಳಪೆ ನೈರ್ಮಲ್ಯ ಇರ್ತದ. ಸೊ ಅಂತಲ್ಲಿ ಏನಾಗ್ತದ, ಈ ಡಿಸೀಸ್, ಈ ಆರ್ಗ್ಯಾನಿಸಮ್, ಈ ಬ್ಯಾಕ್ಟೀರಿಯಾ ಇರ್ತದ ಅಂತಲ್ಲಿ ಇರ್ತದ, ಅಲ್ಲಿಂದ ಏನಾಗ್ತದ ನಿಮ್ಗ ಈ ಡಿಸೀಸ್ ಏನಾಗ್ತದ, ಹರಡ್ತದ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಇಲ್ಲಿ ಗಂಟಲು ರೋಗ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಗಂಟಲು ರೋಗ ಯಾರ್ಯಾರಿಂದ ಬರ್ತದಪ್ಪ ಅಂದ್ರೆ ವೈರಸ್ ಮತ್ತ ಬ್ಯಾಕ್ಟೀರಿಯಾ ಮತ್ತ ಅಲರ್ಜಿಯಿಂದ ಏನಾಗ್ತದ, ಉಂಟಾಗ್ತದ ಅಂತ ಹೇಳ್ತೀವಿ. ವೈರಸ್, ಬ್ಯಾಕ್ಟೀರಿಯಾ, ಅಲರ್ಜಿಯಿಂದ ಉಂಟಾಗ್ತದೆ. ಫಾರ್ ಬೆಸ್ಟ್ ಎಕ್ಸಾಂಪಲ್ ಅಲರ್ಜಿ ಅಂತಂದ್ರೆ ಒಬ್ಬೊಬ್ಬರಿಗ ಮಿನರಲ್ ವಾಟರ್ ಕುಡಿದ್ರೆ ಅಲರ್ಜಿ ಆಗ್ತದ್ರಿ, ಒಬ್ಬೊಬ್ಬರಿಗ ಏನು ನಾರ್ಮಲ್ ವಾಟರ್ ಕುಡಿದ್ರೆ ಏನಾಗ್ತದ, ಅಲರ್ಜಿ ಆಗ್ತದ ಅಂತ ಹೇಳ್ತೇವೆ, ರೈಟ್. ನಾನ್ ನೋಡಿನಿ ಸೊಸೈಟಿ ಒಳಗಡೆ. ಓಕೆ, ಸ್ವಲ್ಪ ಜನಕ್ಕೆ ಏನಾಗ್ತದ, ಮಿನರಲ್ ವಾಟರ್ ಕುಡಿದ್ರ ಅಂತಂದ್ರೆ ಏನಾಗ್ತದ, ಗಂಟ್ಲ ಅಲರ್ಜಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ರೈಟ್. ಅಂದ್ರೆ ಅವ್ರದ್ದು ಸೌಂಡ್ ಬಾಕ್ಸ್ ಏನಾಗ್ತದ, ಹೋಗ್ಬಿಡ್ತದ ಅಂತ ನಾವು ಹೇಳ್ತೇವೆ. ಆದ್ರೆ ಗಂಟಲು ರೋಗ ಸಾಮಾನ್ಯವಾಗಿ ವೈರಸ್ ಮತ್ತೆ ಬ್ಯಾಕ್ಟೀರಿಯಾ ಅಷ್ಟೇ ಅಲ್ಲದೆ ಏನಾಗ್ತದೆ, ಇಲ್ಲಿ ಅಲರ್ಜಿಯಿಂದನೂ ಉಂಟಾಗ್ತದ ಅಂತ ಹೇಳ್ತೀವಿ. ಅದಕ್ಕ ನೀವ್ ಯಾವ್ದೋ ಪ್ಲೇಸಿಗೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಬೇರೆ ನ್ಯೂ ಪ್ಲೇಸಿಗೆ ಹೋಗ್ರಿ, ಬೆಟರ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಕಾಸಿ ಆರಿಸಿದ ನೀರನ್ನ ಕುಡಿಯೋದು ಬಹಳ ಚಲೋ. ಆ ಕ್ಲೈಮೆಟಿಕ್ ಕಂಡೀಷನ್ ನೀವು ಅಡ್ಜಸ್ಟ್ ಆಗೋವರೆಗೂ ಅಂತ ನಿಮಗ ಹೇಳ್ಬೋದು. ಓಕೆ, ಇದು ಇಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ವಾಹಕಗಳಿಂದ ಹರಡುವ ರೋಗಗಳ ಪಟ್ಟಿ ಮಾಡ್ಕೊಳ್ಳೋದು ನಿಮಗೆ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅಂದ್ರೆ ಯಾವ್ಯಾವ ವಾಹಕಗಳಿಂದ ಯಾವ್ಯಾವ ರೋಗಗಳು ಹರಡಬಹುದು ಅದ್ರದ್ದೊಂದು ಪಟ್ಟಿ ಮಾಡ್ಕೊರಿ. ನಾ ಇಲ್ಲಿ ಮಾಡಿನ ಒಂದ್ ಪಟ್ಟಿ, ನೀವು ಆದಷ್ಟು ಅಂದ್ರೆ ನಾನು ಪ್ರೀವಿಯಸ್ ಇಯರ್ ಮೇಲೆ ಯಾವ್ಯಾವ್ದ್ರ ಜಾಸ್ತಿ ರೋಗಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳಿದಾನ ಅಂದ್ರೆ 2016 ಒಳಗ 2018ರಿಂದ ನಾನು 2025 ನಾನು ಮಾಡಿದ್ದೀನಿ. ಸೊ ಅದ್ರೊಳಗಡೆ ಪ್ರೀವಿಯಸ್ ಆಗಿ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳಿರುವಂತಹ ರೋಗಗಳ ಮೇಲೆ ಐತ್ಯಪ್ಪ ಅಂತ ಹೇಳ್ತೀನಿ. ಯಾವ್ದು ಸೊಳ್ಳೆ ಮತ್ತೆ ಯಾವ್ದು ರೋಗ, ಹೆಣ್ಣು ಅನಾಫಿಲಸ್ ಅನ್ನೋ ಒಂದು ಸೊಳ್ಳೆಯಿಂದ ಯಾವ್ದು ಬರ್ತದಪ್ಪ ಅಂತಂದ್ರ ಮಲೇರಿಯಾ ಅನ್ನೋ ಒಂದು ನಿಮಗ ರೋಗ ಬರ್ತದ ಅಂತ ಹೇಳ್ತೀವಿ. ಮಲೇರಿಯಾ ಡಿಸೀಸಸ್ ಬರ್ತದ ಅಂತ ಹೇಳ್ತೀವಿ. ಅದೇ ರೀತಿ ಎಡಿಸ್ ಎಜಿಪ್ಟ್ ಅಂತ ಹೇಳ್ತೀವಿ, ಎಡಿಸ್ ಎಜಿಪ್ಟಿ ಅಂತ ಹೇಳ್ತೀವಿ. ಇದರಿಂದ ಡೆಂಗು ಬರ್ತದ, ಚಿಕನ್ ಗುನ್ಯಾ ಮತ್ತು ಜಿಕಾ ವೈರಸ್ ಅನ್ನೋ ಒಂದು ಡಿಸೀಸು ಬರ್ತದ ಅಂತ ಹೇಳ್ತೀವಿ. ಜಿಕಾ ವೈರಸ್ ಅನ್ನೋ ಡಿಸೀಸು ಬರ್ತದ ಅಂತ ಹೇಳ್ತೀವಿ. ಸೊ ಎಡಿಸ್ ಅಜಿಪ್ಟ್ ಇಂದ ಡೆಂಗು, ಚಿಕನ್ ಗುನಿಯಾ ಮತ್ತೆ ಜಿಕಾ ಡಿಸೀಸ್ ಬರ್ತದ ಅಂತ ಹೇಳ್ತೀವಿ. ಅದೇ ರೀತಿ ಕ್ಯೂಲೆಕ್ಸ್ ಅನ್ನೋ ಒಂದು ಸೊಳ್ಳೆಯಿಂದ ಫೈಲೇರಿಯಾಸಿಸ್ ಅನ್ನೋ ಒಂದು ಡಿಸೀಸ್ ಬರ್ತದ ಅಂತ ಹೇಳ್ತೀವಿ. ಫೈಲೇರಿಯಾಸಿಸ್ ಡಿಸೀಸ್ ಅನ್ನೋದು ಬರ್ತದ ಅಂದ್ರೆ ಇದೇನಾಗ್ತದ, ಬ್ರೈನಿಗೆ ಅಟ್ಯಾಕ್ ಆಗ್ತದೆ ಡಿಸೀಸ್ ಅಂತ ಹೇಳ್ತೀವಿ, ಫೈಲೇರಿಯಾಸಿಸ್ ಡಿಸೀಸ್ ಅಂತ ಹೇಳ್ತೀವಿ. ಅದೇ ರೀತಿ ಮರುಳು ನೊಣ, ಈ ಮರುಳು ನೊಣದಿಂದ ಕಾಲಾ ಅಜಾರ್ ಅನ್ನೋ ಡಿಸೀಸ್ ಬರ್ತದ ಅಂತ ಹೇಳ್ತೀವಿ. ಕಾಲಾ ಅಜಾರ್ ಡಿಸೀಸ್ ಬರ್ತದ ಅಂತ ಹೇಳ್ತೀವಿ, ಕಾಲಾ ಅಜಾರ್ ಡಿಸೀಸ್. ನೆಕ್ಸ್ಟ್ ತೆಟ್ಸೆ ನೊಣ ಅಂತ ಬರ್ತದ. ಇದು ಏನ್ ಮಾಡ್ತದ, ನಿದ್ರೆಗೆಡುವ ಕಾಯಿಲೆ ಅಂತ ಹೇಳ್ತೀವಿ. ಸ್ಲೀಪಿಂಗ್ ಸಿಕ್ನೆಸ್ ಅಂತ ಹೇಳ್ತೀವಿ, ಸ್ಲೀಪಿಂಗ್ ಸಿಕ್ನೆಸ್ ಅಂತ ಹೇಳ್ತೀವಿ, ರೈಟ್.
ಈ ಸೊಳ್ಳೆಯಿಂದ ಈ ರೋಗ ಬರ್ತದ ಅಂತ ಹೇಳ್ತೀವಿ. ಯಾವ್ದು ತೇಟ್ಸೆ ನೊಣ ಅಂತ ಹೇಳ್ತೇವೆ. ತೇಟ್ಸೆ ನೊಣದಿಂದ ಯಾವ ಡಿಸೀಸ್ ಬರ್ತದಪ್ಪ ಅಂದ್ರೆ ಸ್ಲೀಪಿಂಗ್ ಸಿಕ್ನೆಸ್ ಅನ್ನೋ ಡಿಸೀಸ್ ಬರ್ತದ. ನಿದ್ರೆಗೆಡುವ ಕಾಯಿಲೆ ಬರ್ತದ ಅಂತ ನಾವು ಹೇಳ್ತೇವೆ. ನಿದ್ರೆಗೆಡುವ ಕಾಯಿಲೆ ಬರ್ತದ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ಮಲೇರಿಯಾ. ಓಕೆ, ಇಲ್ಲೇನೈತಿ ಮಲೇರಿಯಾ ಯಾವ ಪ್ರಭೇದಕ್ಕೆ ಸೇರಿತು? ಇದು ಪ್ಲಾಸ್ಮೋಡಿಯಂ ಅನ್ನೋದು ಯಾವ ಪ್ರಭೇದಕ್ಕೆ ಸೇರಿತು? ಪ್ರೋಟೋಜೋವನ್. ಓಕೆ, ಇಲ್ಲಿ ಮಲೇರಿಯಾ ಬಿಲಾಂಗ್ಸ್, ಈ ಮಲೇರಿಯಾ ಅನ್ನೋದು ಯಾವ ಕಿಂಗ್ಡಮ್ ಬಿಲಾಂಗ್ಸ್ ಐತಿ? ಪ್ರೋಟಿಸ್ಟಾ ಅನ್ನೋ ಕಿಂಗ್ಡಮ್ ಒಳಗಡೆ ಏನ್ ಮಾಡ್ತೇವೆ ನಾವು ಪ್ರಭೇದಗಳನ್ನ ನೋಡ್ತೇವೆ. ಪ್ರೋಟಿಸ್ಟಾ ಅನ್ನೋ ಒಂದು ಕಿಂಗ್ಡಮ್ ಒಳಗಡೆ ವಿವಿಧ ರೀತಿಯಾದಂತ ಪ್ರಭೇದಗಳನ್ನ ನೋಡ್ತೇವೆ. ಅದ್ರೊಳಗಡೆ ಬರೋದು ಯಾವ್ದಪ್ಪ ಅಂದ್ರೆ ಪ್ರೋಟೋಜೋವಾ ಅಂತ ಹೇಳ್ತೇವೆ. ಪ್ರೋಟಿಸ್ಟಾ ಒಳಗಡೆನೆ ಏನ್ ಬರ್ತದ? ಪ್ರೋಟೋಜೋವನ್ ಬರ್ತದ ಅಂತ ಹೇಳ್ತೇವೆ. ರೈಟ್, ಪ್ರೋಟೋಸೋಮ್. ರೈಟ್, ಈ ಮಲೇರಿಯಾ ಅನ್ನೋ ಒಂದು ಡಿಸೀಸ್, ರೋಗಕಾರಕ ಜೀವಿ ಯಾವ ಕಿಂಗ್ಡಮ್ ಸಂಬಂಧಪಟ್ಟಿದ್ದು? ಯಾವ ಪ್ರಭೇದ? ಮೇನ್ ಪ್ರಭೇದ ಯಾವ್ದಪ್ಪ ಅಂದ್ರೆ ಪ್ರೋಟಿಸ್ಟಾ. ಪ್ರೋಟಿಸ್ಟಾ ಒಳಗಡೆ ವಿವಿಧ ರೀತಿಯಾದ ಪ್ರಭೇದಗಳನ್ನ ನೋಡ್ತೀವಿ. ಅದ್ರೊಳಗಡೆ ಯಾವ್ದಪ್ಪ ಅಂದ್ರೆ ಪ್ರೋಟೋಸೋವನ್ ಅಂತ ಹೇಳ್ತೀವಿ. ರೈಟ್, ಇದಕ್ಕೆ ಏನಂತೀವಿ ನಾವಪ್ಪ ಅಂದ್ರೆ ಪ್ರೋಟೋಸೋವನ್ ಡಿಸೀಸ್ ಅಂತ ಹೇಳ್ತೀವಿ. ಇದೊಂದು ಪ್ರೋಟೋಸೋವನ್ ರೋಗ ಅಂತ ಹೇಳ್ತೀವಿ. ಓಕೆ, ಇದರ ಪ್ರೋಟೋಸೋವನ್ ರೋಗಗಳು ಯಾವ್ಯಾವ ಇರ್ಬೋದು? ಮಲೇರಿಯಾ ಅನ್ನೋದೇನೈತಿ? ಇದು ಒಂದು ರೋಗ. ಪ್ರೋಟೋಸೋವಮ್ ಯಾವುದು? ಪ್ಲಾಸ್ಮೋಡಿಯಂ ಅನ್ನೋದೊಂದು ಪ್ರೋಟೋಸೋಮ್. ಪ್ಲಾಸ್ಮೋಡಿಯಂ ಅನ್ನೋದೇನು? ಪ್ರೋಟೋಸೋಮ್. ಅದೇ ರೀತಿ ಅಮಿಬಿಯಾಸಿಸ್ ಅನ್ನೋ ಒಂದು ರೋಗ. ಅಮಿಬಿಯಾಸಿಸ್ ಅನ್ನೋ ರೋಗ ಯಾವ ಪ್ರೋಟೋಸೋವನ್ ಇಂದ ಬರ್ತದೆ? ಎಂಟಮೀಬಾ ಅನ್ನೋ ಒಂದು ಪ್ರೋಟೋಸೋವನ್ ಇಂದ ಬರ್ತದೆ. ಎಂಟಮೀಬಾ ಅನ್ನೋ ಒಂದು ಪ್ರೋಟೋಸೋವನ್ ಇಂದ ಬರ್ತದ ಅಂತ. ಈ ಅಮಿಬಿಯಾಸಿಸ್ ಅಂತಂದ್ರ ಏನಪ್ಪಾ ಅಂತಂದ್ರೆ ಡಿಸೀಸ್ ನಿಮಗ ಡಿಸೆಂಟ್ರಿ ಆಗೋದು, ಡಯೇರಿಯಾ ಆಗೋದು, ಫ್ಯಾಟಿಗ್ ಬರೋದು ಅಂತಂದ್ರ ಸುಸ್ತಾಗೋದು, ಲೂಸ್ ಮೋಷನ್ ಆಗೋದು, ಡಿಸೆಂಟ್ರಿ ಹತ್ತೋದು, ವಾಮಿಟಿಂಗ್ ಆಗೋದು, ಇದಕ್ ನಾವೇನಪ್ಪಾ ಅಂತೀವಿ? ಅಮಿಬಿಯಾಸಿಸ್ ಅಂತ ಅಂತೀವಿ. ಇದು ಯಾವ ಇದರಿಂದ ಬರ್ತದಪ್ಪ ಅಂತಂದ್ರೆ ಎಂಟಮೀಬಾ ಅನ್ನೋ ಒಂದು ಪ್ರೋಟೋಸೋವನ್ ಡಿಸೀಸ್ ಇಂದ ಬರ್ತದ ಅಂತ ಹೇಳ್ತೀವಿ. ರೈಟ್, ಸೊ ಇಲ್ಲಿ ನೆಕ್ಸ್ಟ್ ಮತ್ತೆ ಯಾವ್ದಪ್ಪ ಅಂತಂದ್ರೆ ಕಾಲಾ ಆಜಾರ್ ಅನ್ನೋದು ಯಾವ್ದು? ಲೇಷ್ಮಾನಿಯಾ ಅನ್ನೋ ಒಂದು ಪ್ರೋಟೋಸೋವನ್ ಇಂದ ಬರ್ತದೆ. ಲೇಷ್ಮಾನಿಯಾ ಅಂತ ಹೇಳ್ತೀವಿ. ಲೇಷ್ಮಾನಿಯಾ. ಲೇಷ್ಮಾನಿಯಾ ಅನ್ನೋ ಒಂದು ಪ್ರೋಟೋಸೋವನ್ ಇಂದ ಕಾಲಾ ಆಜಾರ್ ಡಿಸೀಸ್ ಬರ್ತದ ಅಂತ ಹೇಳ್ತೇವೆ. ಅದೇ ರೀತಿ ನಿದ್ರಾಹೀನತೆ, ಸ್ಲೀಪಿಂಗ್ ಸಿಕ್ನೆಸ್ ಅನ್ನೋದು ಏನ್ ಬರ್ತದೆ? ಟ್ರೈಪೋನೋಸೋಮಾ ಅನ್ನೋ ಒಂದು ಪ್ರೋಟೋಸೋವನ್ ಇಂದ ಬರ್ತದ. ಟ್ರಿಪ್ನೋಸೋಮಾ ಅಂತ ಹೇಳ್ತೇವೆ. ಟ್ರಿಪ್ನೋಸೋಮಾ ಅಂತ ಹೇಳ್ತೇವೆ. ಟ್ರಿಪ್ನೋಸೋಮಾ ಅನ್ನೋ ಒಂದು ಪ್ರೋಟೋಸೋವದಿಂದ ಯಾವ್ದು ಬರ್ತದಪ್ಪ ಅಂದ್ರೆ ಸ್ಲೀಪಿಂಗ್ ಸಿಕ್ನೆಸ್ ಬರ್ತದ ಅಂತ ಹೇಳ್ತೀವಿ. ಸೊ ಪ್ರೋಟೋಸೋವನ್ ಡಿಸೀಸಸ್ ಯಾವ ನೋಡ್ಕೋರಿ, ಅದೇ ರೀತಿ ಯಾವ ಸೊಳ್ಳೆಯಿಂದ ಯಾವ ರೋಗ ಬರ್ತದ ಅದನ್ನೂ ನೋಡ್ಕೋರಿ ಅಂತ ನಾನು ನಿಮ್ಗೆ ಹೇಳ್ತೇವೆ. ಪ್ರೋಟೋಸೋವನ್ ರೋಗಗಳು ಯಾವ್ಯಾವು, ಯಾವ ಸೊಳ್ಳೆಯಿಂದ ಯಾವ ರೋಗ ಬರ್ತದೆ, ಇದು ಸ್ವಲ್ಪ ನೀಟಾಗಿ ನೀವ್ ಏನ್ ಮಾಡ್ಕೋರಿ, ಚಾರ್ಟ್ ಮಾಡ್ಕೋರಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಚಾರ್ಟ್ ಮಾಡ್ಕೋರಿ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ನಿಮಗ ಮುಂದ ಯಾವ ತರ ನಿಮಗ್ ಕ್ವಶನ್ಸ್ ಅನ್ನ ಕೇಳ್ಬೋದು. ಮತ್ತೆ ಇದ್ರ ಮೇಲೆ ಆಲ್ಮೋಸ್ಟ್ ಇಲ್ಲಿ ಏನೈತಿ ಪ್ರೀವಿಯಸ್ ಇಯರ್ ಯಾವ ತರ ಕ್ವಶನ್ಸ್ ಅನ್ನ ಕೇಳಿದಾನ ಅನ್ನೋದು ನಾನು ನಿಮ್ಗ ಹೇಳಿನಿ. ಯಾವ ಪಾಯಿಂಟ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳಿದಾನಂತ. ಒಂದ್ ವೇಳೆ ಮುಂದ್ ಕೇಳಿದ್ರೆ ಯಾವ ತರ ಕ್ವಶನ್ಸ್, ಈಗ ನಾಳೆ ಅಪ್ಕಮಿಂಗ್ ಒಳಗಡೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ಬೋದು. ಯಾವ ಪ್ಲಾಸ್ಮೋಡಿಯಂ ಪ್ರಭೇದವು ಸೆರೆಬ್ರಲ್ ಮಲೇರಿಯಾಕ್ಕೆ ಕಾರಣವಾಗುತ್ತದೆ ಅಂತ ಹೇಳ್ತೀವಿ. ಯಾವ ಪ್ಲಾಸ್ಮೋಡಿಯಂ ಪ್ರಭೇದವು ಸೆರೆಬ್ರಲ್ ಮಲೇರಿಯಾಕ್ಕೆ ಮಲೇರಿಯಾಕ್ಕೆ ಕಾರಣವಾಗಬಹುದು. ಸೆರಿಬ್ರಲ್ ಮಲೇರಿಯಾ ಅಂತಂದ್ರ ಡೈರೆಕ್ಟ್ ಈ ಮಲೇರಿಯಾ ಅನ್ನೋ ಒಂದು ರೋಗ ಏನಾಗ್ತದ? ಬ್ರೈನಿಗೆ ಅಟ್ಯಾಕ್ ಆಗ್ತದ. ಸೊ ಅದು ಯಾವ ಪ್ಲಾಸ್ಮೋಡಿಯಂ ಅನ್ನೋ ಒಂದು ಪ್ರಭೇದದಿಂದ ಬರ್ಬೋದು ಅಂತಂದ್ರ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫೆರಮ್ ಅನ್ನೋ ಒಂದು ಪ್ರಭೇದದಿಂದ ಬರ್ತದ ಅಂತ ಹೇಳ್ತೇವೆ. ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫ್ಯಾರಮ್ ಅನ್ನೋ ಒಂದು ಪ್ರಭೇದದಿಂದ ಯಾವ ಡಿಸೀಸ್ ಬರ್ತದ? ಸೆರೆಬ್ರಲ್ ಮಲೇರಿಯಾ ಡಿಸೀಸ್ ಬರ್ತದ ಅಂತ ಹೇಳ್ತೇವೆ. ಸೆರೆಬ್ರಲ್ ಮಲೇರಿಯಾ ಅನ್ನೋ ಒಂದು ಡಿಸೀಸ್ ಬರ್ತದ ಅಂತ ಹೇಳ್ತೀವಿ. ಮತ್ತ ಮಲೇರಿಯಾ ಪರವಾಲಂಬಿ ಮೊದಲು ಗುಣಿಸುವುದು ಎಲ್ಲಿಯಪ್ಪ ಅಂತಂದ್ರೆ ಯಕೃತದಲ್ಲಿ ಅಂತ ಹೇಳ್ತೇವೆ. ಅಂದ್ರೆ ಲಿವರ್ ಒಳಗಡೆ ಏನಾಗ್ತದೆ? ಇದು ಮಲ್ಟಿಪ್ಲೈ ಆಗ್ತದೆ. ಈ ಪ್ಲಾಸ್ಮೋಡಿಯಂ ರೋಗಕಾರಕ ಜೀವಿ ಏನಾಗ್ತದೆ? ಮಲ್ಟಿಪ್ಲೈ ಆಗ್ತದ ಅಂತ ಹೇಳ್ತೇವೆ ಲಿವರ್ ಒಳಗಡೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಪ್ಲಾಸ್ಮೋಡಿಯಂ ಪ್ರಾಥಮಿಕವಾಗಿ ಎಲ್ಲಿ ದಾಳಿ ಮಾಡ್ತದಪ್ಪ ಅಂತಂದ್ರ ನಮ್ಮ ರೆಡ್ ಬ್ಲಡ್ ಸೆಲ್ ಗಳಲ್ಲಿ ಏನ್ ಮಾಡ್ತಿದ್ದು? ದಾಳಿ ಮಾಡ್ತದ ಅಂತ ಹೇಳ್ತೇವೆ. RBC ಸೆಲ್ಸ್, ಕೆಂಪು ರಕ್ತ ಕಣಗಳ ಮೇಲೆ ಇದು ಏನ್ ಮಾಡ್ತದ? ದಾಳಿ ಮಾಡ್ತದ ಅಂತ ಹೇಳ್ತೀವಿ. ಗೊತ್ತಾಯ್ತು? ಇಷ್ಟು ನಿಮಗ ಕ್ವಶನ್ಸ್ ಅನ್ನ ಏನ್ ಮಾಡ್ಬೋದು? ಮುಂದಿನಲ್ಲಿ ಕೇಳ್ಬೋದು ಅಂತ ಹೇಳ್ತೇವೆ. ರೈಟ್, ಸೊ ಇಲ್ಲಿ ಈ ಮಲೇರಿಯಾ ಅನ್ನೋ ಒಂದು ಸಮ್ ಡಿಸೀಸಸ್ ಮೇಲೆ ನಾನು ನಿಮಗೆ ಹೇಳಿನಿ. SDG ಅನ್ನೋದು ನಿಮಗೆ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ನಿಮಗೆ ಏನೇ ಟಾಪಿಕ್ಸ್ ಬಂದ್ರು ಎಕ್ಸಾಮಿಗೆ ಏನಾಗ್ತದೆ? SDG ಮೇಲೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಕೇಳಿದಾನ ಅಂತಂದ್ರೆ 2025 SDA ಸ್ವಲ್ಪ ಕ್ವಶನ್ಸ್ ಅನ್ನ ತೆಗೆದ್ ನೋಡ್ರಿ. ಅದ್ರ ಮೇಲೆ ನಿಮ್ಗ ಡಿಸೀಸಸ್ ನ ಇಂಡೈರೆಕ್ಟ್ಲಿ ಲಿಂಕ್ ಮಾಡ್ಕೊಂಡು SDG ಗೋಲ್ಸ್ ಮೇಲೆ ಏನ್ ಮಾಡ ನಿಮಗ ಕ್ವಶನ್ಸ್ ಅನ್ನ ಕೇಳನ್. ಯಾಕಪ್ಪ ಅಂತಂದ್ರ
2025 ತನ ಏನಿತ್ತಪ್ಪ ಅಂದ್ರೆ ನಾವು ಮಲೇರಿಯಾ ಡಿಸೀಸಸ್ ಏನ್ ಮಾಡ್ತಿದ್ವಿ, ಇರಾಡಿಕೇಟ್ ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ. ಬಟ್ ಈಗ ಇನ್ನೊಂದ್ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದಾರ, ರೈಟ್. ಮಲೇರಿಯಾ ಅನ್ನೋ ಡಿಸೀಸ್ ನ ಎರಾಡಿಕೇಟ್ ಮಾಡ್ಬೇಕಂತ ಹೇಳಿ. ಸೊ 2025 ಒಳಗಡೆ ನಿಮಗೆ SDG ಗೋಲ್ಸ್ ಮೇಲೆ ಸ್ವಲ್ಪ ಕ್ವಶನ್ಸ್ ಅನ್ನ ಕೇಳಿದ್ರು, ವಿತ್ ಆರ್ಟಿಕಲ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳಿದ್ರು ಅಂತ. ಏನ್ ಆರ್ಟಿಕಲ್ಸ್ ಮೇಲೆ ಏನ್ ಕ್ವಶನ್ಸ್ ಕೇಳ್ಬೋದು? ಆರ್ಟಿಕಲ್ 21 ಅಂತ ಒಂದು ಬರ್ತದೆ. ಓಕೆ, ಆರ್ಟಿಕಲ್ 21 ಏನ? ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂತ ಹೇಳ್ತೀವಿ. ರೈಟ್ ಟು ಲೈಫ್ ಅಂತ ಹೇಳ್ತೀವಿ. ಈ ರೈಟ್ ಟು ಲೈಫ್ ಒಳಗಡೆ ಏನೇನ್ ಇನ್ಕ್ಲೂಡ್ ಆಗ್ತದ? ಒಂದು ಹೆಲ್ತ್ ಅನ್ನೋದು, ಆರೋಗ್ಯ ಅನ್ನೋದು ಇನ್ಕ್ಲೂಡ್ ಆಗ್ತದ, ಕ್ಲೀನ್ ಎನ್ವಿರಾನ್ಮೆಂಟ್ ಅನ್ನೋದೊಂದು ಇನ್ಕ್ಲೂಡ್ ಆಗ್ತದ, ಅಂದ್ರೆ ಸ್ವಚ್ಛ ಪರಿಸರ ಅನ್ನೋದು ಇನ್ಕ್ಲೂಡ್ ಆಗ್ತದ. ಅದೇ ರೀತಿ ಡಿಸೀಸ್ ಕಂಟ್ರೋಲ್ ಅಂತ ಬರ್ತದೆ. ಡಿಸೀಸ್ ಕಂಟ್ರೋಲ್ ಅಂತಂದ್ರೆ ರೋಗಗಳನ್ನ ನಿಯಂತ್ರಿಸುವಿಕೆ ಅಂತ ಬರ್ತದೆ. ಓಕೆ, ಈ ಆರ್ಟಿಕಲ್ 21 ಅಡಿಯಲ್ಲಿ ನಾವು ಏನೇನ್ ನೋಡ್ತೇವಪ್ಪ ಅಂತಂದ್ರೆ ಒಂದು ಆರೋಗ್ಯ, ಒಂದು ಕ್ಲೀನ್ ಎನ್ವಿರಾನ್ಮೆಂಟ್, ಒಂದು ಡಿಸೀಸ್ ಕಂಟ್ರೋಲ್ ನ ನೋಡ್ತೇವೆ. ಈ ಮೂರು ಎದ್ರೊಳಗಡೆ ಬರ್ತಾವಪ್ಪ ಅಂದ್ರೆ ರೈಟ್ ಟು ಲೈಫ್ ಆರ್ಟಿಕಲ್ 21 ಅಡಿಯಲ್ಲಿ ಏನ್ ಬರ್ತಾವ, ಇವು ಬರ್ತಾವು ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ SDG 3 ಇಲ್ಲಿ ಆರ್ಟಿಕಲ್ ಆಯ್ತು. ಈಗ SDG 3 ಏನ್ ಹೇಳ್ತದಪ್ಪ ಅಂತಂದ್ರೆ ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಅಂತ ಹೇಳ್ತೇವೆ. SDG 3 ಏನ್ ಹೇಳ್ತದ? ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಅಂತ ಹೇಳ್ತೇವೆ. ಸುಸ್ಥಿರ ಅಭಿವೃದ್ಧಿ ಮೂರನೇ ಗುರಿ ಏನ್ ಹೇಳ್ತದ? ಒಳ್ಳೆಯ ಆರೋಗ್ಯದ ಬಗ್ಗೆ ಹೇಳ್ತದ ನಮ್ಗೆ. ಹೌದಾ? ಸೊ ಇಲ್ಲಿ ಒಳ್ಳೆಯ ಆರೋಗ್ಯದ ಅಡಿಯಲ್ಲಿ ಇವ್ರು ಏನೇನು ಕಾರ್ಯಕ್ರಮ, ಏನೇನು ಕ್ರಮಗಳನ್ನ ತಗೊಂಡಿದ್ರಪ್ಪ ಅಂದ್ರೆ ಒಂದಿಷ್ಟು ರೋಗಗಳನ್ನ, ಎಲ್ಲಾ ರೋಗಗಳನ್ನ ಏನ್ ಮಾಡ್ಬೇಕು ನಾವು ಭಾರತದಿಂದ ನಿರ್ಮೂಲನೆ ಮಾಡ್ಬೇಕು ಅನ್ನೋ ಒಂದು ಗುರಿಯನ್ನ ಹೊಂದಿದ್ರು. ಓಕೆ, ಸೊ ಇಲ್ಲಿ ಒಂದೊಂದು ರೋಗಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದೊಂದು ಇಯರ್ ಅನ್ನ ಟಾರ್ಗೆಟ್ ಇಟ್ಟಿದ್ರು. ಆ ಇಯರ್ ಒಳಗಡೆ ಈ ರೋಗವನ್ನು ನಾವು ನಿರ್ಮೂಲನೆ ಮಾಡ್ಬೇಕು ಅನ್ನೋದು ಅವ್ರ ಮೇನ್ ಗುರಿಯಾಗಿತ್ತು SDG 3ನೇ ಗುರಿ ಅಡಿಯಲ್ಲಿ. ಓಕೆ, ಸೊ ಇಲ್ಲಿ ಏನ್ ಮಾಡಿದ್ರಪ್ಪ, ಟಾರ್ಗೆಟ್ಸ್ ಏನ್ ಮಾಡಿದ್ರಪ್ಪ ಅಂತಂದ್ರೆ ಎಂಡ್ ಮಲೇರಿಯಾ, ಮಲೇರಿಯಾ ನಿರ್ಮೂಲನೆ, ಮಲೇರಿಯಾ ಮುಕ್ತ ಭಾರತ ಅಂತ ಹೇಳಿ ಏನ್ ಮಾಡಿದ್ರು ಇವರು ಒಂದ್ ಇಯರ್ ಅನ್ನ ಘೋಷಣೆ ಮಾಡಿದ್ರು. ಅಂದ್ರೆ ಇಲ್ಲಿ ಏನೈತಿ, ಝೀರೋ ಇಂಡಿಜಿನಸ್ ಮಲೇರಿಯಾ ಕೇಸಸ್, ಅಂದ್ರೆ ನಮ್ಮ ಭಾರತದಿಂದನೇ, ನಮ್ಮ ಭಾರತದಲ್ಲೇ ಭಾರತದ ಸೊಳ್ಳೆಯಿಂದ ಹುಟ್ಟುವಂತಹ ಏನಪ್ಪಾ ಅಂತಂದ್ರ ಮಲೇರಿಯಾ ಅನ್ನೋ ಡಿಸೀಸ್ ಅನ್ನ ನಾವು 2025 ಒಳಗಡೆ ನಾವು ಇದನ್ನ ಏನ್ ಮಾಡ್ತೀವಿ, ನಿರ್ಮೂಲನೆ ಮಾಡ್ತೇವೆ ಅಂತ ಹೇಳಿದ್ವಿ. ಬಟ್ 2025 ತನ ಆಗ್ಲಿಲ್ಲ. ಅದಕ್ಕೆ ಇದನ್ನ 2027 ತನ ಏನ್ ಮಾಡಿದ್ರು, ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ರು. ಬಟ್ ಇಲ್ಲಿ ಏನಾಗ್ಲತ್ತ, ಇನ್ನ ನಾವು ಮಲೇರಿಯಾ ಡಿಸೀಸಸ್ ಅನ್ನ ಜಾಸ್ತಿ ನೋಡ್ಲಿಕ್ಕತ್ತೀವಿ. ಸೊ 2027 ತನೂ ನಾವೇನು ನಿರ್ಮೂಲನೆ ಮಾಡಕ್ ಸಾಧ್ಯ ಆಗ್ಬೋದು, ಇರ್ಲಿಲ್ಲ ಅಂತಂದ್ರು ಏನೈತಿ 2030 ಮಟ್ಟ ಆದ್ರೂ ನಾವ್ ಏನ್ ಮಾಡ್ತೀವಿ, ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡ್ತೇವಿ ಅಂತ ಏನೈತಿ ಗುರಿ ಹೊಂದೈತಿ ಅಂತ ಹೇಳ್ತೀವಿ. ಸೊ ನೋಡ್ರಿ, SDG ದವರು ಆಲ್ಮೋಸ್ಟ್ 2025, 2030, 2047 ಈ 3 ವರ್ಷಗಳ ಮೇಲೆ ಜಾಸ್ತಿ ಗುರಿಗಳನ್ನ ಇವ್ರು ಏನ್ ಮಾಡ್ಯಾರ, ಹೊಂದಿದಾರ ಅಂತ ಹೇಳ್ತೀವಿ. ಜಾಸ್ತಿ ಗುರಿಗಳನ್ನ ಹೊಂದಿದಾರ ಅಂತ ಹೇಳ್ತೀವಿ, ರೈಟ್. ಸೊ ಇಲ್ಲಿ ಈ ಮಲೇರಿಯಾ ಮುಕ್ತ ಭಾರತ ಯಾವಾಗ ಘೋಷಣೆ, ಸಂಪೂರ್ಣವಾದಂತ ಮಲೇರಿಯಾ ಮುಕ್ತ ಭಾರತವನ್ನು ಯಾವಾಗ ಘೋಷಣೆ ಮಾಡ್ತಾರಪ್ಪ ಅಂದ್ರೆ 2030 ಅನ್ನಷ್ಟೊಳಗಡೆ ನಾವು ಘೋಷಣೆ ಮಾಡ್ಬೇಕು ಅನ್ನೋದು ಏನೈತಪ್ಪ ಅಂತಂದ್ರ ನಮ್ಮ ಭಾರತ ಸರ್ಕಾರದ ಗುರಿ ಐತಿ ಅಂತ ಹೇಳ್ತೇವೆ. ಭಾರತ ಸರ್ಕಾರದ ಗುರಿ ಐತಿ ಅಂತ ಅಂದ್ರೆ ನಮ್ಮ ಭಾರತದಿಂದ ನಾವು ಮಲೇರಿಯಾವನ್ನ ಏನ್ ಮಾಡ್ತೀವಿ, ನಿರ್ಮೂಲನೆ ಮಾಡ್ತೇವೆ, ಪೂರ್ತಿ ಹೋಗ್ಲಾಡಿಸ್ತೇವಿ ಅನ್ನೋದು ಇವ್ರದ್ದು ಗುರಿ ಐತಿ. ಅಂದ್ರೆ ಇಲ್ಲಿ 2027 ತನ ಇಂಡಿಜಿನಿಯಸ್ ಮಲೇರಿಯಾ ಕೇಸಸ್, ಅಂದ್ರೆ ನಮ್ಮ ಭಾರತದಲ್ಲಿಯೇ ಹುಟ್ಟುವಂತಹ ಮಲೇರಿಯಾ ಕೇಸಸ್ ಗಳನ್ನ ನಾವು ನಿರ್ಮೂಲನೆ ಮಾಡ್ತೇವಿ. ಬಟ್ ಬೇರೆ ಕಡೆಯಿಂದ ನಮ್ಮ ಅಂದ್ರೆ ಬೇರೆ ಕಂಟ್ರೀಸ್ ಇಂದ ಯಾರಾದ್ರೂ ಬಂದ್ರಪ್ಪ ಅಂದ್ರೆ ಅವ್ರು ಮಲೇರಿಯಾ ತಗೊಂಡ್ ಬಂದ್ರಪ್ಪ ಅಂದ್ರೆ ಅದ್ನು ನಾವು ವಾಶ್ಔಟ್ ಮಾಡಕ್ ಪ್ರಯತ್ನ ಮಾಡ್ತೇವೆ, ವಾಶ್ಔಟ್ ಮಾಡೇ ತೀರ್ತೇವಿ ಅಂತ 2030 ಅನ್ನೋದನ್ನ ಏನ್ ಮಾಡ್ಯಾರ, ಅವ್ರ ಗುರಿನ ಹೊಂದಾರ ಅಂತ ಹೇಳ್ತೇವೆ. ಸೊ ಇದು ಯಾವ ಆರ್ಗನೈಸೇಷನ್ ಅಡಿಯಲ್ಲಿ ಅಪ್ಪ ಅಂತಂದ್ರ ನ್ಯಾಷನಲ್ ಸೆಂಟರ್ ಫಾರ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಅನ್ನೋ ಒಂದು ಆರ್ಗನೈಸೇಷನ್ ಅಡಿಯಲ್ಲಿ ಇವರು ಈ ಏನ್ ಪ್ರೋಗ್ರಾಮ್ ಅನ್ನ ಮಾಡಿದಾರ ಅಂತ ಹೇಳ್ತೇವೆ. ನ್ಯಾಷನಲ್ ಸೆಂಟರ್ ಫಾರ್ ವೆಕ್ಟಾರ್ ಬಾರ್ನ್ ಡಿಸೀಸ್ ಕಂಟ್ರೋಲ್. ವೆಕ್ಟಾರ್ ಬಾರ್ನ್ ಡಿಸೀಸ್ ಯಾಕಪ್ಪ ಅಂತಂದ್ರೆ ಇದು ಒಂದು ವೆಕ್ಟಾರ್ ವಾಹಕದಿಂದ ಏನಾಗ್ತದೆ, ಇದು ಹುಟ್ಕೊಂತದ ಅಂತ ಹೇಳ್ತೇವೆ. ಒಂದು ವಾಹಕದಿಂದ ಹುಟ್ಟುವಂತಹ ರೋಗ ಅಂತ ಹೇಳ್ತೇವೆ. ಅದೇ ರೀತಿ TB ಅಂಡ್ TB, ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ. ಇದನ್ನು 2025 ನಾವ್ ಏನ್ ಮಾಡ್ಬೇಕು, ಎರಾಡಿಕೇಟ್, ನಿರ್ಮೂಲನೆ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಬಟ್ ಇದನ್ನು 2030 ತನ ಏನಾಗೈತೆ, ಎಕ್ಸ್ಟೆನ್ಷನ್ ಆಗ್ಯದ. ಇನ್ನ TB, ಟ್ಯೂಬರ್ಕ್ಯುಲೋಸಿಸ್ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿಲ್ಲ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಕೇಸಸ್ ಇದಾವ. ಓಕೆ, ಸೊ ಇದನ್ನ ಏನ್ ಮಾಡುದು, 2030 ಅನ್ನಷ್ಟೊಳಗಡೆ ಇದನ್ನ ನಾವ್ ಏನ್ ಮಾಡ್ತೇವಿ, ಎಂಡ್ ಮಾಡ್ತೇವಿ ಅನ್ನೋದೊಂದು ಗುರಿನ ಹೊಂದಿದ್ದಾರೆ. ಇದು ಯಾವ ಪ್ರೋಗ್ರಾಮ್ ಅಡಿಯಲ್ಲಪ್ಪ ಅಂದ್ರ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಡಿಯಲ್ಲಿ ಅಂತ ಹೇಳ್ತೀವಿ. ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಡಿಯಲ್ಲಿ ಅಂತಂದ್ರೆ NTEP ಅಂತ ಹೇಳ್ತೀವಿ. NTEP ಅಂತ ಹೇಳ್ತೇವೆ. ಓಕೆ, ಈ ಮಲೇರಿಯಾ ಮತ್ತೆ TB ರಿಲೇಟೆಡ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ತಗದ್ ನೋಡ್ರಿ. KS ಒಳಗಡೆ ಆಯ್ತು, PSI ಒಳಗಡೆ ಆಯ್ತು, SDFD ಒಳಗಡೆ ಬಹಳ ಕ್ವಶನ್ಸ್ ಅನ್ನ ಇದ್ರ ಮೇಲೆ ಕೇಳಿದಾನ. ಓಕೆ, ಸೊ ಇಲ್ಲಿ ಏಡ್ಸ್
ಏಡ್ಸ್ನು ಅಷ್ಟೇ 2030 ಅನ್ನೋಷ್ಟ್ರೊಳಗಡೆ ನಾವ್ ಏನ್ ಮಾಡ್ತೀವಿ, ಏಡ್ಸ್ ನ ನಿರ್ಮೂಲನೆ ಮಾಡ್ತೀವಿ. ಅದ್ರ ಯಾವ ಮಿಷನ್ ಅಂದ್ರಪ್ಪ ಅಂತಂದ್ರೆ ಮಿಷನ್ ಏಡ್ಸ್ ಸುರಕ್ಷಾ ಅನ್ನೋ ಅಡಿಯಲ್ಲಿ ಅಂತ ಹೇಳ್ತೇವೆ. ಮಿಷನ್ ಏಡ್ಸ್ ಸುರಕ್ಷಾ ಅಂತ ಹೇಳ್ತೇವೆ. ಓಕೆ, HIV ಮತ್ತ ಏಡ್ಸ್, HIV ಮತ್ತ ಏಡ್ಸ್ ಇವೆರಡೂನು ನಾವ್ ಏನ್ ಮಾಡ್ತೀವಿ, 2030 ಅನ್ನೋಷ್ಟ್ರೊಳಗಡೆ ನಿರ್ಮೂಲನೆ ಮಾಡ್ತೀವಿ ಅನ್ನೋ ಗುರಿಯನ್ನ ನಾವು ಹೊಂದಿದೇವಿ ಅಂತ ಹೇಳ್ತೇವೆ. ಆಲ್ರೆಡಿ ನಮ್ಮ ಇಂಡಿಯಾದವರು ಯಾವ್ಯಾವ ರೋಗಗಳಿಂದ ಮುಕ್ತ ಹೊಂದಿದಾರ, ನಮ್ಮ ಭಾರತದವರು ಯಾವ್ಯಾವ ರೋಗಗಳಿಂದ ಮುಕ್ತ ಹೊಂದಿದಾರಪ್ಪ ಅಂತಂದ್ರ ಸ್ಮಾಲ್ ಪಾಕ್ಸ್ ಅನ್ನೋದು 1980ರಲ್ಲಿ ಏನಾಗೈತಿ, ವಾಶ್ ಔಟ್ ಆಗೈತಿ ನಮ್ಮ ಭಾರತದಿಂದ ಅಂತ ಹೇಳಿ. ಅದೇ ಪೋಲಿಯೋ ಅನ್ನೋದು 2014ರಲ್ಲಿ, ಮತ್ತ ಪ್ಲೇಗ್ ಮತ್ತ ರಿಂಡರ್ ಪೆಸ್ಟ್ ಅಂತ ಹೇಳ್ತೇವೆ, ಕ್ಯಾಟಲ್ ಪ್ಲೇಗ್ ಅಂತ ಅಂತೇವೆ. ಅಂದ್ರೆ ಇಲ್ಲಿ ಏನಾಗ್ತದ, ಕೋಳಿ ಜ್ವರ ಅಂತಾನು ಹೇಳ್ತೀವಿ. ಓಕೆ, ಇದು ಆಕಳ ಜ್ವರ ಅಂತ ಹೇಳ್ತೀವಿ, ರೈಟ್. ಕ್ಯಾಟಲ್ ಅಡಿಯಲ್ಲಿ ಕ್ಯಾಟಲ್ಸ್ ಏನಾನೋ ಕ್ಯಾಟಲ್ ಫಾರ್ಮಿಂಗ್ ಮಾಡಕತ್ತಿದ್ವಪ್ಪ ಅಂತಂದ್ರ ಅಲ್ಲಿ ಹುಟ್ಕೊಳ್ಳೋ ಅಂತ ವೈರಸ್ ಬ್ಯಾಕ್ಟೀರಿಯಾದಿಂದ ಏನಾಗ್ತದ, ಪ್ರಾಣಿಗಳದಿಂದ ಏನಾಗ್ತದ, ಮನುಷ್ಯರಿಗೆ ಇಲ್ಲಿ ಏನಾಗ್ತಿತ್ತಪ್ಪ ಅಂತಂದ್ರೆ ಆ ರೋಗ ಹರಡ್ತಿತ್ತು ಅಂತ ಹೇಳ್ತೇವೆ, ರೈಟ್. ಸೊ ಅದೇ ರೀತಿ ಯಾವ್ಸ್ ಅಂಡ್ ಮಟರ್ನಲ್ ಅಂಡ್ ನಿಯೋನೆಟಲ್ ಟೆಟಾನಸ್ ಅಂತ ಹೇಳ್ತೇವೆ, ರೈಟ್. ಸೊ ಇಲ್ಲಿ ಒಂದಿಷ್ಟು ಡಿಸೀಸಸ್ ನಾವ್ ಏನ್ ಮಾಡ್ತೀವಿ, 2015ರೊಳಗಡೆ, 2014ರೊಳಗಡೆ, ಮತ್ತ 1980ರಲ್ಲಿ ಏನ್ ಮಾಡಿದ್ವಿ, ನಮ್ಮ ಭಾರತದಿಂದ ಏನ್ ಮಾಡ್ತೀವಿ, ನಾವು ರೋಗಗಳನ್ನ ಏನ್ ಮಾಡಿದ್ವಿ, ನಿರ್ಮೂಲನೆ ಮಾಡಿದ್ವಿ ಅಂತ ಹೇಳ್ತೀವಿ. ಸೊ ಇಷ್ಟು ನಾನ್ ನಿಮಗ್ ಡೀಟೇಲ್ ಆಗಿ ಯಾಕೆ ಹೇಳ್ಕೊಟ್ಟೇನಪ್ಪಾ ಅಂತಂದ್ರೆ, ಇಷ್ಟು ಡೀಟೇಲ್ ಆಗಿ ನಿಮಗೆ ಎಕ್ಸಾಮಿಗೆ ಕೇಳಲ್ಲ ಅನ್ಕೋಬೇಡ್ರಿ. ಎವ್ರಿ ಪ್ರೀವಿಯಸ್ ಇಯರ್ಸ್ ಅಲ್ಲಿ ನಿಮಗೆ ಡಿಸೀಸಸ್ ಮೇಲೆ ಕ್ವಶನ್ಸ್ ಕೇಳೇನಪ್ಪಾ ಅಂತಂದ್ರ ಈ ತರ ವೆರೈಟೀಸ್ ಕ್ವಶನ್ಸ್ ನಿಮ್ಗೆ ಕೇಳ್ಯಾನ. ಅಂಡ್ ಮುಂದ್ ಈ ತರ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರ್ತದ ಈ ವರ್ಷ ಅಂತೇಳಿ ನಾನ್ ನಿಮ್ಗ ಅಂದ್ರ ಲಿಂಕ್ ಮಾಡಿ ನಿಮ್ಗ ಹೇಳ್ಕೊಡ್ಲಿಕ್ಕೆ. ಅದನ್ನ ಯಾವ ರೀತಿ ಆರ್ಟಿಕಲ್ ಅಡಿಯಲ್ಲಿ ನೀವು ನೋಡ್ಕೋಬೇಕು. ಯಾಕಪ್ಪ ಅಂತಂದ್ರ 2027 ಮುಂದಿನ ವರ್ಷ, ರೈಟ್. ಇಲ್ಲಿ ಏನಾಗ್ತದ, ನಾವು TB ಏನು ಮಲೇರಿಯಾನ ನಿರ್ಮೂಲನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಏನಾಗ್ತದಪ್ಪ ಅಂತಂದ್ರ ಆದ್ರ ಪೂರ್ತಿ ಆಗಂಗಿಲ್ಲ. ಅಟ್ಲೀಸ್ಟ್ ನಾವು ಇಂಡಿಜಿನಿಯಸ್ ಮಲೇರಿಯಾ ಅಂತಂದ್ರ ನಮ್ಮ ಭಾರತದಲ್ಲೇ ಇರುವಂತ ಸೊಳ್ಳೆಯಿಂದ ಬರುವಂತಹ ರೋಗವನ್ನ ಅಟ್ಲೀಸ್ಟ್ ನಾವ್ ಏನ್ ಮಾಡ್ತೀವಿ, ವಾಶ್ ಔಟ್ ಅನ್ನ ಮಾಡ್ತೀವಿ. ಸೊ ನಿಮ್ಗೆ ಈ ಕ್ವಶನ್ ಕೇಳೋ ಚಾನ್ಸಸ್ ಇರ್ತದ ಅಂತೇಳಿ ನಿಮ್ಗೆ ಇಷ್ಟು ಡೀಟೇಲ್ ಆಗಿ ನಾನು ಹೇಳಿರ್ತೀನಿ, ರೈಟ್. ಗೊತ್ತಾಯ್ತ್ರಿ? ಗೊತ್ತಾಯ್ತು. ಮಲೇರಿಯಾ ಡಿಸೀಸ್ ಮೇಲೆ ಹೆಂಗ್ ನೀವು ಕನೆಕ್ಟ್ ಮಾಡ್ಕೋಬೇಕು, ಹೆಂಗ್ ಓದ್ಕೋಬೇಕು. ಆಲ್ಮೋಸ್ಟ್ ಈ ಮಲೇರಿಯಾ ಡಿಸೀಸಸ್ ಮೇಲೆ ನಿಮ್ಗೆ ಪ್ರೀವಿಯಸ್ ಇಯರ್ ನೋಡ್ರಿ, ಮಲೇರಿಯಾ ಡಿಸೀಸ್, TB ಡಿಸೀಸ್, ಇವ್ ಎರಡರದ ಮೇಲೆ ಅಂತ ನಿಮ್ಗೆ ಫಿಕ್ಸ್ ಕ್ವಶನ್ಸ್ ಅನ್ನ ಪ್ರೀವಿಯಸ್ ಇಯರ್ ಅಲ್ಲಿ ಬಹಳ ಸತಿ ಕ್ವಶನ್ಸ್ ಅನ್ನ ಕೇಳೋಣ. ಮಲೇರಿಯಾ, TB ಆಗಿರ್ಬೋದು, ಅಥವಾ ಎಡಿಸ್ ಈಜಿಪ್ತದಿಂದ ಯಾವ ರೋಗಗಳು ಬರ್ತಾವ ಅನ್ನೋಂತ ಕೇಳಿರ್ಬೋದು, ರೈಟ್. ಅಂದ್ರೆ ಡೆಂಗು ಮೇಲೆ ಕೇಳೋಣ, ಚಿಕನ್ ಗುನ್ಯಾ ಮೇಲೆ ಕೇಳೋಣ, ಯಾವ ಸೊಳ್ಳೆಯಿಂದ ಬರ್ತದ ಅಂತ ಕೇಳಿದಾನ, ರೈಟ್. ಆಲ್ಮೋಸ್ಟ್ ಇಲ್ಲಿ PC ಏನ್ ಮಾಡ್ತಾನೆ, 1 ಲೈನ್ ಕ್ವಶನ್ಸ್ ಅನ್ನ ಕೇಳ್ತಾನೆ. ಬಟ್ ಈ ಸತಿ ಒಂದ್ ಸ್ವಲ್ಪ ಟ್ರೆಂಡಿಂಗ್ ನಾಗ ಕೇಳ್ಬೋದು, ಸ್ಟೇಟ್ಮೆಂಟ್ ಬೇಸ್ಡ್ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂತ ಒಂದ್ ಸ್ವಲ್ಪ ಪ್ರಿಡಿಕ್ಷನ್ ಐತಿ. ಸೊ ಅದಕ್ಕೋಸ್ಕರ ಇಷ್ಟು ನಿಮ್ಗೆ ಡೀಟೇಲ್ ಆಗಿ ಹೇಳಿನಿ. ಯಾಕಪ್ಪ ಅಂತಂದ್ರೆ ಯಾವ ಟೈಪ್ ಕ್ವಶನ್ ಬಂದ್ರು ನೀವ್ ಏನ್ ಮಾಡ್ಬೋದು, ಏನು ಆನ್ಸರ್ಸ್ ಅನ್ನ ಹಾಕ್ಬೋದು ಅನ್ನೋ ಸಂಬಂಧ ನಿಮಗೆ ಇಷ್ಟು ಡೀಟೇಲ್ ಆಗಿ ನಾನು ಹೇಳಿರ್ತೇನೆ, ರೈಟ್. ದಿಸ್ ಇಸ್ ಅಬೌಟ್ ಯುವರ್ ಫಸ್ಟ್ ಕ್ವಶನ್, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನೆ, ರಕ್ತ ಕಣಗಳಲ್ಲಿ ಇರುವ ಕಬ್ಬಿಣದ ಅಂಶ ಯಾವುದು? ರಕ್ತ ಕಣಗಳಲ್ಲಿ ಇರುವ ಕಬ್ಬಿಣದ ಅಂಶ ಯಾವುದು ಅಂತ ಕೇಳಿ. ಯಾವ್ದ್ರಿ ರಕ್ತ ಕಣದಲ್ಲಿ ಇರುವಂತಹ ಕಬ್ಬಿಣ ಅಂಶ? ಲವಣ, ಆಮ್ಲಜನಕ, ಪ್ಲಾಸ್ಮಾ ಮತ್ತ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಲವಣ, ಆಮ್ಲಜನಕ, ಪ್ಲಾಸ್ಮಾ, ಹಿಮೋಗ್ಲೋಬಿನ್. ಕಬ್ಬಿಣ ಅಂಶ ಅಂತಂದ್ರೇನು? ಐರನ್ ಅಂತ ಹೇಳ್ತೀವಿ, ಹೌದಾ. ನಿಮ್ಮ ಬಾಡಿ ಒಳಗಡೆ ಏನ್ ಕಡಿಮೆ ಆದ್ರೆ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರ ನಿಮ್ಗ? ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರ ಇಲ್ರಿ? ಅದೇ ಹಿಮೋಗ್ಲೋಬಿನ್ ಅಂತಂದ್ರೆ ಏನಿದು? ಏನು ಹಿಮೋಗ್ಲೋಬಿನ್ ಅಂತಂದ್ರ ಇದು ಏನ್ ಮಾಡ್ತದ, ಇದೊಂದು ಪಿಗ್ಮೆಂಟ್. ಇದು ಏನ್ ಮಾಡ್ತದಪ್ಪ ಅಂದ್ರೆ ನಿಮ್ಮ ರಕ್ತಕ್ಕ ಕೆಂಪು ಬಣ್ಣವನ್ನು ಕೊಡ್ತದ. ನಿಮ್ಮ ರಕ್ತಕ್ಕೆ ಏನಾಗ್ತದ, ಕೆಂಪು ಬಣ್ಣವನ್ನು ಕೊಡೋದು. ಈ ಕೆಂಪು ಬಣ್ಣ ಯಾರಿಂದ ಬರ್ತದಪ್ಪ ಅಂತಂದ್ರೆ ಈ ಐರನ್ ಅಂದ್ರೆ ಕಬ್ಬಿಣದ ಅಂಶದಿಂದ ಏನಾಗ್ತದ, ಕೆಂಪು ಬಣ್ಣ ಸಿಗ್ತದ ಅಂತ ಹೇಳ್ತೀವಿ. ಕಬ್ಬಿಣದ ಅಂಶದಿಂದ ಏನಾಗ್ತದ, ಕೆಂಪು ಬಣ್ಣನು ಸಿಗ್ತದ ಅಂತಂದ್ರೆ ಇಲ್ಲಿ ರಕ್ತ ಕಣಗಳಲ್ಲಿ ಇರುವ ಕಬ್ಬಿಣ ಅಂಶದ ಯಾವ್ದಪ್ಪ ಅಂತಂದ್ರೆ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಯಾವ್ದು? ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ, ರೈಟ್. ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಾನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಹಿಮೋಗ್ಲೋಬಿನ್ ಅಂದ್ರೆ ಏನು ಅಂದ್ರ ಇದೊಂದು ಕೆಂಪು ರಕ್ತ ಕಣಗಳಲ್ಲಿ ಇರುವಂತ ಕಬ್ಬಿಣವನ್ನು ಒಳಗೊಂಡಿರುವಂತಹ ಉಸಿರಾಟದ ವರ್ಣದ್ರವ್ಯವಾಗೈತಿ ಅಂತ ಹೇಳ್ತೀವಿ. ಉಸಿರಾಟದ ವರ್ಣದ್ರವ್ಯವಾಗೈತಿ ಅಂತ ಹೇಳ್ತೀವಿ, ರೈಟ್. ಪಿಗ್ಮೆಂಟ್ ಅಂತ ಹೇಳ್ತೀವಿ, ಪಿಗ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಇದು ಎಲ್ಲಿ ಇರ್ತದ, ರೆಡ್ ಬ್ಲಡ್ ಸೆಲ್ಸ್ ಒಳಗಡೆ ಇರ್ತದ ಅಂತ. ಇದು ಏನಾಗಿರ್ತದೆ, ಹಿಮೋಗ್ಲೋಬಿನ್ ಒಳಗಡೆ ಏನ್ ಒಳಗೊಂಡಿರ್ತದ, ಕೆಂಪು ರಕ್ತ ಕಣಗಳು ಒಳಗೊಂಡಿರ್ತಾವು ಅಂತ ಹೇಳ್ತೀವಿ. ಕೆಂಪು ರಕ್ತ ಕಣಗಳು ಒಳಗೊಂಡಿರ್ತಾವ. ಇದ್ರ ಮುಖ್ಯ ಕಾರ್ಯ ಏನ್ ಮಾಡ್ತದೆ, ಹಿಮೋಗ್ಲೋಬಿನ್ ಏನ್ ಮಾಡ್ತದ, ಶ್ವಾಸಕೋಶದಿಂದ ಅಂಗಾಂಶಗಳಿಗೆ ಏನನ್ನ ಸಾಗಿಸ್ತದ, ಆಮ್ಲಜನಕವನ್ನು ಸಾಗಿಸ್ತದ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಶ್ವಾಸಕೋಶದ ಅಂದ್ರೆ ನಮ್ದು ರೆಸ್ಪಿರೇಟರಿ ಸಿಸ್ಟಮ್ ಇಂದ ಏನಾಗ್ತದೆ, ಎಲ್ಲಾ ನಮ್ಮ ಬಾಡಿ ಆರ್ಗನ್ಸ್ ಏನ್ ಮಾಡ್ತದ, ಆಕ್ಸಿಜನ್ ಅನ್ನ ಸಪ್ಲೈ ಮಾಡ್ತದ ಅಂತ ಹೇಳ್ತೇವೆ. ಆಕ್ಸಿಜನ್ ಅನ್ನ ಏನ್ ಮಾಡ್ತದ, ಟ್ರಾನ್ಸ್ಪೋರ್ಟ್ ಮಾಡ್ತದ ಅಂತ ಹೇಳ್ತೇವೆ ರೆಸ್ಪಿರೇಟರಿ ಸಿಸ್ಟಮ್ ಇಂದ
ಎಲ್ಲಾ ನಮ್ಮ ಬಾಡಿ ಆರ್ಗನ್ಸಿಗ ಆಕ್ಸಿಜನ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತದ ಯಾವುದು ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ, ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಂಗಾಂಶಗಳಿಂದ ಅಂದ್ರ ಇಲ್ಲಿ ಏನಾಗ್ತದ, ಫಸ್ಟ್ ರೆಸ್ಪಿರೇಟರಿ ಸಿಸ್ಟಮ್ ಇಂದ ಆರ್ಗನ್ಸಿಗ ಏನ್ ಸಪ್ಲೈ ಮಾಡ್ತದ, ಆಕ್ಸಿಜನ್ ಅನ್ನ ಸಪ್ಲೈ ಮಾಡ್ತದ. ಅದೇ ರೀತಿ ಆರ್ಗನ್ಸ್ ಇಂದ ರೆಸ್ಪಿರೇಟರಿ ಸಿಸ್ಟಮ್ ಏನ್ ಸಪ್ಲೈ ಮಾಡ್ತದ, ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತದ, ಸಪ್ಲೈ ಟ್ರಾನ್ಸ್ಪೋರ್ಟ್ ಮಾಡ್ತದ ಅಂತ ಹೇಳ್ತೀವಿ. ಈ ಹಿಮೋಗ್ಲೋಬಿನ್ ಏನ್ ಮಾಡ್ತದಪ್ಪ ಅಂದ್ರ ಈ ಹಿಮೋಗ್ಲೋಬಿನ್ ನೋಡ್ರಿ, ಹಿಮೋಗ್ಲೋಬಿನ್ ಇದ್ರ ಕೆಲ್ಸ ಏನಪ್ಪಾ ಅಂದ್ರ, ಮುಖ್ಯ ಕೆಲ್ಸ ಏನಪ್ಪಾ ಅಂತಂದ್ರ ನಮ್ದ ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ಶ್ವಾಸಕೋಶದಿಂದ ಅಂಗಾಂಶಕ್ಕೆ ಆರ್ಗನ್ಸಿಗೆ ಅಂದ್ರೆ ನಮ್ಮ ಲಂಗ್ಸ್ ಇಂದ ಯಾವುದೇ ಆರ್ಗನ್ಸ್ ಇರ್ಲಿ ಆರ್ಗನ್ಸ್ಗೆ ಏನ್ ಟ್ರಾನ್ಸ್ಪೋರ್ಟ್ ಮಾಡ್ತದ, ಆಕ್ಸಿಜನ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತದ. ಅದೇ ರೀತಿ ನಮ್ಮ ಆರ್ಗನ್ಸ್ ಇಂದ ರೆಸ್ಪಿರೇಟರಿ ಸಿಸ್ಟಮ್ ಏನ್ ಮಾಡ್ತದ, ಕಾರ್ಬನ್ ಡೈಆಕ್ಸೈಡ್ ನ ಟ್ರಾನ್ಸ್ಪೋರ್ಟ್ ಮಾಡ್ತದ. ಇದು ಇದ್ರ ಕೆಲಸ ಅಂತ ಹೇಳ್ತೀವಿ. ಅದ್ರ ಕೆಲಸ ಹಿಮೋಗ್ಲೋಬಿನ್ ಕೆಲಸ ಅಂತ ಹೇಳ್ತೀವಿ. ಅಂದ್ರ ನಮ್ಮ ಶರೀರದ ಒಳಗಡೆ ಒಂದ್ಸತಿ ನಾವು ಆಕ್ಸಿಜನ್ ತಗೊಂಡ್ವಿ, ಇನ್ಹೇಲ್ ಮಾಡಿದ್ವಿ, ಒಳಗಡೆ ಆಕ್ಸಿಜನ್ ತಗೊಂಡ್ವಿ ಅಂತಂದ್ರ ರೆಸ್ಪಿರೇಟರಿ ಸಿಸ್ಟಮ್ ಇಂದ ಏನಾಗ್ತದ, ನಮ್ಮ ಬಾಡಿ ಒಳಗಡೆ ಇರುವಂತ ಎಲ್ಲಾ ಆರ್ಗನ್ಸ್ ಏನಾಗ್ತದ, ಆಕ್ಸಿಜನ್ ಸಪ್ಲೈ ಆಗ್ತದ. ಅಲ್ಲಿ ಆಕ್ಸಿಜನ್ ಬತ್ತಪ್ಪ ಅಂದ್ರ ಅಲ್ಲಿಂದ ಯಾರು ಬರ್ಬೇಕು ಹೊರಗ, ಕಾರ್ಬನ್ ಡೈಆಕ್ಸೈಡ್ ಬರ್ಬೇಕು. ಸೊ ಇಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಇಂದ ಆರ್ಗನ್ಸ್ ಗೆ ಆಕ್ಸಿಜನ್ ಹೋದಾಗ ಆರ್ಗನ್ಸ್ ಇಂದ ರೆಸ್ಪಿರೇಟರಿ ಸಿಸ್ಟಮ್ ಯಾರು ಬರ್ತಾರ, ಕಾರ್ಬನ್ ಡೈಆಕ್ಸೈಡ್ ಬರ್ತದ. ಇದನ್ನ ಸಪ್ಲೈ ಮಾಡುವಂತ ಕೆಲಸ ಯಾರು ಮಾಡ್ತಾರೆ, ಹಿಮೋಗ್ಲೋಬಿನ್ ಮಾಡ್ತದ ಅಂತ ಹೇಳ್ತೇವೆ. ಸೊ ಈ ಹಿಮೋಗ್ಲೋಬಿನ್ ಅನ್ನೋದು ಹೆಂಗ್ ರಚನೆ ಆಗೈತಿ ಅಂತಂದ್ರ ಇವುಗಳನ್ನ ಹಿಮೋ ಭಾಗ ಕಬ್ಬಿಣವನ್ನು ಹೊಂದಿರುತ್ತದೆ ಅಂತ ಹೇಳ್ತೇವೆ. ಈ ಹಿಮೋಗ್ಲೋಬಿನ್ ಒಳಗಡೆ ನೋಡ್ರಿ, ಹಿಮೋಗ್ಲೋಬಿನ್ ರೈಟ್, ಹಿಮೋಗ್ಲೋಬಿನ್. ಈ ಹಿಮೋ ಅನ್ನೋ ಒಂದು ಭಾಗ ಏನೈತಲ್ಲ, ಇಲ್ಲಿ ಏನಿರ್ತದ, ಐರನ್ ಅನ್ನೋ ಒಂದು ಕಾಂಪೋನೆಂಟ್ ಇರ್ತದ ಅಂತ ಹೇಳ್ತೀವಿ. ಐರನ್ ಅನ್ನೋ ಒಂದು ಕಾಂಪೋನೆಂಟ್ ಇರ್ತದ. ಅದೇ ಇಲ್ಲಿ ಗ್ಲೋಬಿನ್ ಅನ್ನೋ ಒಂದು ಕಾಂಪೋನೆಂಟ್ ನಾಗ ಏನಿರ್ತದಪ್ಪ ಅಂದ್ರೆ ಪ್ರೋಟೀನ್ ಅಂತ ಇರ್ತದ, ಪ್ರೋಟೀನ್ ಇರ್ತದ ಅಂತ ಹೇಳ್ತೀವಿ. ಸೊ ಈ ಹಿಮೋಗ್ಲೋಬಿನ್ ಏನೇನು ಒಳಗೊಂಡಿರ್ತದಪ್ಪ ಅಂತಂದ್ರ ಪ್ರೋಟೀನ್ ಮತ್ತ ಹಿಮೋಗ್ಲೋಬಿನ್ ಏನೇನು ಒಳಗೊಂಡಿರ್ತದಪ್ಪ ಅಂದ್ರೆ ಪ್ರೋಟೀನ್ ಮತ್ತ ಐರನ್ ಅನ್ನ ಒಳಗೊಂಡಿರ್ತದ ಅಂತ ನಾವು ಹೇಳ್ತೀವಿ. ಪ್ರೋಟೀನ್ ಮತ್ತ ಐರನ್ ಅನ್ನ ಒಳಗೊಂಡಿರ್ತದ ಅಂತ ನಾವು ಹೇಳ್ತೀವಿ ಹಿಮೋಗ್ಲೋಬಿನ್ ರೈಟ್. ಸೊ ಇದು ಹಿಮೋಗ್ಲೋಬಿನ್ ಅಂದ್ರೆ ಇಲ್ಲಿ ಪ್ರೋಟೀನ್ ಮತ್ತ ಐರನ್ ಅಂದ್ರೆ Fe2+ ಅಂತ ಹೇಳ್ತೀವಿ, Fe2+ ಅಂತ ಹೇಳ್ತೀವಿ. ಸೊ ಹಿಮೋಗ್ಲೋಬಿನ್ ಹೆಂಗ್ ರಚನೆ ಆಗ್ಯದಪ್ಪ ಅಂತಂದ್ರ ಐರನ್ ಪ್ಲಸ್ ಪ್ರೋಟೀನ್ ಇಸ್ ಈಕ್ವಲ್ ಟು ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಐರನ್ ಪ್ಲಸ್ ಪ್ರೋಟೀನ್ ಇಸ್ ಈಕ್ವಲ್ ಟು ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಐರನ್ ಪ್ಲಸ್ ಪ್ರೋಟೀನ್ ಇಸ್ ಈಕ್ವಲ್ ಟು ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ ರೈಟ್. ನಿಮ್ ಕ್ವಶನ್ಸ್ ಕೇಳನ್ರಿ, ಪ್ರೀವಿಯಸ್ ಕ್ವಶನ್ಸ್ ಅನ್ನ ಕೇಳಿದನ್ ರೈಟ್. ಇಲ್ಲಿ ಏನ್ ಮಾಡ್ತದಪ್ಪ ಅಂತಂದ್ರ ಐರನ್ ಏನ್ ಮಾಡ್ತದಪ್ಪ ಅಂದ್ರ ಆಕ್ಸಿಜನ್ ಅಟಮ್ ನ ಏನ್ ಮಾಡ್ತದ, ಬೈಂಡ್ ಮಾಡ್ತದ ಅಂತ ಹೇಳ್ತೀವಿ. ಆಕ್ಸಿಜನ್ ಅಟಮ್ ನ ಏನ್ ಮಾಡ್ತದ, ಬೈಂಡ್ ಮಾಡ್ತದ ಅಂತ ನೋಡ್ತದ. ಅಂದ್ರೆ ಇದು ಏನ್ ಮಾಡ್ತದ, ಕಬ್ಬಿಣ ಏನ್ ಮಾಡ್ತದಪ್ಪ ಅಂದ್ರ ಆಮ್ಲಜನಕ ಪರಮಾಣುಗಳನ್ನ ಏನ್ ಮಾಡ್ತದ, ಬಂಧಿಸುತ್ತದೆ ಅಂತ ಹೇಳ್ತೀವಿ, ಬಂಧಿಸುತ್ತದೆ ಅಂತ ಹೇಳ್ತೀವಿ. ಆಮ್ಲಜನಕಗಳನ್ನ ಏನ್ ಮಾಡ್ತಿದ್ದು, ಹಿಡಿದಿಟ್ಕೊಂತದ, ಬೈಂಡ್ ಮಾಡ್ತದ. ಯಾವುದು ಕಬ್ಬಿಣ, ಐರನ್ ಅಂತ ಹೇಳ್ತೀವಿ. ಐರನ್ ಇಟ್ ಅಬ್ಸಾರ್ಬ್ಸ್ ಆಕ್ಸಿಜನ್ ಆರ್ ಇಟ್ ಬೈಂಡ್ಸ್ ಆಕ್ಸಿಜನ್ ಅಂತ ಹೇಳ್ತೀವಿ. ಇಟ್ ಬೈಂಡ್ಸ್ ಆಕ್ಸಿಜನ್ ಅಂತ ಅಂದ್ರೆ. ಸೊ ಇಲ್ಲಿ ಕಬ್ಬಿಣ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಹಿಮೋಗ್ಲೋಬಿನ್ಗ, ಯಾಕಪ್ಪ ಅಂತಂದ್ರ ಕಬ್ಬಿಣ ಮತ್ತ ಆಮ್ಲಜನಕ, ಈ ಕಬ್ಬಿಣ ಮತ್ತ ಆಮ್ಲಜನಕದಕ್ಕೆ ಏನಂತೇವಪ್ಪ ಅಂದ್ರ ಆಕ್ಸಿ ಹಿಮೋಗ್ಲೋಬಿನ್ ಅಂತ ಅಂತೀವಿ. ಏನಂತೇವಿ, ಆಕ್ಸಿ ಹಿಮೋಗ್ಲೋಬಿನ್ ಅಂತ ಅಂತೀವಿ, ಆಕ್ಸಿ ಹಿಮೋಗ್ಲೋಬಿನ್ ಅಂತ ಅಂತೀವಿ. ಹೌದಾ, ಕಬ್ಬಿಣ ಮತ್ತು ಆಕ್ಸಿಜನ್, ಐರನ್ ಪ್ಲಸ್ ಆಕ್ಸಿಜನ್ ನಾವೇನಂತೀವಿ, ಆಕ್ಸಿ ಹಿಮೋಗ್ಲೋಬಿನ್ ಅಂತ ಅಂತೀವಿ. ಆಕ್ಸಿ ಹಿಮೋಗ್ಲೋಬಿನ್ ಅಂತಂದ್ರೆ ಹಿಮೋಗ್ಲೋಬಿನ್ ಒಳಗಡೆ ಆಕ್ಸಿಜನ್ ಏನಾಗ್ತದ, ಟ್ರಾನ್ಸ್ಪೋರ್ಟ್ ಆಗ್ತದ, ಅದಕ್ಕ ನಾವೇನಂತೀವಿ, ಆಕ್ಸಿ ಹಿಮೋಗ್ಲೋಬಿನ್ ಅಂತ ಅಂತೀವಿ. ಈಗ ಒಂದ್ ವೇಳೆ ಕಬ್ಬಿಣ ಇಲ್ದೇ ಇದ್ರೆ, ಓಕೆ, ಒಂದ್ ವೇಳೆ ಕಬ್ಬಿಣ ಇಲ್ದೇ ಇದ್ರೆ ಆಕ್ಸಿಜನ್ ಏನ್ ಮಾಡ್ತದ, ಐರನ್ ಏನ್ ಮಾಡ್ತದ, ಆಕ್ಸಿಜನ್ ಏನ್ ಮಾಡ್ತದ, ಹಿಡಿದಿಟ್ಕೊಂತದ ಅಂತ ಹೇಳ್ತೀವಿ, ಹಿಡಿದಿಟ್ಕೊಂತದ. ಒಂದ್ ವೇಳೆ ಐರನ್ ಇರ್ಲಿಲ್ಲ ಅಂದ್ರೆ ಆಕ್ಸಿಜನ್ ಹಿಡಿದಿಟ್ಕೊಳ್ಳೋರು ಯಾರು, ಆಮ್ಲಜನಕ ಸಾಗಣೆ ಏನಾಗ್ತದ, ಕಡಿಮೆ ಆಗ್ತದ ಅಂತ ಹೇಳ್ತೀವಿ. ಆಮ್ಲಜನಕ ಸಾಗಣೆ ಏನಾಗ್ತದ, ಕಡಿಮೆ ಆಗ್ತದ. ಅದರಿಂದ ಏನಾಗ್ತದ, ವ್ಯಕ್ತಿ ದುರ್ಬಲಕ್ಕೊಳಗಾಗ್ತಾನ ಅಂತ ಹೇಳ್ತೀವಿ, ವ್ಯಕ್ತಿ ದುರ್ಬಲನಾಗುತ್ತಾನೆ ಅಂತ ಹೇಳ್ತೀವಿ. ಸೊ ಆಕ್ಸಿಜನ್ ಕಡಿಮೆ ಆದಾಗ, ಓಕೆ, ಆಕ್ಸಿಜನ್ ಕಡಿಮೆ ಆದಾಗ ಆಟೋಮೆಟಿಕ್ ಹಿಮೋಗ್ಲೋಬಿನ್ ಏನಾಗ್ತದ, ಕಡಿಮೆ ಆಕೊಂತ ಬರ್ತದ. ಅವಾಗ ಏನಾಗ್ತದ, ವ್ಯಕ್ತಿ ಏನಾಗ್ತದ, ದುರ್ಬಲನಾಗ್ತಾನ. ಅವಾಗ ಏನು, ರಕ್ತಹೀನತೆ ಬೆಳೆಯುತ್ತದೆ ಅಂತ ಹೇಳ್ತೀವಿ. ಅನೇಮಿಯಾ ಡಿಸೀಸ್ ಏನಾಗ್ತದ, ಫಾರ್ಮ್ ಹಾಕೊಂತ ಹೋಗ್ತದ ಅಂತ ಹೇಳ್ತೀವಿ. ಅನೇಮಿಯಾ ಡಿಸೀಸ್ ಏನಾಗ್ತದ, ಫಾರ್ಮ್ ಹಾಕೊಂತ ಹೋಗ್ತದ ಅಂತ ನಾವು ಹೇಳ್ತೀವಿ ರೈಟ್. ಸೊ ನೋಡ್ರಿ, ನಿಮಗ ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳಾಗತ್ತೀನಿ ಅಂತಂದ್ರೆ ಇವೆಲ್ಲಾನು ಒಂದ್ ಲೈನ್ ಕ್ವಶನ್ ಸೇರಿ ನಿಮ್ಗೆ ಎಕ್ಸಾಮ್ಸಿಗೆ ಬರೋದು, ಒಂದ್ ಲೈನ್ ಕ್ವಶನ್ ಸೇರಿ ನಿಮಗೆ ಎಕ್ಸಾಮಿಗೆ ಬರೋದು ಅಂತ ಹೇಳ್ತೀನಿ. ಒಂದ್ ವೇಳೆ ಕಬ್ಬಿಣ
ಕಬ್ಬಿಣ ಇಲ್ದಿದ್ರೆ ಏನಾಗ್ತದ ಆಕ್ಸಿಜನ್ ಸಾಗಣೆ ಕಡಿಮೆ ಆಗ್ತದ. ಆಕ್ಸಿಜನ್ ಸಾಗಣೆ ಕಡಿಮೆ ಆದ್ರ ವ್ಯಕ್ತಿ ಏನಾಗ್ತದ ದುರ್ಬಲನಾಗ್ತಾನ. ವ್ಯಕ್ತಿ ದುರ್ಬಲನಾದ್ರೆ ಯಾವಾಗ ದುರ್ಬಲನಾಗ್ತಾನ ಅವನ ಶರೀರದಲ್ಲಿ ರಕ್ತದ ಏನಾಗ್ತದ ರಕ್ತದ ಮಾಸ್ ಅಂದ್ರ ರಕ್ತ ಏನಾಗ್ತದ ಕಡಿಮೆ ಆಯ್ತಂತಂದ್ರೆ ಏನಾಗ್ತದ ಆ ವ್ಯಕ್ತಿ ದುರ್ಬಲನಾಗ್ತಾನ ಅಂತ. ಸೊ ರಕ್ತ ಕಡಿಮೆ ಹಾಕೊಂತ ಹೋದಂಗ ಏನಾಗ್ತದ ಅನೇಮಿಯಾ ಅನ್ನೋ ಒಂದು ಡಿಸೀಸ್ ಬರ್ತದ ಅಂತ ಹೇಳ್ತೀವಿ. ಅನೇಮಿಯಾ ಅನ್ನೋ ಡಿಸೀಸ್ ಸ್ಟಾರ್ಟ್ ಆಗ್ತದ ಅಂತ ಹೇಳ್ತೀವಿ. ಸೊ ಅನೇಮಿಯಾ ಒಳಗು ಬಹಳಷ್ಟು ಏನದಾವ್ ಸ್ಟೇಜಸ್ ಅದಾವು. ಓಕೆ, ಅನೇಮಿಯಾ ಡಿಸೀಸ್ ಏನಾಗ್ತದೆ ಇಲ್ಲಿ ಬರ್ತದ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇಲ್ಲಿ ಕಬ್ಬಿಣ ಇಲ್ದೇ ಇದು. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಆಪ್ಷನ್ಸ್ ದಾಗ ಏನೇನ್ ಕೊಟ್ಟಿದ್ರು, ಸಾಲ್ಟ್ ಅಂತ ಕೊಟ್ಟಿದ್ರು. ಏನಿದು ಸಾಲ್ಟ್? ಈ ಸಾಲ್ಟ್ ಏನದಾವಪ್ಪ ಅಂತಂದ್ರೆ ನಮ್ಮ ಬ್ಲಡ್ ಒಳಗಡೆ ಪ್ರೆಸೆಂಟ್ ಇರ್ತಾವ, ನಮ್ಮ ರಕ್ತದಲ್ಲಿ ಇರ್ತಾವ. ಯಾವ ತರ ಮುಖಾಂತರ ಇರ್ತಾವಪ್ಪ ಅಂದ್ರ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಈ 3 ಮಿನರಲ್ಸ್ ಅಡಿಯಲ್ಲಿ ಇರ್ತಾವ. ಕಬ್ಬಿಣಗಳು ಇರ್ತಾವ, ಖನಿಜಗಳ ಈ 3 ಖನಿಜಗಳ ಮಾದರಿಯಲ್ಲಿ ಏನಾಗ್ತದ ನಮಗ ನಮ್ಮ ರಕ್ತದಲ್ಲಿ ಏನಿರ್ತದೆ ಈ 3 ಖನಿಜಗಳು ನಮ್ಮ ರಕ್ತದಲ್ಲಿ ಇರ್ತಾವು ಅಂತ ಹೇಳ್ತೀವಿ. ಈ 3 ಖನಿಜಗಳ ಮಾದರಿಯಲ್ಲಿ ಉಪ್ಪು ನಮ್ಮ ರಕ್ತದಲ್ಲಿ ಇರ್ತದ ಅಂತ ನಾವು ಹೇಳ್ತೀವಿ. ರೈಟ್. ಸೊ ಇಲ್ಲಿ ಆಮ್ಲಜನಕವನ್ನು ಹಿಮೋಗ್ಲೋಬಿನ್ ಸಾಗಿಸ್ತದ. ಹೌದಾ? ಆಮ್ಲಜನಕವನ್ನು ಯಾರು ಸಾಗಿಸ್ತಾರ? ಹಿಮೋಗ್ಲೋಬಿನ್ ಸಾಗಿಸ್ತಾರ. ಅದೇ ರೀತಿ ಆಮ್ಲಜನಕವು ಕಬ್ಬಿಣವನ್ನು ಒಳಗೊಂಡಿರುವ ಅಂಶವಲ್ಲ ಅಂತ ನಾವು ಹೇಳ್ತೀವಿ. ಆಮ್ಲಜನಕನ ಹಿಮೋಗ್ಲೋಬಿನ್ ಸಾಗಿಸ್ತಾರ, ಬಟ್ ಈ ಆಮ್ಲಜನಕದ ಒಳಗಡೆ ಕಬ್ಬಿಣ ಅಂಶ ಹೊಂದಿರಂಗಿಲ್ಲ. ಈ ಕಬ್ಬಿಣ ಅಂಶ ಆಮ್ಲಜನಕವನ್ನು ಹಿಡಿದು ಇಟ್ಕೊಂತದೆ ಹೊರತು ಆಮ್ಲಜನಕದಲ್ಲಿ ಕಬ್ಬಿಣ ಅಂಶ ಇರುವುದಿಲ್ಲ ಅಂತ ನಾವು ಹೇಳ್ತೇವೆ. ಬಟ್ ಈ ಆಮ್ಲಜನಕವನ್ನು ಸಾಗಿಸೋದು ಯಾರು? ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ರೈಟ್. ಸೊ ಇಲ್ಲಿ ನೆಕ್ಸ್ಟ್ ಪ್ಲಾಸ್ಮಾ. ನೆಕ್ಸ್ಟ್ ಯಾವುದು? ಪ್ಲಾಸ್ಮಾ. ಪ್ಲಾಸ್ಮಾ ಇದು ರಕ್ತದ ದ್ರವ್ಯ ಭಾಗವಾಗೈತಿ ಅಂತ ಹೇಳ್ತೇವೆ. ಪ್ಲಾಸ್ಮಾ ಇದು ರಕ್ತದ ದ್ರವ್ಯ ಭಾಗವಾಗ್ಯದ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಬ್ಲಡ್ ಒಳಗಡೆ, ರಕ್ತದ ಒಳಗಡೆ ನಾವು ಏನೇನ್ ನೋಡ್ತೇವಪ್ಪ ಅಂತಂದ್ರ ರೆಡ್ ಬ್ಲಡ್ ಸೆಲ್ಸ್ ನೋಡ್ತೇವಿ, ವೈಟ್ ಬ್ಲಡ್ ಸೆಲ್ಸ್ ಅನ್ನ ನೋಡ್ತೇವಿ. ಹೌದಾ? ಪ್ಲೇಟ್ಲೆಟ್ಸ್ ಗಳನ್ನ ನೋಡ್ತೇವೆ, ಬ್ಲಡ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವಿ. ಈ ಪ್ಲೇಟ್ಲೆಟ್ಸ್ ಏನ್ ಮಾಡ್ತದ? ರಕ್ತ ಹೆಪ್ಪುಗಟ್ಲಿಕ್ಕ ಸಹಾಯ ಮಾಡ್ತೈತಿ. ಅದೇ ರೀತಿ ಮತ್ತೇನ್ ನೋಡ್ತೇವಿ? ಇಲ್ಲಿ ಪ್ಲಾಸ್ಮಾನ ನೋಡ್ತೇವಿ. ಹೌದಾ? ಪ್ಲಾಸ್ಮಾನ ನೋಡ್ತೇವೆ. ಅಂದ್ರೆ ಇದೇನು ಇಲ್ಲಿ ಪ್ಲಾಸ್ಮಾ ಅನ್ನೋದು ಏನೈತಪ್ಪ ಅಂದ್ರೆ ರಕ್ತದ ಒಂದು ದ್ರವ್ಯ ಭಾಗವಾಗ್ಯದ ಅಂತ ಹೇಳ್ತೇವೆ. ಒಂದು ಲಿಕ್ವಿಡ್ ಫಾರ್ಮ್ ಒಳಗಡೆ ಇರ್ತದ ಅಂತ ಹೇಳ್ತೇವೆ. ಈ ಪ್ಲಾಸ್ಮಾ ಏನೇನ್ ಒಳಗೊಂಡಿರ್ತದಪ್ಪ ಅಂತಂದ್ರ ನೀರನ್ನ ಒಳಗೊಂಡಿರ್ತದ, ಪ್ರೋಟೀನ್ ಗಳನ್ನ ಒಳಗೊಂಡಿರ್ತದ, ಹಾರ್ಮೋನ್ ಗಳನ್ನ ಒಳಗೊಂಡಿರ್ತದ, ಮತ್ತೆ ಪೋಷಕಾಂಶಗಳನ್ನ ಒಳಗೊಂಡಿರ್ತದ ಅಂತ ಹೇಳ್ತೇವೆ. ನೀರು, ಪ್ರೋಟೀನ್ಗಳು, ಹಾರ್ಮೋನ್ಗಳು ಮತ್ತು ಪೋಷಕಾಂಶಗಳನ್ನು ಇದು ಒಳಗೊಂಡಿರ್ತದೆ. ಯಾವುದು? ಪ್ಲಾಸ್ಮಾ ಅಂತ ಹೇಳ್ತೀವಿ. ಈ ಪ್ಲಾಸ್ಮಾ ವಾಟರ್ ಇರ್ತದ, ಪ್ರೋಟೀನ್ ಇರ್ತದ, ಪೋಷಕಾಂಶ ಅಂದ್ರೆ ನ್ಯೂಟ್ರಿಷನ್ಸ್ ಇರ್ತದ, ಹಾರ್ಮೋನ್ಸ್ ಇರ್ತದ. ಇದ್ರೊಳಗಡೆ ಏನಿರ್ತದ? ಹಾರ್ಮೋನ್ಸ್ ಇರ್ತಾವು ಅಂತ ಹೇಳ್ತೇವೆ. ಸೊ ಪ್ಲಾಸ್ಮಾ ಎದರಿಂದ ತಯಾರಾಗಿರ್ತದಪ್ಪ? ಪ್ಲಾಸ್ಮಾ ಒಳಗಡೆ ಏನೇನ್ ಒಳಗೊಂಡಿರ್ತದ ಅಂತ ಕ್ವಶನ್ಸ್ ಕೇಳಿದ್ರೆ ನೀರು, ಪ್ರೋಟೀನ್, ಹಾರ್ಮೋನ್ ಮತ್ತು ಪೋಷಕಾಂಶಗಳಂತ ನೀವು ಹೇಳ್ಬೇಕು. ರೈಟ್. ಸೊ ಇಲ್ಲಿ ಮಾನವನ ರಕ್ತದ ಪರಿಕಲ್ಪನೆ ಮಾಡಿದ್ರೆ, ಓಕೆ, ಒಂದು ಪ್ಲಾಸ್ಮಾ ಅಂದ್ರೆ ಪ್ಲಾಸ್ಮಾ ಇಲ್ಲಿ ಎಷ್ಟಿರ್ತದಪ್ಪ ಅಂತಂದ್ರೆ ಮಾನವನ ಶರೀರದಲ್ಲಿ, ಮಾನವನ ರಕ್ತದಲ್ಲಿ ಪ್ಲಾಸ್ಮಾ, ಓಕೆ, ಇಲ್ಲಿ ನೋಡ್ರಿ ಮಾನವನ ಶರೀರದಲ್ಲಿ ಅಂದ್ರೆ ಬ್ಲಡ್ ಓಕೆ, ಮಾನವನಲ್ಲಿ ರಕ್ತದಲ್ಲಿ ಪ್ಲಾಸ್ಮಾ ಎಷ್ಟು ಪರ್ಸೆಂಟ್ ಇರ್ತದ? 55%. ಎಷ್ಟಿರ್ತದ? 55% ಇರ್ತದ. ಅದೇ ರೀತಿ ರೂಪುಗೊಂಡಿರುವ ಅಂಶಗಳು ಅಂತಂದ್ರ RBC ಆಗಿರ್ಬೋದು, WBC ಆಗಿರ್ಬೋದು, ಮತ್ತೆ ಪ್ಲೇಟ್ಲೆಟ್ಸ್ ಆಗಿರ್ಬೋದು. ಓಕೆ, RBC, WBC, ಪ್ಲೇಟ್ಲೆಟ್ಸ್ಗಳು ಇವು ಎಷ್ಟು ಪರ್ಸೆಂಟ್ ಅಲ್ಲಿ ಒಳಗೊಂಡಿರ್ತಾವಪ್ಪ ಅಂದ್ರ 45% ಅಲ್ಲಿ ಒಳಗೊಂಡಿರ್ತಾವ ಅಂತ ಹೇಳ್ತೀವಿ. 45% ಇಂದ ಇವು ಕೂಡಿದ್ರೆ ಪ್ಲಾಸ್ಮಾ ಅನ್ನೋದು ಒಂದೇ 55% ಇಂದ ಕೂಡುತ್ತದ. ಯಾಕಂದ್ರೆ ಇಲ್ಲಿ ಪ್ಲಾಸ್ಮಾ ಒಳಗಡೆ ಏನಿರ್ತದ? ನೀರ್ ಇರ್ತದ, ಪ್ರೋಟೀನ್ ಇರ್ತದ, ಹಾರ್ಮೋನ್ಸ್ ಇರ್ತದ, ಪೋಷಕಾಂಶ ಇರ್ತದ ಅಂತ, ನ್ಯೂಟ್ರಿಷನ್ಸ್ ಇರ್ತಾವು ಅಂತ. ಸೊ ಅದಕ್ಕಿದು 55% ಇಂದ ಕೂಡಿದ್ರೆ ಓಕೆ, RBC, WBC, ಪ್ಲೇಟ್ಲೆಟ್ ಇವು 3 ಸೇರಿ ಎಷ್ಟು ಪರ್ಸೆಂಟ್ ಇರ್ತದ? 45% ಇರ್ತದ ಅಂತ ಹೇಳ್ತೇವೆ. ಓಕೆ, ಸೊ ಮಾನವನ ರಕ್ತದಲ್ಲಿ ಎಷ್ಟು ಪರ್ಸೆಂಟ್ ಪ್ಲಾಸ್ಮಾ ಇರ್ತದ? 55%. ಓಕೆ, RBC, WBC, ಪ್ಲೇಟ್ಲೆಟ್ಸ್ ಎಷ್ಟು ಪರ್ಸೆಂಟ್ ಇರ್ತಾವು? 45% ಇರ್ತಾವು ಅಂತ ಹೇಳ್ತೇವೆ. 45% ಇರ್ತಾವ. ಸೊ ಇಲ್ಲಿ RBC ಒನ್ ಲೈನ್ ಸ್ವಲ್ಪ ಕಾನ್ಸೆಪ್ಟ್ ಸ್ಟಾಟಿಕ್. ಓಕೆ, RBC ಜೀವಿತಾವಧಿ ಎಷ್ಟೈತಿ? 120 ದಿನಗಳು ಅಂತ ಹೇಳ್ತೇವೆ. RBC ಜೀವಿತಾವಧಿ ಎಷ್ಟೈತಿ? 120 ದಿನಗಳು ಅಂತ ಹೇಳ್ತೀವಿ. ಎಲ್ಲ ಸ್ಟಾಟಿಕ್ ಪಾರ್ಟ್ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಕೇಳಾನ. ಹೋಗಿ ನೋಡ್ರಿ 2019-20 ಕ್ವಶನ್ಸ್ ಅನ್ನ ಕೇಳಿದಾನ. RBC ಜೀವಿತಾವಧಿ ಎಷ್ಟು? 120 ದಿನಗಳವರೆಗೂ ಅಷ್ಟೇ ಒಂದು RBC ಏನಾಗಿರ್ತದ? ಬದುಕಿರ್ತದ ಅಂತ ಹೇಳ್ತೇವೆ. ಅದೇ ರೀತಿ ಇದು ಎಲ್ಲಿ ಉತ್ಪತ್ತಿ ಆಗ್ತದಪ್ಪ ಅಂತಂದ್ರೆ ಮೂಳೆ ಮಜ್ಜಿಯಲ್ಲಿ ಉತ್ಪತ್ತಿ ಆಗ್ತದ ಅಂತ ಹೇಳ್ತೇವೆ. ಬೋನ್ ಮ್ಯಾರೋ ಒಳಗಡೆ ಏನಾಗ್ತದೆ? ಇದು
ಪ್ರೊಡ್ಯೂಸ್ ಆಗ್ತದ ಅಂತ ಹೇಳ್ತೀವಿ. ಓಕೆ, ಸೊ ಇದು ಯಾವ ಪಿಗ್ಮೆಂಟ್ ರೂಪದಲ್ಲಿ ಇರ್ತದಪ್ಪ ಅಂತಂದ್ರೆ ಹಿಮೋಗ್ಲೋಬಿನ್ ಅನ್ನೋ ಒಂದು ಪಿಗ್ಮೆಂಟ್ ರೂಪದಲ್ಲಿ ಇರ್ತಿರ್ತದ ಅಂತ ಹೇಳ್ತೀವಿ. ಹಿಮೋಗ್ಲೋಬಿನ್ ಅನ್ನೋ ಒಂದು ಪಿಗ್ಮೆಂಟ್ ರೂಪದಲ್ಲಿ ಇರ್ತದ. ಈ RBC ಕೆಲಸ ಏನಪ್ಪಾ ಅಂತಂದ್ರೆ ಆಮ್ಲಜನಕ ಸಾಗಾಣಿಕೆ ಮಾಡ್ತದ ಅಂತ ಹೇಳ್ತೀವಿ. ಆಮ್ಲಜನಕ ಸಾಗಣೆ ಮಾಡ್ತದ ಅಂತ ನಾವು ಹೇಳ್ತೀವಿ. ಸೊ ಇದು ಸ್ವಲ್ಪ ಏನು ಸ್ಟ್ಯಾಟಿಕ್ ಕಾನ್ಸೆಪ್ಟ್ ನ ನೀವ್ ಏನ್ ಮಾಡ್ಕೋರಿ ಒಂದ್ ಸ್ವಲ್ಪ ನೋಡ್ಕೋರಿ ಅಂತ ನಾನು ಹೇಳ್ತೀನಿ. ಸ್ಟ್ಯಾಟಿಕ್ ಕಾನ್ಸೆಪ್ಟ್ ಬಾಳ ಐತಿ ನಿಮ್ಗೆ ಎಕ್ಸಾಮ್ ಈಗ. ಯಾಕೆ ನಿಮ್ಗ ಒಂದ ಕ್ವಶನ್ ಮೇಲೆ ಇಷ್ಟೆಲ್ಲಾ ಕಾನ್ಸೆಪ್ಟ್ಸ್ ಹೇಳಾಕತ್ತೀನಿ ಅಂತಂದ್ರ ಒಂದೇ ಕ್ವಶನ್ ಇಂದ ಹಿಡ್ಕೊಂಡ್ ನಾ ಏನಿಲ್ಲ ಅಂದ್ರೆ ಸನಿ ಒಂದ್ 10-15 ಕ್ವಶನ್ಸ್ ನಾನು ನಿಮ್ಗೆ ಕವರ್ ಮಾಡ್ಕೊಳ್ಲಿಕತ್ತೀನಿ. ಒಂದೇ ಕ್ವಶನ್ ಅಡಿಯಲ್ಲಿ ಪ್ರೀವಿಯಸ್ ಇಯರ್ 10-15 ಕ್ವಶನ್ಸ್ ನಾನು ಏನ್ ಮಾಡ್ಲಿಕತ್ತೀನಿ ಕವರ್ ಮಾಡಿ. 10-15 ಅಂತಂದ್ರ ಏನ್ ಮೇಡಮ್ 10-15 ಗಾಬರಿ ಆಗ್ಬಿಟ್ರಿ. ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ರಿಪೀಟ್ ಆಗಿರ್ತಾವ. ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಲೆಕ್ಕಕ್ಕೆ ಏನಾಗಿರ್ತಾವು ಇಲ್ಲಿ ರಿಪೀಟ್ ಆಗಿರ್ತಾವು ಅಂತ ಹೇಳ್ತೀವಿ. ರಿಪೀಟ್ ಆಗ್ಯಾವ ಕ್ವಶನ್ಸ್. ಓಕೆ, ಸ್ವಲ್ಪ ಟಿಸ್ಟ್ ಬೇಡ, ಕಡಿಂದ ಈ ಕಡೆ ಕೇಳಿದಾನ ಅಷ್ಟೇ. ಸೊ ಈ RBC ಸಂಗತಿಗಳು ಸ್ವಲ್ಪ ಕಾನ್ಸೆಪ್ಟ್, WBC ಪ್ಲೇಟ್ಲೆಟ್ಸ್ ಸ್ವಲ್ಪ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೀಟ್ ಆಗಿ ನೋಡ್ಕೋರಿ ಅಂತ ಹೇಳ್ತೀವಿ. ಯಾಕಂದ್ರೆ ಬ್ಲಡ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಬಹಳ ಕೇಳ್ತಾನೆ. ಅದೇ ರೀತಿ ನಿಮಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಕೇಳಿದ ರಕ್ತಕ್ಕೆ ಕೆಂಪು ಬಣ್ಣವನ್ನು ನೀಡುವ ವರ್ಣದ್ರವ್ಯ ಯಾವ್ದಪ್ಪ ಅಂತಂದ್ರ ಹಿಮೋಗ್ಲೋಬಿನ್. ಯಾವ್ದು? ಹಿಮೋಗ್ಲೋಬಿನ್. ಅದೇ ರೀತಿ ಕಬ್ಬಿನ ಕೊರತೆ ಉಂಟಾದಾಗ ನಿಮ್ಗೆ ಯಾವ ರೋಗ ಬರ್ತದ? ರಕ್ತಹೀನತೆ ಕಾಣಿಸ್ಕೊಳ್ತದ ಅಂತ ಹೇಳ್ತೀವಿ. ರಕ್ತಹೀನತೆ ಕಾಣಿಸ್ಕೊಳ್ತದ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈ ಟಾಪಿಕ್ ಅರ್ಥ ಆಯ್ತ್ರಿ? ಇಲ್ಲಿ ಮಟ್ಟ ಅರ್ಥ ಆಯ್ತು. ಸೊ ನೋಡ್ರಿ, ಒಂದು ಕ್ವಶನ್ ಬೇಸ್ ಮೇಲೆ ನಿಮ್ಗೆ ಸನಿ ಏನಿಲ್ಲ ಅಂತಂದ್ರೆ ಪ್ರೀವಿಯಸ್ ಇಯರ್ ರಿಪೀಟೆಡ್ ಆಗಿರೋ ಸನಿ ನಿಮ್ಗ ಹೋಗ್ಲಿ 8ರಿಂದ 10 ಕ್ವಶನ್ಸ್ ಆದ್ರೂ ನಾನು ನಿಮ್ಗೆ ಕವರ್ ಒಂದೇ ಕ್ವಶನ್ ದಿಂದ ಏನಾಗ್ತದೆ ನಿಮ್ಗ 8ರಿಂದ 10 ಕ್ವಶನ್ಸ್ ಏನಾಗ್ಲಿಕ್ತವ ಇಲ್ಲಿ ಕವರ್ ಆಗ್ಲಿಕ್ತದ ಅಂತ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋನು. ನೆಕ್ಸ್ಟ್ ಕ್ವಶನ್, ರಿಕೆಟ್ಸ್ ಒಂದು ವಿಧದ ರಿಕೆಟ್ಸ್ ಅನ್ನೋದು ಒಂದು ವಿಧದ ಯಾವ ರೋಗ ಆಗೈತಿ? ಸೋಂಕು ರೋಗ, ಪೌಷ್ಟಿಕ ರೋಗ, ಅನುವಂಶೀಯ ರೋಗ, ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ. ರಿಕೆಟ್ಸ್, RICKETS. ರಿಕೆಟ್ಸ್ ಒಂದು ವಿಧದ ಸೋಂಕು ರೋಗ, ಪೌಷ್ಟಿಕ ರೋಗ, ಅನುವಂಶೀಯ ರೋಗ ಮತ್ತು ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ. ಇದು ಒಂದು ರೀತಿಯ ಪೌಷ್ಟಿಕ ರೋಗ ಅಂತ ಹೇಳ್ತೀವಿ. ಇದು ಒಂದು ರೀತಿಯ ಪೌಷ್ಟಿಕ ರೋಗ ಅಂತ ಹೇಳ್ತೀವಿ. ರಿಕೆಟ್ಸ್ ಅನ್ನೋದು ಒಂದೇನು ಪೌಷ್ಟಿಕ ರೋಗ. ಇಟ್ ಈಸ್ ಅ ನ್ಯೂಟ್ರಿಷನಲ್ ಡಿಸೀಸ್ ಅಂತ ಹೇಳ್ತೀವಿ. ರಿಕೆಟ್ಸ್ ಈಸ್ ಅ ನ್ಯೂಟ್ರಿಷನಲ್ ಡಿಸೀಸ್ ಅಂತ ಹೇಳ್ತೇವಿ. ಓಕೆ, ಸೊ ಇಲ್ಲಿ ಯಾವ ಕೊರತೆಯಿಂದ ಯಾವ ನ್ಯೂಟ್ರಿಷನ್ಸ್ ಅಂತಂದ್ರೆ ಇಲ್ಲಿ ಏನ್ ಬರ್ತದ? ವಿಟಾಮಿನ್ಸ್, ಮಿನರಲ್ಸ್ ಬರ್ತದ. ಸೊ ಇಲ್ಲಿ ಯಾವ ವಿಟಾಮಿನ್ಸ್ ಅಥವಾ ಯಾವ ಮಿನರಲ್ಸ್? ಸೊ ಇದು ರಿಕೆಟ್ಸ್ ಅನ್ನೋ ಒಂದು ಡಿಸೀಸಸ್ ಯಾವ ಕೊರತೆಯಿಂದ, ಯಾವ ರೋಗದಿಂದ ಬರ್ತದಪ್ಪ ಅಂದ್ರ ವಿಟಾಮಿನ್ಸ್ ಕೊರತೆಯಿಂದ ಬರ್ತದ. ಪರ್ಟಿಕ್ಯುಲರ್ ಯಾವ ವಿಟಾಮಿನ್ಸ್ ಅಂತಂದ್ರ ನೋಡ್ರಿ, ಎಕ್ಸಾಮಿಗ ವಿಟಾಮಿನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದ್ರ ಮೇಲೆ ಫಿಕ್ಸ್ ನಿಮ್ಗೆ 2 ಕ್ವಶನ್ಸ್ ಇಂದ 3 ಕ್ವಶನ್ಸ್ ಇರ್ತಾವು. ವಿಟಾಮಿನ್ A, B, C, D, E, K. ಓಕೆ, ಇಷ್ಟು ವಿಟಾಮಿನ್ಸ್ ನಿಮ್ಗೆ ಎಕ್ಸಾಮಿಗ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದ್ರಲ್ಲೂ ಎಸ್ಪೆಷಲಿ ವಿಟಾಮಿನ್ B, C ಮತ್ತೆ A ಮೇಲೆ ಜಾಸ್ತಿ ಕ್ವಶನ್ಸ್ ಅನ್ನ ನಿಮ್ಗೆ ಕೇಳಿದಾನೆ. ವಿಟಾಮಿನ್ B, C, A ಇದ್ರ ಮೇಲೆ ರಿಪೀಟೆಡ್ ಆಗಿ ನಿಮ್ಗೆ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳಿದಾನ. ಅಂಡ್ ಪ್ರತಿಯೊಂದು ವೈಟಮಿನ್ಸ್ ಗೆ ಏನತ್ತಪ್ಪ ಅಂತಂದ್ರೆ ಒಂದು ಕೆಮಿಕಲ್ ರಾಸಾಯನಿಕ ಹೆಸರು ಉಂಟು. ಆ ರಾಸಾಯನಿಕ ಹೆಸರುಗಳನ್ನ ಏನ್ ನೋಡ್ಕೋರಿ. ಅಂಡ್ B ಕಾಂಪ್ಲೆಕ್ಸ್ ವಿಟಾಮಿನ್ಸ್ ಗಳಿಗೆ ಯಾವ್ಯಾವು ಅದನ್ನು ಒಂದ್ ಸ್ವಲ್ಪ ನೋಡ್ಕೋರಿ. B ಕಾಂಪ್ಲೆಕ್ಸ್ ವಿಟಾಮಿನ್ಸ್ ಗಳು ಯಾವ್ಯಾವು ಅದನ್ನು ಒಂದ್ ಸ್ವಲ್ಪ ನೋಡ್ಕೋರಿ ಅಂತ ಹೇಳ್ತೀವಿ. ಸೊ ಈ ರಿಕೆಟ್ಸ್ ಅನ್ನೋ ರೋಗ ವಿಟಮಿನ್ D ಕೊರತೆಯಿಂದ ಬರ್ತದ ಅಂತ ಹೇಳ್ತೀವಿ. ವಿಟಮಿನ್ D ಕೊರತೆಯಿಂದ ರಿಕೆಟ್ ಅನ್ನೋ ಒಂದು ರೋಗ ಉಂಟಾಗ್ತದ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ವಿಟಮಿನ್ D ಇದು ಏನ್ ಮಾಡ್ತದಪ್ಪ, ಏನೇನ್ ಹೀರ್ಕೊಳ್ಳಿಕ್ ಸಹಾಯ ಮಾಡ್ತದಪ್ಪ ಅಂತಂದ್ರ ಕ್ಯಾಲ್ಸಿಯಂ ರಂಜಕ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಮತ್ತೆ ರಂಜಕವನ್ನು ಹೀರ್ಕೊಳ್ಳಿಕ್ಕೆ ಯಾರು ಸಹಾಯ ಮಾಡ್ತಾರಪ್ಪ ಅಂದ್ರ ವಿಟಮಿನ್ D ಅಂತ ಹೇಳ್ತೀವಿ. ವಿಟಮಿನ್ D ಅಂತ ಹೇಳ್ತೀವಿ. ಅಂಡ್ ಇನ್ನೊಂದ್ ಇಲ್ಲಿ PC ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗಾಕತ್ತಿದ್ರು. ಓಕೆ, ಮುಂದೆ ಏನಾದ್ರು ನೀವು KS ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗಾಕತ್ತಿದ್ರಪ್ಪ ಅಂತಂದ್ರ ಪ್ಲೀಸ್ ನಿಮ್ದು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ರಿ, ಮೇನ್ಸ್ ಕ್ಲಿಯರ್ ಮಾಡ್ರಿ. ನಿಮ್ದು ಇಂಟರ್ವ್ಯೂ ಅಂತ ಬರ್ತದಲ್ಲ, ಸ್ವಲ್ಪ ಅಲ್ಲಿ ಇಂಟರ್ವ್ಯೂ ಒಳಗಡೆ ನಿಮ್ಗ ಜಾಸ್ತಿ ಏನ್ ನೋಡ್ತಾರಪ್ಪ ಅಂದ್ರೆ ನಿಮ್ದು ಪ್ರೊನೌನ್ಸಿಯೇಷನ್ ಮೇಲೆ ಜಾಸ್ತಿ ಅಬ್ಸರ್ವ್ ಮಾಡ್ತಿರ್ತಾರ. ಲೈಕ್ ನಾನಾದ್ರೂ ಅಗಳಿಂದ ವಿಟಾಮಿನ್ ಅಂತ ಹೇಳಿಕತ್ತೀನಿ. ಬಟ್ ಯಾಕಂತಂದ್ರೆ ವಿಟಾಮಿನ್ ಅನ್ನೋದೇ ಬಹಳ ಎಲ್ಲರಿಗ ತಲೆ ಒಳಗಡೆ ಇರ್ತದ. ಬಟ್ ಇಲ್ಲಿ ಏನತ್ತಪ್ಪ ಅಂದ್ರೆ ನಿಮ್ದು ಇಂಟರ್ವ್ಯೂ ಟೈಮ್ ಒಳಗಡೆ ನಿಮ್ದು ಪ್ರೊನೌನ್ಸಿಯೇಷನ್ ಅನ್ನೋದು, ವೊಕ್ಯಾಬ್ಯುಲರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಸೊ ಇಂಟರ್ವ್ಯೂಸ್ ಯಾರಾದ್ರೂ ಕೊಟ್ಟಿದ್ರೆ, ಈಗ ಸೆಂಟ್ರಲ್ ಗೌರ್ಮೆಂಟ್ ಯಾರಾದ್ರೂ ಇಂಟರ್ವ್ಯೂಸ್ ಕೊಡಾಕತ್ತಿದ್ರ ಡೋಂಟ್ ಯೂಸ್ ವಿಟಾಮಿನ್ ವರ್ಡ್, ಯೂಸ್ ವೈಟಮಿನ್ ಅಂತ ಹೇಳ್ತೀವಿ. ಯೂಸ್ ವೈಟಮಿನ್ ಯಾಕಂತಂದ್ರ ನಿಮ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್, ನಿಮ್ದು ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಬರ್ತದೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಒಳಗಡೆ ನಿಮ್ದು ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು ಒಂದು ಕಾನ್ಸೆಪ್ಟ್ ಬರ್ತದ. ಓಕೆ, ನಿಮ್ದು ಪ್ರೊನೌನ್ಸಿಯೇಷನ್ ಸ್ಕಿಲ್ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತದೆ. ಯಾವ ರೀತಿ ನೀವು ಪ್ರೊನೌನ್ಸಿಯೇಷನ್ ಮಾಡ್ತೀರಿ, ಪರ್ಟಿಕ್ಯುಲರ್ ವರ್ಡ್ಸ್ ಅನ್ನ, ಪರ್ಟಿಕ್ಯುಲರ್ ವೊಕ್ಯಾಬ್ಯುಲರಿ ಅನ್ನೋದನ್ನ ಟೆಸ್ಟ್ ಬಾಳ ಮಾಡ್ತಾರೆ. ಓಕೆ, ಸೊ ಪ್ಲೀಸ್ ನಿಮ್ದು ಆಡು ಭಾಷೆಯಲ್ಲಿ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ನೀವು ಯಾವ ಎಕ್ಸಾಮ್ ಮೇಲೆ ಜಾಸ್ತಿ ಫೋಕಸ್ ಮಾಡಕತ್ತಿರಲ್ಲ ಅದ್ರ ಬೇಸ್ಡ್ ಏನ್ ಮಾಡ್ರಿ, ನಿಮ್ದು ವೊಕ್ಯಾಬ್ಯುಲರಿ ಡೇ ಟು ಡೇ ಏನ್ ಮಾಡ್ಕೋರಿ, ಇಂಪ್ರೂವ್ಮೆಂಟ್ ಮಾಡ್ಕೋರಿ ಅಂತ ಹೇಳ್ತೀನಿ. ಓಕೆ,
ವೈಟಮಿನ್ ಅಂತ ನಾವು ಪ್ರೊನೌನ್ಸ್ ಮಾಡೋದು ಬಹಳ ಸೂಕ್ತ ಅಂತ ನಾನು ಹೇಳ್ತೀನಿ, ರೈಟ್? ಓಕೆ. ಸೊ ಇಲ್ಲಿ ವೈಟಮಿನ್ ಡಿ ಒಳಗಡೆ ಏನೇನ್ ಇರ್ತದಪ್ಪ ಅಂದ್ರೆ ಇದು ಏನೇನ್ ಹೀರ್ಕೊಳ್ಳಿಕ್ ಸಹಾಯ ಮಾಡ್ತದಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಮತ್ತು ರಂಜಕ ಅಂದ್ರೆ ನಮ್ಗೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಹೀರ್ಕೊಳ್ಳಿಕ್ಕೆ ಏನ್ ಮಾಡ್ತದ, ಹೆಲ್ಪ್ ಮಾಡ್ತದ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ, ಈ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ನಮ್ಗೆ ಎದಕ್ ಕೊಡ್ತಾರ? ಬೋನ್ಸ್ ವೀಕ್ ಆದಾಗ ನಮಗ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಡ್ತಾರ, ಹೌದಾ? ಬೋನ್ಸ್ ವೀಕ್ ಆಯ್ತಂದ್ರೆ ಏನಾಗ್ತದೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್. ಈಗ ನಿಮ್ ಮನಿ ಒಳಗಡೆ ಅಜ್ಜ ಅಜ್ಜಿ ಅಥವಾ ನಿಮ್ಮ ಮಮ್ಮಿಗ ಬೋನ್ ಏನು ಮಣ್ಕಾಲ್ ಬ್ಯಾನಿ ಬಂದಿತ್ತು ಡಾಕ್ಟರ್ ಕಡೆ ತೋರ್ಸಾಕ್ ಹೋಗಿದ್ರ ಅಂತಂದ್ರೆ ಏನ್ ಮಾಡ್ತಾರ್ರಿ ನಿಮ್ಗ? ಓಕೆ, ನಿಮ್ದು ಏನೈತಿ ಬೋನ್ಸ್ ವೀಕ್ ಅದಾವ್ರಿ, ಕ್ಯಾಲ್ಸಿಯಂ ಏನೈತಿ ಕಡಿಮೆ ಐತಿ, ಅದಕ್ಕೆ ನೀವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೋರಿ ಅಂತ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಡ್ತಾರಿ. ಅಂದ್ರೆ ರಿಕೆಟ್ಸ್ ಅಂತಂದ್ರೆ ಏನು? ಈ ಡಿಸೀಸ್ ಏನತ್ತಪ್ಪ ಅಂತಂದ್ರೆ ಮೂಳೆಗಳಿಗೆ ಸಂಬಂಧಪಟ್ಟೈತಿ, ಓಕೆ ಅಂತ ಹೇಳ್ತೇವೆ. ಬೋನ್ಸ್ ಗಳಿಗೆ ಸಂಬಂಧಪಟ್ಟಿದ್ ರೋಗ ಅಂತ ಹೇಳ್ತೇವೆ. ಸೊ ಈ ವಿಟಮಿನ್ ಡಿ ಕೊರತೆ ಇದ್ದಾಗ, ಓಕೆ, ವಿಟಮಿನ್ ಡಿ ಎದರಿಂದ ಸಿಗ್ತದೆ ನಿಮ್ಗೆ? ಸೂರ್ಯನ ಬೆಳಕಿನಿಂದ ನಿಮಗೆ ವಿಟಮಿನ್ ಡಿ ಬೆಳಿಗ್ಗೆ ಸೂರ್ಯನ ಕಿರಣಗಳಿಂದ ಏನಾಗ್ತದೆ, ನಿಮ್ಗೆ ವಿಟಮಿನ್ ಡಿ ಸಿಗ್ತದೆ ಅಂತ ಹೇಳ್ತೇವೆ. ಸೊ ಈ ವಿಟಮಿನ್ ಡಿ ನ್ಯಾಚುರಲ್ ಆಗಿ ಬಿಟ್ಟು, ಸನ್ ಸೋರ್ಸ್ ಬಿಟ್ಟು ಮತ್ತೆ ಫುಡ್ ಇಂದ ನಿಮಗ ಸಿಕ್ತಿರ್ತದ. ಸೊ ಈ ಫುಡ್ ಅಲ್ಲಿ ವಿಟಮಿನ್ ಡಿ ಕೊರತೆ ಆದಾಗ ನಿಮ್ಗೆ ಏನಾಗ್ತದ, ಮೂಳೆಗಳು ಏನಾಗ್ತಾವ, ಮೃದುವಾಗ್ತಾವು ಅಂತ ಹೇಳ್ತೀವಿ. ಏನಾಗ್ತಾವ? ಮೂಳೆಗಳು ಮೃದುವಾಗ್ತಾವ ಅಂತಂದ್ರೆ ಇಲ್ಲಿ ಮೂಳೆಗಳು ಏನಾಗ್ತಾವು, ಬೆಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವು ಅಂತ ಹೇಳ್ತೀವಿ, ಬೆಂಡ್ ಆಗ್ತಾವು ಅಂತ ಹೇಳ್ತೀವಿ. ಅಂದ್ರೆ ಸರಿಯಾಗಿ ಸ್ಟ್ಯಾಂಡ್ ಆಗಂಗಿಲ್ಲ, ಹಿಂಗ ಮೂಳೆ ಏನಾಗಿರ್ತದ, ಬೆಂಡ್ ಆಗ್ತದ, ಸರಿಯಾಗಿ ಏನಾಗ್ತದೆ, ಸ್ಟ್ರಾಂಗ್ ಆಗಿ ಏನಾಗ್ತದೆ, ಸ್ಟ್ಯಾಂಡ್ ಆಗ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ನಾವ್ ಏನಂತೇವೆ, ರಿಕೆಟ್ಸ್ ಅಂತ ಅಂತೇವೆ. ಸೊ ಇದು ಜಾಸ್ತಿ ಎಲ್ಲಿ ಪರಿಣಾಮ ಬೀಳ್ತದಪ್ಪ ಅಂತಂದ್ರೆ, ಯಾರ ಮೇಲೆ ಜಾಸ್ತಿ ಪರಿಣಾಮ ಬೀಳ್ತದಪ್ಪ ಅಂದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀಳ್ತದ. ಯಾಕಂತಂದ್ರ ಮಕ್ಕಳು ಏನಾಗ್ತಿರ್ತದ, ಮಕ್ಕಳಲ್ಲಿ ಏನಾಗ್ತದ, ಪ್ರತಿಯೊಂದು ಆರ್ಗನ್ಸ್ ಆಗಿರ್ಬೋದು, ಮೂಳೆಗಳು ಏನಾಗಿರ್ತದ, ಬೆಳಿತಿರ್ತಾವು. ಸೊ ಅದ್ರ ಮೇಲೆ ಏನಾಗ್ತದೆ, ಜಾಸ್ತಿ ರಿಕೆಟ್ಸ್ ಅನ್ನೋ ರೋಗವನ್ನು ನಾವು ಜಾಸ್ತಿ ಯಾರಲ್ಲಿ ನೋಡ್ತೀವಪ್ಪ ಅಂದ್ರೆ ಮಕ್ಕಳಲ್ಲಿ ನೋಡ್ತೀವಿ ಅಂತ ಹೇಳ್ತೀವಿ. ಯಾಕಂದ್ರೆ ಮಕ್ಕಳಲ್ಲಿ ಏನಾಗ್ತದ, ಅವರಲ್ಲಿ ಏನಿರ್ತದೆ, ಬೆಳವಣಿಗೆ ಇರ್ತದೆ, ಪ್ರತಿಯೊಂದು ಆರ್ಗನ್ಸ್, ಪ್ರತಿಯೊಂದು ಮೂಳೆಗಳು. ಸೊ ಅವಾಗ ಅವ್ರಿಗೆ ವಿಟಮಿನ್ ಡಿ ಕೊರತೆ ಆಯ್ತಂತಂದ್ರೆ ಅವರಲ್ಲಿ ಯಾವ ರೋಗ ಕಾಣಿಸ್ಕೊಳ್ತದ, ವಿಟಮಿನ್ ರೋಗ ಕಾಣಿಸ್ಕೊಳ್ತದ ಅಂತ ಹೇಳ್ತೀವಿ. ರಿಕೆಟ್ಸ್ ಅನ್ನೋ ರೋಗ ಕಾಣಿಸ್ಕೊಳ್ತದ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವ ತರ ಕೊರತೆಯ ಕಾರಣಗಳು ಏನೇನ್ ಇರ್ಬೋದು? ಬಾಗಿದ ಕಾಲುಗಳು, ದುರ್ಬಲ ಮೂಳೆಗಳು, ಬೆಳವಣಿಗೆ ವಿಳಂಬ ಆಗ್ತದ ಅಂತ ಹೇಳ್ತೀವಿ. ಸಿಂಪ್ಟಮ್ಸ್ ಏನೇ ನಾವು ನೋಡ್ಬೋದಪ್ಪ ಅಂತಂದ್ರೆ ರಿಕೆಟ್ಸ್ ಅನ್ನೋ ಡಿಸೀಸಸ್ ಒಳಗಡೆ ಲೆಗ್ ಏನಾಗಿರ್ತದ, ಬೆಂಡ್ ಆಗಿರ್ತದ. ಅದೇ ರೀತಿ ಬೋನ್ಸ್ ಏನಾಗಿರ್ತಾವ, ವೀಕ್ ಆಗಿರ್ತಾವ ಅಂತ ಹೇಳ್ತೇವೆ, ವೀಕ್ ಬೋನ್ಸ್ ಇರ್ತಾವ. ಅದೇ ರೀತಿ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಬೆಳವಣಿಗೆ ವಿಳಂಬ ಅಂತ ಹೇಳ್ತೇವೆ. ಬೆಳವಣಿಗೆ ವಿಳಂಬ ಅಂತಂದ್ರ ಇಲ್ಲಿ ಏನಾಗ್ತದ, ಗ್ರೋತ್ ಏನಾಗ್ತದಪ್ಪ ಅಂತಂದ್ರೆ ಜಲ್ದಿ ಆಗಂಗಿಲ್ಲ, ಸ್ಲೋಲಿ ಏನಾಗ್ತದ, ಗ್ರೋತ್ ಆಗ್ತದ ಅಂತ ಹೇಳ್ತೀವಿ, ರೈಟ್? ಸ್ಲೋಲಿ ಏನಾಗ್ತದೆ, ಗ್ರೋತ್ ಗ್ರೋತ್ ಫಾಸ್ಟ್ ಇರಂಗಿಲ್ಲ, ಬಹಳ ಸ್ಲೋ ಆಗಿರ್ತದ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಅನುವಂಶಿಕ ಕಾಯಿಲೆ ಅಂತಂದ್ರೆ ಏನು? ಅಲ್ಲಿ ರಿಕೆಟ್ಸ್ ಅನ್ನೋದೇನು ಪೌಷ್ಟಿಕ ಕಾಯಿಲೆ ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ಇನ್ನೊಂದಿಷ್ಟು ಆಪ್ಷನ್ಸ್ ಕೊಟ್ಟಿದ್ರು. ಅನುವಂಶಿಕ ಕಾಯಿಲೆ ಅಂತ ಅಂದ್ರೆ ಏನು? ಆನುವಂಶಿಕ ಕಾಯಿಲೆ ಅಂದ್ರೆ ಏನು? ಸಾಂಕ್ರಾಮಿಕ ರೋಗ ಅಂದ್ರೆ ನಾವು ಸ್ವಲ್ಪ ಆಪ್ಷನ್ಸ್ ಮೇಲೆ ಏನ್ ಮಾಡೋ, ಸ್ವಲ್ಪ ಡಿಸ್ಕಷನ್ ಮಾಡಿ. ಅನುವಂಶಿಕ ಕಾಯಿಲೆ ಅಂತಂದ್ರೆ ಏನು? ವಂಶವಾಹಿಗಳ ಮೂಲಕ ಏನಾಗ್ತದೆ, ಇದು ಹರಡುತ್ತದೆ ಅಂತ ಹೇಳ್ತೀವಿ. ವಂಶವಾಹಿಗಳ ಮೂಲಕ. ವಂಶವಾಹಿ ಅಂತಂದ್ರ ಜೀನ್ಸ್ ಅಂತ ಹೇಳ್ತೀವಿ. ಜೀನ್ಸ್ ಅಂತಂದ್ರೆ ನಮ್ಮ ಪೇರೆಂಟ್ಸ್ ಇಂದ ಏನಾಗ್ತಿರ್ತದ, ನಮಗ್ ಬರ್ತಿರ್ತದ. ಜೀನ್ಸ್ ಅಂದ್ರೆ ಏನು? ನಮ್ಮ ಪೇರೆಂಟ್ಸ್ ಇಂದ ನಮಗ್ ಬರ್ತಿರ್ತದ. ಇದಕ್ ವಂಶವಾಹಿಗಳ ಮೂಲಕ ಏನಾಗ್ತದೆ, ಹರಡ್ತದ ಅಂದ್ರೆ ಜೀನ್ಸ್ ಮುಖಾಂತರ ಏನಾಗ್ತದ, ನಮ್ ಪೇರೆಂಟ್ಸ್, ನಮ್ಮ ಅಜ್ಜ ಅಜ್ಜಿಗ, ನಮ್ ಪೇರೆಂಟ್ಸ್ ಗೆ ಇದ್ದ ರೋಗ ಏನಾಗ್ತದ, ನಮಗೂ ಬರ್ತದ ಅಂತ ಹೇಳ್ತೇವೆ. ಬೆಸ್ಟ್ ಎಕ್ಸಾಂಪಲ್ ಕಲರ್ ಬ್ಲೈಂಡ್ನೆಸ್. ಈ ಕಲರ್ ಬ್ಲೈಂಡ್ನೆಸ್ ಅನ್ನೋದು ಏನು? ಅನುವಂಶಿಕ ಕಾಯಿಲೆ ಅಂತ ಹೇಳ್ತೇವಿ, ಹೌದಾ? ಅಂದ್ರೆ ಏನಾಗ್ತದ, ಅಂದ್ರೆ ಒಂದ್ ಜನರೇಷನ್ ಗ್ಯಾಪ್ ಆಗಿ ಇನ್ನೊಂದ್ ಜನರೇಷನ್ ಬರ್ತದೆ. ನಿಮ್ ಅಜ್ಜಾರಿಗಿತ್ತಪ್ಪ ಅಂದ್ರೆ ನಿಮಗ್ ಬರ್ತದ, ನಿಮಗಿತ್ತಪ್ಪ ಅಂದ್ರೆ ನಿಮ್ಮ ಮೊಮ್ಮಕ್ಕಳಿಗೆ ಬರ್ತದ, ನಿಮ್ ಪೇರೆಂಟ್ಸ್ ಇತ್ತಪ್ಪ ಅಂದ್ರೆ ಇಲ್ಲಿ ಏನಾಗ್ತದ, ನಿಮ್ಮ ಮಕ್ಕಳಿಗೆ ಬರ್ತದ ಅಂತ ಹೇಳ್ತೇವೆ. ಅಂದ್ರೆ ಜೀನ್ಸ್ ಮುಖಾಂತರ ಏನಾಗ್ತದ, ಟ್ರಾನ್ಸ್ಫಾರ್ಮ್ ಆಗ್ತದೆ ಈ ಡಿಸೀಸ್ ಅಂತ ಹೇಳ್ತೇವೆ. ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದಿಷ್ಟು ಕೊಟ್ರು, ಹಿಮೋಫಿಲಿಯಾ, ಸಿಕಲ್ ಸೆಲ್ ಅನೇಮಿಯಾ ಉದಾಹರಣೆಗಳು. ಅನುವಂಶಿಕ ಕಾಯಿಲೆಗೆ ಉದಾಹರಣೆಗಳು ಹಿಮೋಫಿಲಿಯಾ ಆಗಿರ್ಬೋದು, ಸಿಕಲ್ ಸೆಲ್ ಅನೇಮಿಯಾ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಅನುವಂಶಿಕ ರೋಗ, ಸಾಂಕ್ರಾಮಿಕ ರೋಗ ಅಂತಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡ್ತದ ಅಂತ ಹೇಳ್ತೀವಿ. ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡ್ತದ ಅಂತ ಹೇಳ್ತೀವಿ. ಸಾಂಕ್ರಾಮಿಕ ರೋಗ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡ್ತದ. ಬೆಸ್ಟ್ ಎಕ್ಸಾಂಪಲ್ ಕೊರೋನಾ, ಪ್ಲೇಗ್ ಆಗಿರ್ಬೋದು. ಇವೆಲ್ಲ ಏನ್ರಿ? ಸಾಂಕ್ರಾಮಿಕ ರೋಗಗಳು ಅಂತ ಹೇಳ್ತೀವಿ. ಹೌದಾ? ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗ್ತಾವ, ಹರಡ್ಕೊಂತ ಹೋಗ್ತಾವು ರೋಗಗಳು ಅಂತ ಹೇಳ್ತೀವಿ. ಅವಕ್ ನಾವೇನಂತೇವೆ, ಸಾಂಕ್ರಾಮಿಕ ರೋಗಗಳು ಅಂತ ಹೇಳ್ತೀವಿ, ರೈಟ್? ಸೊ ಇಲ್ಲಿ ಒಂದು ಸ್ವಲ್ಪ ವಿಟಾಮಿನ್ಸ್ ಬಗ್ಗೆ ಡಿಸ್ಕಷನ್ ಮಾಡೇವಂತಂದ್ರೆ ಬೇರೆ ಬೇರೆ ವಿಟಾಮಿನ್ಸ್ ಒಂದ್ ಸ್ವಲ್ಪ ನೋಡೋಣ. ವಿಟಾಮಿನ್ ಎ ಎದ್ರ ಬಗ್ಗೆ ಹೇಳ್ತದ? ರಾತ್ರಿ ಕುರುಡುತನ, ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೇವೆ. ನೈಟ್ ಬ್ಲೈಂಡ್ನೆಸ್ ಅಂದ್ರೆ ಹಗಲತ್ ಕಣ್ ಕಾಣ್ತಿರ್ತದ, ರಾತ್ರಿ ಅವರಿಗೆ ಕಣ್ ಕಾಣಂಗಿಲ್ಲ, ಅಂದ್ರೆ ಪೂರ್ತಿ ವಿಷನ್ ಹೋಗಂಗಿಲ್ಲ. ಒಬ್ಬೊಬ್ಬರಿಗೆ ಏನಾಗ್ತದ, ಪೂರ್ತಿ ಕಣ್ ಕಾಣಂಗಿಲ್ಲ, ಒಬ್ಬರಿಗೆ ಏನಾಗ್ತದ, ಮಂಜ್ ಕಾಣಿಸ್ತದ ಅಂತ ಹೇಳ್ತೇವೆ. ಒಬ್ಬರಿಗೆ ಮಂಜ್ ಕಾಣಿಸ್ತದ ಅಂತ ಹೇಳ್ತೇವೆ. ವಿಟಾಮಿನ್ B1 ಬೆರಿ, ವಿಟಾಮಿನ್ B3 ಪೆಲೆಗ್ರಾ ಅನ್ನೋ ಡಿಸೀಸ್ ಬರ್ತದ. ವಿಟಾಮಿನ್ ಸಿ ಸ್ಕರ್ವಿ ಅಂತ ಹೇಳ್ತೇವೆ. ವಿಟಾಮಿನ್ ಡಿ
ರಿಕೇಟ್ಸ್ ಅಂತ ಹೇಳ್ತೇವೆ. ವಿಟಮಿನ್ ಕೆ ರಕ್ತಸ್ರಾವದ ಅಸ್ವಸ್ಥತೆ ಅಂತ ಹೇಳ್ತೇವೆ. ರಕ್ತಸ್ರಾವದ ಅಸ್ವಸ್ಥ ಅಂದ್ರೆ ಇಲ್ಲಿ ಏನಾಗ್ತದ, ಬ್ಲಡ್ ಕ್ಲಾಟ್ ಆಗಂಗಿಲ್ಲ, ಬ್ಲಡ್ ಕಂಟಿನ್ಯೂಸ್ ಆಗಿ ಏನಾಗ್ತಿರ್ತದ, ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಬ್ಲಡ್ ಕ್ಲಾಟ್ ಆಗಕ್ ಬಿಡಂಗಿಲ್ಲ ಅಂತ ಹೇಳ್ತೇವೆ. ಬ್ಲಡ್ ಅಂದ್ರೆ ವಿಟಮಿನ್ ಕೆ ಕೊರತೆ ಆಯ್ತಂದ್ರೆ ಅಲ್ಲಿ ಬ್ಲಡ್ ಕ್ಲಾಟ್ ಆಗಂಗಿಲ್ಲ ಅಂತ ನಾವು ಹೇಳ್ತೇವೆ, ರೈಟ್. ಬ್ಲಡ್ ಕ್ಲಾಟ್ ಆಗಂಗಿಲ್ಲ ಅಂತ ಹೇಳ್ತೇವೆ, ರೈಟ್. ಸೊ ನೋಡ್ರಿ, ನಿಮ್ಗ ಹೇಳ್ದಂಗ ನಾ ಆಲ್ರೆಡಿ ಹೇಳ್ದಂಗ ವಿಟಮಿನ್ ಎ ಇದಕ್ಕೆ ಕೆಮಿಕಲ್ ನೇಮ್ ಏನೈತಿ ನೋಡ್ಕೊರಿ. ವಿಟಮಿನ್ ಬಿ1 ಗೆ ಏನೈತಿ, ಬಿ3 ಗೆ ಏನೈತಿ, ಸಿ ಡಿ ಇ ಕೆ. ಓಕೆ, ಸೊ ಇಲ್ಲಿ ವಿಟಮಿನ್ ಎ ಬಿ ಸಿ ಡಿ ಇ ಕೆ ಇಲ್ಲಿ ಇನ್ನೊಂದು ಕ್ವಶನ್ ಕೇಳಿದಪ್ಪ, ಇನ್ನೊಂದು ಕ್ವಶನ್ಸ್ ಕೇಳಿದಾರ ಪ್ರೀವಿಯಸ್ ಇಯರ್ಸ್ ಅಲ್ಲಿ. ಯಾವ್ದು ಕ್ವಶನ್ಸ್ ಕೇಳಿದಾರಪ್ಪ ಅಂತಂದ್ರೆ ಇಲ್ಲಿ ನೀರಿನಲ್ಲಿ ಕರಗುವಂತಹ ವಿಟಮಿನ್ಸ್ ಗಳು ಯಾವುವು ಮತ್ತು ಕೊಬ್ಬಿನ ಅಂಶದಲ್ಲಿ ಕರಗುವಂತಹ ವಿಟಮಿನ್ಸ್ ಗಳು ಯಾವುವು ಅಂತ ಕೇಳಿದಾನ ಕ್ವಶನ್ಸ್. ವಿಟಮಿನ್ ಎ ಬಿ ಸಿ ಡಿ ಇ ಕೆ. ಬಿ ಮತ್ತ ಸಿ ವಿಟಮಿನ್ಸ್ ಏನದವಪ್ಪ ಅಂತಂದ್ರ ನೀರಿನಲ್ಲಿ ಕರಗುವಂತ ವೈಟಮಿನ್ ಗಳು ಅಂತ ಹೇಳ್ತೇವೆ. ವಾಟರ್ ಸೊಲ್ಯೂಬಲ್ ವೈಟಮಿನ್ಸ್ ಅಂತ ಹೇಳ್ತೇವೆ. ವಾಟರ್ ಸೊಲ್ಯೂಬಲ್ ವೈಟಮಿನ್ಸ್ ಅಂತ ಹೇಳ್ತೇವೆ. ಓಕೆ, ನೀರಿನಲ್ಲಿ ಕರಗುವಂತಹ ವೈಟಮಿನ್ ಗಳು ಯಾವಪ್ಪ ಅಂತ ಬಿ ಮತ್ತ ಸಿ. ಎ ಡಿ ಇ ಕೆ, ಎ ಡಿ ಇ ಕೆ ಏನು ಕೊಬ್ಬಿನಲ್ಲಿ ಕರಗುವಂತಹ ಫ್ಯಾಟ್ ಸೊಲ್ಯೂಬಲ್ ವೈಟಮಿನ್ಸ್ ಅಂತ ಹೇಳ್ತೇವೆ. ಫ್ಯಾಟ್ ಸೊಲ್ಯೂಬಲ್ ವೈಟಮಿನ್ಸ್ ಅಂತ ಹೇಳ್ತೇವೆ. ಕೊಬ್ಬಿನಲ್ಲಿ ಕರಗುವಂತ, ಕೊಬ್ಬಿನ ಅಂಶಗಳಲ್ಲಿ ಕರಗುವಂತ ವೈಟಮಿನ್ಸ್ ಅಂತ ಹೇಳ್ತೇವೆ, ರೈಟ್. ಸೊ ಸ್ವಲ್ಪ ವಿಟಮಿನ್ಸ್, ವಿಟಮಿನ್ ಏನ್ ಕೆಮಿಕಲ್ ನೇಮ್ ಏನ್ ಐತಿ, ಆಮೇಲೆ ಅದ್ರ ಸಿಂಪ್ಟಮ್ಸ್ ಏನು, ವಿಟಮಿನ್ ಬಿ1 ಏನು, ವಿಟಮಿನ್ ಪೆಲಗ್ರಾ ಅಂತಂದ್ರ 3 Ds ಅಂತ ಬರ್ತಾವು. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹೇಳ್ತೀನಿ 3 Ds ಅಂತಂದ್ರೆ ಏನು ಅಂತ ಹೇಳಿ. ಓಕೆ, ನೆಕ್ಸ್ಟ್ ಸ್ಕರ್ವಿ ಅಂತಂದ್ರೆ ಏನು, ರಿಕೆಟ್ಸ್ ಅಂದ್ರೆ ಏನು, ರಕ್ತಸ್ರಾವದ ಅಸ್ವಸ್ಥತೆ, ಬ್ಲಡ್ ಕ್ಲಾಟ್ ಆಗ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ, ಯಾವ ಪ್ರೋಟೀನ್ ಹೆಲ್ಪ್ ಮಾಡ್ತದ ಬ್ಲಡ್ ಕ್ಲಾಟ್ ಆಗ್ಲಿಕ್ಕ, ಪ್ರೋಟೀನ್ ಯಾವ ಪ್ರೋಟೀನ್ ಅಂತಂದ್ರೆ ಫೈಬ್ರಿನ್ ಅನ್ನೋ ಒಂದು ಪ್ರೋಟೀನ್ ಹೆಲ್ಪ್ ಮಾಡ್ತದ ಅಂತ ಹೇಳ್ತೇವೆ. ಬ್ಲಡ್ ಕ್ಲಾಟ್ ಆಗ್ಲಿಕ್ಕ ಫೈಬ್ರಿನ್ ಅನ್ನೋ ಒಂದು ಪ್ರೋಟೀನ್ ಅಂಶ ಏನ್ ಮಾಡ್ತದ, ರಕ್ತ ಹೆಪ್ಪುಗಟ್ಲಿಕ್ಕೆ ಏನಾಗ್ತದ, ಸಹಾಯ ಮಾಡ್ತದ ಅಂತ ಹೇಳ್ತೇವೆ. ರಕ್ತ ಹೆಪ್ಪುಗಟ್ಲಿಕ್ಕೆ ಸಹಾಯ ಮಾಡ್ತದ. ಇದ್ರ ಬಗ್ಗೆ ನಾವು ಮುಂದಿನ ಕ್ಲಾಸ್ ಅಂದ್ರೆ ನೆಕ್ಸ್ಟ್ ಕ್ವಶನ್ಸ್ ಒಳಗಡೆ ನಾವ್ ಏನ್ ಮಾಡೋಣ, ಇನ್ನೊಂದಿಷ್ಟು ಡೀಟೇಲ್ ಆಗಿ ಬೇಕಾದ್ರೆ ಡಿಸ್ಕಷನ್ ಮಾಡೋಣ. ಸೊ ಇವತ್ತ ಏನನ್ನ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡಿ ನಿಮ್ಗೆ ಅನಿಸ್ಬೋದು ಏನ್ ಮೇಡಮ್ ಒಂದು 4-5 ಕ್ವಶನ್ಸ್ ಅಷ್ಟೇ ಡಿಸ್ಕಷನ್ ಮಾಡ್ಯಾರ ಅಂತ ಹೇಳಿ. 4-5 ಕ್ವಶನ್ಸ್ ಅಲ್ರಿ, ಒಂದು ಕ್ವಶನ್ ಇಂದ ಸನಿ ಏನಿಲ್ಲ ಅಂದ್ರೂ 5-6 ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾನು ನಿಮ್ಗೆ ಡಿಸ್ಕಷನ್ ಮಾಡ್ಕೊಡ್ಲಿಕತ್ತೀನಿ, ಒಂದೇ ಕಡೆ ಕವರ್ ಅಪ್ ಮಾಡ್ಕೊಳ್ಲಿಕತ್ತೀನಿ. ಅದೇ ರೀತಿ ಈ ಸತಿ ಎಕ್ಸಾಮ್ಸ್ ನಿಮ್ಗೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ಬೋದು ಅನ್ನೋದನ್ನ ನಿಮ್ಗೆ ಲಿಸ್ಟ್ ಮಾಡಿ ಕೊಡ್ಲಿಕತ್ತೀನಿ ಅಂತಂದ್ಮೇಲೆ ಸ್ವಲ್ಪ ಈ ತರ ನೀವೇನ್ ಮಾಡಿ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡಿ. ಕ್ವಶನ್ ಪೇಪರ್ ಅನಾಲಿಸಿಸ್ ಅಂತಂದ್ರೆ ಬರೀ ಒಂದೇ ಕ್ವಶನ್ ಅನ್ನ ನಾವು ಓದಿ ಅದ್ ಒಂದೇ ಆಪ್ಷನ್ ಅನ್ನ ಹಿಡ್ಕೊಂಡು ಕೂಡೋದಲ್ಲ. 4 ಆಪ್ಷನ್ ಕೊಟ್ಟಿರ್ತಾನ ಅಂತಂದ್ರೆ ಅಲ್ಲಿ ಏನೋ ಇದ್ದಲ್ಲೇ ಕೊಟ್ಟಿರ್ತಾನ್ರಿ 4 ಆಪ್ಷನ್, ಅಂದ್ರೆ ಏನೋ ಲಿಂಕ್ ಇರ್ತದೆ. ಸೊ ಅದಕ್ಕೆ ಸ್ವಲ್ಪ ಆನ್ಸರ್ ನ ಬಿಟ್ಟು ಇನ್ನು 3 ಆಪ್ಷನ್ಸ್ ಏನಿರ್ತಾವಲ್ಲ ಆ 3 ಆಪ್ಷನ್ಸ್ ಮೇಲೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಮಿಗೆ ಆ 3 ಆಪ್ಷನ್ಸ್ ಮೇಲೆ ನಿಮಗೆ ಏನ್ ಮಾಡ್ತಾನ ಕ್ವಶನ್ಸ್ ಅನ್ನ ಕೇಳೋ ಸಾಧ್ಯತೆ ಜಾಸ್ತಿ ಇರ್ತದೆ. ಈಗ ಮಲೇರಿಯಾ ಅನ್ನೋ ಒಂದು ಡಿಸೀಸ್ ಅಂದ್ರೆ ಈಗ ಹೆಣ್ಣು ಅನಾಫಿಲಸ್ ಮಾಸ್ಕೋಟದಿಂದ ಯಾವ ರೋಗ ಬರ್ತದಪ್ಪ ಅಂತಂದ್ರೆ ಮಲೇರಿಯಾ. ಇನ್ ಮತ್ತೆ ಇಲ್ಲಿ ಆಪ್ಷನ್ ನಿಮ್ಗೆ ಟ್ಯೂಬರ್ಕ್ಯುಲೋಸಿಸ್, ಚಿಕನ್ ಗುನಿಯಾ, ಡೆಂಗು ಅಂತ ಕೊಟ್ಟಿದ್ರಂದ್ರೆ ನೆಕ್ಸ್ಟ್ ಇಯರ್ ಕ್ವಶನ್ ಪೇಪರ್ ಒಳಗಡೆ ಮುಂದೆ ಬರುವಂತ ಎಕ್ಸಾಮ್ಸ್ ಒಳಗಡೆ ಈ 3 ಆಪ್ಷನ್ಸ್ ಮೇಲೆ ಒಳಗಡೆ ಯಾವ್ದಾದ್ರು ಒಂದು ನಿಮ್ಗೆ ಕೇಳ್ಬೋದು ಕ್ವಶನ್, ರೈಟ್. ಸೊ ಈ ತರ ಏನ್ ಮಾಡ್ರಿ ನೀವು ಪ್ರಿಪರೇಷನ್ ಮಾಡ್ರಿ ಅಂತ ಹೇಳ್ತೀನಿ. ಸೊ ಸ್ವಲ್ಪ SDG ಲಿಂಕ್ ಮಾಡ್ಕೊಂಡು ಓದ್ಕೋರಿ. ಡಿಸೀಸಸ್ ಎಸ್ಪೆಷಲಿ ಏನೇ ನಿಮ್ಗೆ ಕರೆಂಟ್ ಅಫೇರ್ಸ್ ಬಂದುವಪ್ಪ ಅಂತ ನಾನು ನಿಮ್ಗೆ ಪದೇ ಹೇಳಾಕ್ತೀನಿ. SDGs ಅಂದ್ರೆ ಕರೆಂಟ್ ಅಫೇರ್ಸ್ ಬರ್ತೈತಿ. ಅಂಡ್ ವಿ ಆರ್ ಆಲ್ಸೋ ಪ್ಲಾನಿಂಗ್ ಟು ಡಿಸ್ಕಸ್ ಆಲ್ SDG ಗೋಲ್ಸ್ ಆಲ್ಸೋ. SDG ಗೋಲ್ಸ್ ನ ನೀಟಾಗಿ ಕವರ್ ಮಾಡ್ಕೊಡ್ಬೇಕು ಅನ್ನೋ ಪ್ಲಾನಿಂಗ್ ಒಳಗಡೆ ಅಂದ್ರೆ ಮಾಡ್ಕೊಡ್ತೇವೆ ನಿಮ್ಗೆ. ಎಕ್ಸಾಮ್ ಅನ್ನೋಷ್ಟ್ರೊಳಗಡೆ ಅಂದ್ರೆ ನಿಮ್ ಪೊಲೀಸ್ ಕಾನ್ಸ್ಟೇಬಲ್ ಗೆ ಎಷ್ಟು ಅವಶ್ಯಕತೆ ಐತಲ್ಲ ಅಷ್ಟು ನಾವು ನಿಮಗಂತೂ ಮಾಡಿಕೊಡ್ತೇವೆ. ಅಂಡ್ ಸ್ವಲ್ಪ ಜನ ಭ್ರಮೆ ಒಳಗಡೆ ಅದೇ ರೀ ಸೈನ್ಸ್ ಅಂಡ್ ಟೆಕ್ ಮೇಲೆ ಕ್ವಶನ್ಸ್ ಕೇಳಲ್ಲ ಅಂತ ಸ್ವಲ್ಪ ಹೋಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನೋಡ್ರಿ. ಸೈನ್ಸ್ ಅಂಡ್ ಟೆಕ್ ಮೇಲೆ ಕ್ವಶನ್ಸ್ ಬಂದಾವ್, ಮೂನ್ಸ್ ಮಿಷನ್, ಮಾರ್ಸ್ ಮಿಷನ್ ಮೇಲೆ ಕ್ವಶನ್ಸ್ ಅನ್ನ ಬಂದಾವು. ಸೊ ಸೈನ್ಸ್ ಅಂಡ್ ಟೆಕ್ ಮೇಲೆ ಕೇಳಂಗಿಲ್ಲ ಕ್ವಶನ್ಸ್ ಅಂತ ಯಾರ ಕಲ್ಪನೆ ಒಳಗದಿರಲ್ಲ, ಸ್ವಲ್ಪ ಭ್ರಮೆದಿಂದ ಹೊರಗೆ ಬಂದು ಸ್ವಲ್ಪ ಸೈನ್ಸ್ ಅಂಡ್ ಟೆಕ್ ಪಾರ್ಟ್ ನ ನೀಟಾಗಿ ಓದ್ಕೋರಿ ಅಂತ ಹೇಳ್ತೀವಿ. ಯಾಕಂತಂದ್ರೆ ಈ ಸತಿ 50-50 ಐತ್ರಿ. 50% ನಾವು ಪ್ರಿಡಿಕ್ಟ್ ಮಾಡ್ಬೋದು, 50% ಏನೈತಿ ನಾವು ಕ್ವಶನ್ ಪೇಪರ್ ನ ಅನ್ಪ್ರೆಡಿಕ್ಟ್ ಐತಿ ಅಂತ ಹೇಳ್ತೀವಿ. ಅನ್ಪ್ರೆಡಿಕ್ಟ್. ಸೊ ಅನ್ಪ್ರೆಡಿಕ್ಟ್ ಸಬ್ಜೆಕ್ಟ್ಸ್ ಅಂತಂದ್ರೆ ಇವೆ ಸೈನ್ಸ್ ಅಂಡ್ ಟೆಕ್, ಸೈನ್ಸ್ ಅಂಡ್ ಟೆಕ್ ಮೇಲೆ ಕ್ವಶನ್ಸ್ ಅನ್ನ ನಿಮ್ಗ ಜಾಸ್ತಿ ಕ್ವಶನ್ಸ್ ಕೇಳೋ ಚಾನ್ಸಸ್ ಬಾಳ ಅದಾವ, ರೈಟ್. ಯಾಕಂತಂದ್ರ ಟ್ರೆಂಡ್ ಚೇಂಜ್ ಆಗ್ಯದ್ರಿ. ಟ್ರೆಂಡ್ ಏನಾಗ್ಯದ ಚೇಂಜ್ ಆಗಿ 2022 ತನ ಟ್ರೆಂಡ್ ಬೇರೆ ಇತ್ತು, 2022ರಿಂದನೇ ಟ್ರೆಂಡ್ ಬೇರೆ ಆಗೈತಿ. ಸೊ ಅದರ ತಕ್ಕಂಗ ಏನ್ ಮಾಡ್ತಾನೆ ನಿಮಗ ಕ್ವಶನ್ಸ್ ಅನ್ನ ಕೇಳ್ತಾನ, ಎಕ್ಸಾಮ್ಸ್ ಕೇಳ್ತಾರ ಅಂತಂದ್ಮೇಲೆ ನೀವು ಅದ್ರ ತಕ್ಕಂಗ ಪ್ರಿಪೇರ್ ಆಗ್ಬೇಕಾಗ್ತದೆ. ಓಕೆ, ಸುಮ್ನ ಕುಂತ ರಟ್ಟ ಹೊಡಿತೀನಿ ಅಂತಂದ್ರೆ ಆಗಂಗಿಲ್ರಿ. ಈ ತರ ನೀವು ಏನ್ ಮಾಡಬೇಕು, ಸ್ವಲ್ಪ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡ್ಬೇಕು ಅಂತ ಹೇಳ್ತೀವಿ.
ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದಿಷ್ಟು ಕ್ವಶನ್ಸ್ ಅನ್ನ ನಾವು ಅದೇ ರೀತಿ ಕಂಟಿನ್ಯೂ ಮಾಡೋದು. ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡತ್ತಿರೋ PC ಅಂತಾನೆ ಕಾನ್ಸಂಟ್ರೇಟ್ ಮಾಡತ್ತೀನಿ. ಸೊ ಪ್ಲೀಸ್ ಕ್ಲಾಸಸ್ ಅನ್ನ ನೀಟಾಗಿ ಕೇಳಿ ನೋಟ್ಸ್ ಮಾಡ್ಕೊರಿ. ಅಂಡ್ ನೀವು ಕ್ವಶನ್ ಪೇಪರ್ ಅನಾಲಿಸಿಸ್ ಈ ತರ ಮಾಡ್ಲಿಕ್ಕೆ ಸ್ವಲ್ಪ ಟ್ರೈ ಮಾಡ್ರಿ ಅಂತ ಓಕೆ. ಓಕೆ, ಸೊ ನಿಮ್ದು ಲರ್ನಿಂಗ್ ಏನತ್ತಪ್ಪ ಅಂದ್ರೆ ಸ್ಮಾರ್ಟ್ ವರ್ಕ್ ಏನೈತಿ ಕಂಟಿನ್ಯೂ ಇದೇ ತರ ಇರ್ಲಿ, ಇದೇ ತರ ನೀವ್ ಏನ್ ಮಾಡ್ರಿ ಲಿಂಕ್ ಮಾಡ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, ಇನ್ನೊಂದಿಷ್ಟು ಕ್ವಶನ್ಸ್ ಗಳನ್ನ ನಾವ್ ಏನ್ ಮಾಡೋಣ ಇದೇ ತರ ಡಿಸ್ಕಸ್ ಮಾಡೋಣ ಅಂತ ನಾನು ಹೇಳ್ತೇನೆ. ಓಕೆ, ಸ್ಟೇ ಬೈ ಟೇಕ್ ಕೇರ್, ಸ್ಟೇ ಟ್ಯೂನ್ಡ್ ವಿತ್ ಅವರ್ Classic Educational YouTube channel. Bye.